ಸ್ಟಾರ್ಟ್ ನಾವು. ನಮಸ್ಕಾರ ಮಿತ್ರರೇ, ಪ್ರತಿ ಬುಧವಾರ ರಾತ್ರಿ 8:30 ಗೂಗಲ್ ಮೀಟ್ ನೇರ ಕಾರ್ಯಕ್ರಮ ಸರಣಿಗೆ ಸ್ವಾಗತ. ಕಳೆದ 3 ತಿಂಗಳಿಂದ ನಾವು ಪ್ರತಿ ಬುಧವಾರ ಈ ಸಮಯದಲ್ಲಿ ಸೇರಿಕೊಂಡು ಸಾಕಷ್ಟು ನೈಸರ್ಗಿಕ ಕೃಷಿ ಮುಂದಿನ ಹಾದಿ ಅಥವಾ ನೈಸರ್ಗಿಕ ಕೃಷಿ ಸರಳೀಕರಣಗೊಂಡಿದೆ ಈ ಒಂದು ವಿಷಯವನ್ನು ನಾವು ಮನದಟ್ಟು ಮಾಡ್ಕೋತಾ ಬಂದ್ವಿ. ಸುಮಾರು 24-25 ಎಪಿಸೋಡಲ್ಲಿ ಸಾಕಷ್ಟು ವಿಷಯಗಳನ್ನು ಮಾಹಿತಿಗಳನ್ನು ಹಂಚ್ಕೊಂಡಿದ್ದೀವಿ. ಕಳೆದ 23ನೇ ವಾರ, ಕಳೆದ 2 ವಾರಗಳಲ್ಲಿ ನಾವು ಈ ಒಂದು ಪರಸ್ಪರ ವಿಷಯ ಹಂಚಿಕೆ, ವಿನಿಮಯ ಮತ್ತು ಸಂದೇಹಗಳನ್ನು ನಾವು ನಿವಾರಿಸ್ಕೊಳ್ಳೋದು ಈ ಒಂದು ಇದರಲ್ಲಿ ಮಾಡಿದ್ದೀವಿ. ಸುರೇಶ್ ಕಾಮತ್ ಸರು, ಐಮಂಗಲ, ವಿರಾಜಪೇಟೆ ತಾಲೂಕು, ಕೊಡಗು ಜಿಲ್ಲೆ. ಅವರು ತಮ್ಮ ಮುಖ್ಯವಾಗಿ ಕಾಫಿ ಬೆಳೆಯನ್ನು ಹೇಗೆ ಅವರು ನಿಭಾಯಿಸ್ತಾ ಇದ್ದಾರೆ ಅನ್ನೋದನ್ನು ನಮಗೆ ಕಳೆದ ಹಿಂದಿನ ವಾರದಲ್ಲಿ ಹೇಳಿದರು. ಸೊ ಉದಯ್ ಕುಮಾರ್ ಜಿ, ಹೈದರಾಬಾದ್, ಅವರು ಬೀದರ್ನಲ್ಲಿ ಅವ್ರದ್ದು 8 ಎಕರೆ ಕೃಷಿ ತೋಟ ಇದೆ. ವಿವಿಧ ಹಣ್ಣಿನ ಬೆಳೆಗಳನ್ನು ಜೋಡಿಸ್ಕೊಂಡಿದ್ದಾರೆ. ಅದರ ಅನುಭವಗಳನ್ನು ನಾವು ಕಳೆದ ಬುಧವಾರ ಹೇಳಿದರು, ಅದನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಈ ಬುಧವಾರ ಈಗ ಮತ್ತೆ ಅದೇ ಸಮಯ ಬಂದಿದೆ. ದಯವಿಟ್ಟು ನಿಮ್ಮಲ್ಲಿ ಯಾರು ನಿಮ್ಮ ಅನುಭವಗಳನ್ನು ಮತ್ತು ಸಂದೇಹಗಳನ್ನು ವ್ಯಕ್ತಪಡಿಸ್ತೀರಾ, ದಯವಿಟ್ಟು ಈ ಸಮಯವನ್ನು ಉಪಯೋಗಿಸ್ಕೊಳ್ಳಿ. ಸಂಕ್ಷಿಪ್ತವಾಗಿ ಆದಷ್ಟು ನಿಮ್ಮ ಅನುಭವಕ್ಕೆ ಮಾತ್ರ ಕೇಂದ್ರೀಕರಿಸ್ಕೊಂಡಂಗೆ ಹೇಳಿ. ನಿಮ್ಮ ಒಂದು 3-5 ನಿಮಿಷದ ಒಂದು ಪರಿಚಯ ಮಾಡಿಕೊಡಿ. ನಿಮ್ಮ ಕೃಷಿ ಭೂಮಿ, ಮುಖ್ಯ ಬೆಳೆಗಳು ಮತ್ತು ನೀವು ಅನುಸರಿಸತಕ್ಕಂತಹ ಒಂದು ಕೃಷಿ ನಿರ್ವಹಣೆಯ ಮಾರ್ಗ, ಅದರ ಬಗ್ಗೆನೂ ಹೇಳಿ. ಮತ್ತು ಯಾವುದಾದ್ರೂ ಸಮಸ್ಯೆಗಳಿದ್ದರೆ ದಯವಿಟ್ಟು ಅದನ್ನು ಹೇಳಿ. ಸೊ ಉಳಿದವರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಭಾಗವಹಿಸಿ, ಅವರು ಹೇಳೋದ ಮಾಹಿತಿಯನ್ನು ಸಂಗ್ರಹಿಸ್ಕೊಳ್ಳಿ. ನಿಮ್ಮ ಅನುಭವಗಳು ಅವರಿಗೆ ಮಾರ್ಗದರ್ಶನವಾಗಿದೆ, ದಯವಿಟ್ಟು ನಿಮ್ಮ ಅನುಭವವನ್ನು ಅವ್ರಿಗೆ ಹೇಳಿ, ಅಥವಾ ನಾವೆಲ್ಲರೂ ಓಪನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಕಾರ್ಯಕ್ರಮ ಇವಾಗ ಪ್ರಾರಂಭವಾಗಿದೆ. ಈ 3ನೇ ಡಿಸೆಂಬರ್ 2025 ಬುಧವಾರ. ಸೊ ಈಗ ನಿಮ್ಮಲ್ಲಿ ಯಾರು ಪ್ರಥಮವಾಗಿ ನಿಮ್ಮ ಪರಿಚಯ ಮಾಡಿಕೊಳ್ಳಿ, ನಿಮ್ಮ ಅನುಭವವನ್ನು ಮತ್ತು ಸಂದೇಹವನ್ನು ತಿಳಿಸಿ. ಎಸ್ ಫ್ರೆಂಡ್ಸ್, ಇಟ್ ಇಸ್ ಯುವರ್ ಟೈಮ್. ಸೊ ಒನ್ ಆಫ್ ಯು ಕ್ಯಾನ್ ಅನ್ಮ್ಯೂಟ್ ಆ್ಯಂಡ್ ದೆನ್ ಸ್ಟಾರ್ಟ್ ಶೇರಿಂಗ್ ಯುವರ್ ಸೆಲ್ಸ್. ಪ್ರಾರಂಭ ಮಾಡಿ ಪ್ಲೀಸ್. whoever wants to introduce, please introduce and share about your farming practices. It is open to all, so all of us has to participate. ಬನ್ನಿ, ಪರಿಚಯ ಮಾಡ್ಕೊಳ್ಳಿ, ನಿಮ್ಮ ಅನುಭವ ಹೇಳಿ, ಸಂದೇಹ ಕೇಳಿ. ನಮಸ್ತೆ ಸರ್, ಮುರಳೀಧರ್ ಸರ್, ದೊಡ್ಡಬಳ್ಳಾಪುರ. ನಮಸ್ಕಾರ ಮುರಳೀಧರ್. ಸರ್, ಈಗ ಇದು ಬೂದಿ ಬಳಕೆ ಎಷ್ಟು ಮಟ್ಟಿಗೆ ಸರಿ ಅಥವಾ ಕೃಷಿ ಬ್ಯಾಕ್ ಗ್ರೌಂಡ್, ನಿಮ್ಮ ಕೃಷಿ ಭೂಮಿ, ಮುಖ್ಯ ಬೆಳೆ, ಅದನ್ನು ಶುರು ಮಾಡಿ. ಇಲ್ಲ ಸರ್, ನಂದು ಇವತ್ತು ಸಂದೇಶ ಇದೆ ಸರ್. ಹೇಳಿ. ಒಂದು ಪ್ರಶ್ನೆ ಇದೆ ಸರ್ ಅಷ್ಟೇ. ಹೇಳಿ. ಅಲ್ಲ, ಪರಿಚಯ ಮಾಡ್ಕೊಳ್ಳಿ ಸರ್. ಈಗ ಮುರಳೀಧರ್ ಸರ್, ನಾನು ದೊಡ್ಡಬಳ್ಳಾಪುರದಿಂದ. ಈಗ ಬೂದಿ ಬಳಕೆಯನ್ನ ನಮ್ಮ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಬಳಸ್ಬೋದಾ ಇಲ್ವಾ ಬೇಡವಾ? ಬಳಸಿದ್ರೆ ಏನಾದ್ರು ಅನುಕೂಲ ಆಗುತ್ತಾ? ಯಾಕೆಂದ್ರೆ ಇಟ್ಟಿಗೆ ಫ್ಯಾಕ್ಟ್ರಿಗಳಲ್ಲಿ ಅದು ಸುಲಭವಾಗಿ ಸಿಗುತ್ತೆ ಸರ್, ಅದಕ್ಕೆ ಅದ್ರ ಸ್ವಲ್ಪ ಮಾಹಿತಿ ಕೊಡಿ ಸರ್. ಹೌದು, ಖಂಡಿತ ಮುರಳೀಧರ್. ಈ ಆ್ಯಕ್ಚುಲಿ ಇಟ್ಟಿಗೆ ಫ್ಯಾಕ್ಟ್ರಿನಲ್ಲಿ ನೀವು ಉದಾಹರಣೆ ಕೊಟ್ಟಿದ್ದಕ್ಕೆ ಹೇಳ್ತೀನಿ. ಯಾವ ಒಂದು ಇದನ್ನು ಉಪಯೋಗಿಸಿ, ಉರುವಲನ್ನು ಉಪಯೋಗಿಸಿ ಇಟ್ಟಿಗೆ ಫ್ಯಾಕ್ಟ್ರಿನಲ್ಲಿ ಅದನ್ನು ಸುಡ್ತಾರೆ ಮತ್ತು ಅದರಿಂದ ಬೂದಿ ಸಿಗುತ್ತೆ ಅನ್ನೋದನ್ನು ಸ್ವಲ್ಪ ಸಾಧ್ಯವಾದರೆ ತಿಳ್ಕೊಳ್ಳಿ. ಉದಾಹರಣೆಗೆ ಭತ್ತದ ಹೊಟ್ಟು, ಸಾಡಸ್ಟ್, ಉಯಿ ಅಂತೀವಲ್ಲ, ಅದನ್ನು ಹಾಕಿ ಇಟ್ಟಿಗೆ ಫ್ಯಾಕ್ಟ್ರಿ ಮಾಡೋದು ಕೆಲವು ಉದಾಹರಣೆಗಳು ನಮ್ಮ ಮುಂದೆ ಇದೆ. ಆಮೇಲೆ ಕಟ್ಟಿಗೆಗಳು, ತೆಂಗಿನ ಮರದ ಎಡೆಮಟ್ಟೆ, ಕುರುಂಬಾಳೆ, ಸಿಪ್ಪೆ ಅದನ್ನು ಹಾಕಿ ಸುಡ್ತಾರೆ. ಅಥವಾ ಮರಗಳು, ನಿಮ್ಮ ಬಳ್ಳಾರಿ ಕಡೆ ಜಾಲಿ ಮರಗಳು, ಅವು ಇವೆಲ್ಲ ಹಾಕಿ ಸುಡ್ತಾರೆ. ಅವರು ಯಾವ ಉರುವಲನ್ನು, ಯಾವುದು ಫ್ಯೂಯಲ್ ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ ಅನ್ನೋದು ಒಂದು ಗಮನಿಸಬೇಕಾದ ಅಂಶ. ಬಟ್ ಎನಿ ಕೇಸ್, ಅದು ಯಾವುದೇ ಅವರು ಉರುವಲು ಉಪಯೋಗಿಸಿದ್ರು, ಸುಟ್ಟ ಬೂದಿನಲ್ಲಿ ಸಾಕಷ್ಟು ಖನಿಜಾಂಶಗಳು ಮತ್ತು ಸಸ್ಯ ಪೋಷಕಾಂಶಗಳು, ಅದು ಯಾವುದನ್ನು ಸೋರ್ಸ್ ಮೆಟೀರಿಯಲ್ ಯಾವ್ದು ಯೂಸ್ ಮಾಡಿರ್ತಾರೋ ಆ ಸೋರ್ಸ್ ಮೆಟೀರಿಯಲ್ನಲ್ಲಿ ಇರಬಹುದಾದಂತಹ ಖನಿಜಾಂಶಗಳು ಮತ್ತು ಸಸ್ಯ ಪೋಷಕಾಂಶಗಳು ಬೂದಿನಲ್ಲಿ ಇರುತ್ತೆ. ಹಾಗೆ ನಾವು ಸಾಕಷ್ಟು ಬೂದಿಯನ್ನು ಈ ರೀತಿ ಸಂಗ್ರಹಿಸ್ಬೋದು. ದಯವಿಟ್ಟು ಬೂದಿಗಳನ್ನು ಸಂಗ್ರಹಿಸಿ ಇಟ್ಕೊಳ್ಳಿ.
ಆಮೇಲೆ ಈ ಬೂದಿಯ ಬಳಕೆ ವಿಧಾನ ಹೇಗಿರುತ್ತೆ ಅಂದರೆ ಇದನ್ನು ನಾವು 2-3 ಥರದಲ್ಲಿ ನಾವು ಗಮನಿಸ್ಬೋದು. ನಾವು ಯಾರು ಸಾವಯವ ಗೊಬ್ಬರವನ್ನು ಮಾಡ್ಕೊಳ್ತೀವಿ, ಸಾವಯವ ಗೊಬ್ಬರವನ್ನು ನಾವು ನಮ್ಮ ಗಿಡದ ಬುಡಕ್ಕೆ ಕೊಡೋಕ್ಕೆ ಮುಂಚೆ ಸುಮಾರು ನಮ್ಮ ಹತ್ರ 1 ಟನ್ ಸಾವಯವ ಗೊಬ್ಬರ ಇದೆ ಅಂತ ಇಟ್ಕೊಳ್ಳೋಣ. 1 ಟನ್ ಸಾವಯವ ಗೊಬ್ಬರಕ್ಕೆ ಒಂದು 10-15 kg, ಒಂದು 8-10% ಅಥವಾ 15% ತನಕನೂ ಹಾಕಬಹುದು. 10-15 kg ಬೂದಿಯನ್ನು ತೆಳ್ಳಗೆ ನಮ್ಮ ಸಾವಯವ ಗೊಬ್ಬರದ ಮೇಲೆ ಚೆಲ್ಲಿ ಮಿಶ್ರಣ ಮಾಡಿ, ನಾವು ಹೇಗೆ ಬೇವಿನ ಹಿಂಡಿ ಮಿಕ್ಸ್ ಮಾಡ್ಕೋತೀವಲ್ಲ, 1 ಟನ್ನು ಫಾರ್ಮ್ಯಾಡ್ ಮೆನ್ಯೂರ್ ಕೊಟ್ಟಿಗೆ ಗೊಬ್ಬರಕ್ಕೆ ಒಂದು 50 kg ಬೇವಿನ ಹಿಂಡಿ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಅದೇ ಥರ ಒಂದು 10-15 kg ಬೂದಿಯನ್ನು ಅದರ ಮೇಲೆ ಚೆಲ್ಲಿ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ನಿಮ್ಮ ಗಿಡದ ಬುಡಕ್ಕೆ ಸಾವಯವ ಗೊಬ್ಬರವನ್ನು ಕೊಡಿ. ಇದು ಒಂದನೇ ಉಪಯೋಗ. ಎರಡನೇ ಉಪಯೋಗ ಅಂದರೆ ಇದನ್ನು ಲಿಕ್ವಿಡ್ ಮೆನ್ಯೂರ್ ಥರ ಮಾಡಬೇಕು. ಸೊ ನಾವು ಹೇಗೆ ಹಿಂಡಿ ದ್ರಾವಣ ಎಲ್ಲ ಮಾಡ್ತೀವಲ್ಲ ಅದೇ ಥರ ಸುಮಾರು 200 ಲೀಟ್ರು ನೀರಿನ ಡ್ರಮ್ಗೆ 2-3 kg ಈ ಬೂದಿಯನ್ನು ಹಾಕಿ ನೀರಿನಲ್ಲಿ ಕಲಕಿ ಚೆನ್ನಾಗಿ ಕದರಿ ಅದನ್ನು ನೀವು ದ್ರವರೂಪಕ್ಕೆ ತಂದು, ಲಿಕ್ವಿಡ್ ಫಾರ್ಮ್ ದ್ರವರೂಪಕ್ಕೆ ತಂದು ನೀವು ಗಿಡದ ಬುಡಕ್ಕೆ ಕೊಡ್ಬೋದು. ಇಲ್ಲ ಫಿಲ್ಟರ್ಗೆ ಹಾಕ್ಕೊಂಡು ನಿಮ್ಮ ಸ್ಪ್ರಿಂಕ್ಲರ್ ಸಿಸ್ಟಮು ಅಥವಾ ಡ್ರಿಪ್ ಇರಿಗೇಷನ್ ಸಿಸ್ಟಮ್, ವೆಂಚೂರಿ ಸಿಸ್ಟಮಿಂದ ಕೊಡೋರು ಆದರೆ ಅದನ್ನು ಕೊಡ್ಬೋದು. ಶೋಧಿಸ್ಬಿಟ್ಟು ಕೊಡ್ತೀರಾ ಆಬ್ವಿಯಸ್ಲಿ. ಈ ಇವೆರಡೂ ವಿಧಾನದಲ್ಲಿ ಅಂದರೆ ಸಾವಯವ ಗೊಬ್ಬರಕ್ಕೆ ಮಿಶ್ರಣ ಮಾಡಿ ಕೊಡುವುದು 15%, ಅಥವಾ ಲಿಕ್ವಿಡ್ ಮೆನ್ಯೂರ್ಸ್ ದ್ರವರೂಪದ ಸಾವಯವ ಗೊಬ್ಬರವಾಗಿ ಅದನ್ನು ಪರಿವರ್ತಿಸಿ ಕೊಡೋದು, ಎರಡನ್ನೂ ಮಾಡ್ಬೋದು. ಈ ದ್ರವರೂಪದಲ್ಲಿ ಪರಿವರ್ತಿಸಿ ಕೊಡೋದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ನಾವು ಯಾವುದೇ ಗೊಬ್ಬರವನ್ನು ಕೊಡುವಾಗ ಅದನ್ನು ದ್ರವರೂಪಕ್ಕೆ, ನಾವು ಹಿಂಡಿ ದ್ರಾವಣ ಮಾಡ್ತೀವಲ್ಲ ಆ ರೀತಿ ದ್ರವರೂಪಕ್ಕೆ ಪರಿವರ್ತಿಸಿ ಕೊಟ್ಟಾಗ ಅದರದ್ದು ಅಬ್ಸಾರ್ಪ್ಷನ್ ತುಂಬ ಚೆನ್ನಾಗಾಗುತ್ತೆ, ಮಣ್ಣಿನಲ್ಲಿ ಚೆನ್ನಾಗಿ ಸಂಯೋಜನೆ ಹೊಂದುತ್ತೆ. ಮತ್ತು ಮಣ್ಣು ಜೀವಿಗಳು ಮತ್ತು ಸೂಕ್ಷ್ಮ ಜೀವಿಗಳು ಇದನ್ನು ಸುಲಭವಾಗಿ ಗ್ರಹಿಸ್ಕೊಳ್ಳುತ್ತವೆ. ಲಿಕ್ವಿಡ್ ಫಾರ್ಮಲ್ಲಿ ಕೊಡೋದ್ರಿಂದ ಮಣ್ಣಿನಲ್ಲಿ ಚೆನ್ನಾಗಿ ಸಂಯೋಜನೆ ಆಗೋದ್ರಿಂದ ಸೂಕ್ಷ್ಮ ಜೀವಿಗಳು ಸುಲಭವಾಗಿ ಅದನ್ನು ಗ್ರಹಿಸಿ ಸಂಗ್ರಹಿಸಿ ನಮ್ಮ ಬೆಳೆ ಸಸ್ಯದ ಬೇರು ಗಿಡಗಳಿಗೆ ಪೂರೈಸುತ್ತವೆ. ಹಾಗಾಗಿ ಇದನ್ನು ದ್ರವರೂಪದಲ್ಲಿ ಮಾಡಿಕೊಡೋದು ಬಹಳ ಒಳ್ಳೆಯದು. ಎರಡೂ ಮಾರ್ಗಗಳಿದೆ. ಈ ಬೂದಿಯ ಮೂಲ ಒಂದು ನಿಮ್ಮ ಇಟ್ಟಿಗೆ ಗೂಡಿನಲ್ಲಿ ಸಿಗ್ತಕ್ಕಂಥ ಬೂದಿ, ನಮ್ಮ ಸ್ನಾನದ ಮನೆ ಹಂಡೆ ನೀರು ಕಾಯಿಸ್ಕೊಂಡಿರ್ತೀವಲ್ಲ ಅಲ್ಲಿ ಬರ್ತಕ್ಕಂಥ ಬೂದಿ, ಅದನ್ನು ನೀವು ಕಲೆಕ್ಟ್ ಮಾಡ್ಕೊಬೋದು. ಅಥವಾ ಬೇರೆ ಯಾವುದೇ ಮೂಲದಲ್ಲಿ ಬೂದಿಗಳು ಸಿಕ್ಕಿದ್ರೆ ಅದನ್ನು ಉಪಯೋಗಿಸ್ಬೋದು. ಈ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕರಾವಳಿ ಕಡೆ ಕುಸುಬಲಕ್ಕಿ ಅಂತ ಮಾಡ್ತಾರೆ. ಭತ್ತವನ್ನು ಬಿಸಿನೀರಿನಲ್ಲಿ ಬೇಯಿಸಿ ಒಂದು ಟೆಂಪ್ರೇಚರ್ನಲ್ಲಿ ಆಮೇಲೆ ಅದನ್ನು ಅಕ್ಕಿ ಮಾಡ್ತಾರೆ. ಅದಕ್ಕೂ ಅವರು ಭತ್ತದ ಹೊಟ್ಟು ಅಥವಾ ಇನ್ಯಾವುದಾದ್ರು ಒಂದು ಉರುವಲನ್ನು ಉಪಯೋಗಿಸಿ ಕಾಯಿಸಿರ್ತಾರೆ. ಸೊ ಅದು ಅಂತೂ ಬಹಳ ಒಳ್ಳೆಯದು. ಸೊ ಭತ್ತದ ಹೊಟ್ಟಿನ ಬೂದಿನಲ್ಲಿ ಸಿಲಿಕಾ ಅಂಶ ಜಾಸ್ತಿ ಇರುತ್ತೆ, ಅದನ್ನು ಉಪಯೋಗಿಸ್ಬೋದು. ತೆಂಗಿನ ಎಡೆಮಟ್ಟೆ, ಕುರುಂಬಾಳೆ, ಗರಿ ಇದನ್ನೆಲ್ಲ ಕರೆಕ್ಟ ಚಿಪ್ಪು ಇವೆಲ್ಲ ಮಾಡಿ ಹಾಕಿದಾಗ ಅದರಲ್ಲಿ ಪೊಟ್ಯಾಷ್ ಅಂಶ ಜಾಸ್ತಿ ಇರುತ್ತೆ, 27% ತನಕ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದು ಸಿಗುತ್ತೆ. ಹಾಗಾಗಿ ಆಮೇಲೆ ಕೆಲವು ಕಡೆ ಈ ನಿಮ್ಮ ಬಳ್ಳಾರಿ ಜಾಲಿ ಮರಗಳು ಅದು ಇದು ಎಲ್ಲ ಹಾಕಿರ್ತಾರೆ. ಸೊ ಎಲ್ಲವದೂ ಯಾವುದನ್ನು ಯೂಸ್ ಮಾಡಿರುತ್ತೆ ಅದರ ಮೇಲೆ ಅದರದ್ದು ಖನಿಜಾಂಶಗಳು ಮತ್ತು ಈ ಪೊಟ್ಯಾಷ್ ಮತ್ತು ಈ ಥರ ಅಂಶಗಳು ನಿರ್ಧರಿಸಲ್ಪಡುತ್ತೆ. ಕೊಡಿ, ತೊಂದರೆ ಇಲ್ಲ. ಬರೀ ಬೂದಿಯನ್ನೇ ಒಂದು ಗಿಡದ ಬುಡಕ್ಕೆ, ಉದಾಹರಣೆಗೆ ಒಂದು ನಿಂಬೆ ಗಿಡ ಇದೆ, ತಗೊಂಡೋಗಿ ನಮ್ಮ ಒಲೆ ಬೂದಿ 2 kg 1.5 kg ಒಂದೇ ಬುಡಕ್ಕೆ ಹಾಕೋದು, ಆ ಥರ ಮಾಡಬೇಡಿ. ಜಾಸ್ತಿ ಹಾಕೋದು ಬೇಡ. ನಾನು ಹೇಳಿದಾಗೆ ಸಾವಯವ ಗೊಬ್ಬರ ಜೊತೆ 10-15% ಅಥವಾ ದ್ರವ ರೂಪದಲ್ಲಿ 200 ಲೀಟ್ರಿಗೆ 2-3 kg ಅಥವಾ 5 kg ಅಷ್ಟನ್ನು ಹಾಕಿ ದ್ರವರೂಪಕ್ಕೆ ಮಾಡಿ ಕೊಡೋದು ಒಳ್ಳೆಯದು. ಮುರಳೀಧರ್ ಅವರೇ? ಹೌದು ಸರ್. ಸರ್ ಈಗ ಅದು ಕಲ್ಲಿದ್ದಲು ಆ ಥರ ಬಳಸಿರ್ತಾರೆ ಕೆಲವರು, ಅದನ್ನ ಏನು ಮಾಡ್ಬೇಕು ಸರ್? ಯೂಸ್ ಮಾಡ್ಬೋದು ನಾವು? ಕಲ್ಲಿದ್ದಲು ಬೂದಿಯಲ್ಲಿ ಸಸ್ಯ ಪೋಷಕಾಂಶಗಳು ಇರುತ್ತಾ ಅಂತ ಗೊತ್ತಿಲ್ಲ, ಯಾಕೆಂದರೆ ಅದು ಭೂಮಿಯಿಂದ ಸಿಗ್ತಕ್ಕಂಥ ಒಂದು ಪಳೆಯುಳಿಕೆ. ಅದು ಸಸ್ಯ ತ್ಯಾಜ್ಯ ಆಗಿರಲ್ಲ, ಪ್ಲ್ಯಾಂಟ್ ರೆಸಿಡ್ಯೂಸ್ ಆಗಿರಲ್ಲ. ನಾವು ಭತ್ತದ ಹೊಟ್ಟು ಅಥವಾ ತೆಂಗಿನ ಉತ್ಪನ್ನಗಳಲ್ಲಿ ನಾವು ಸುಟ್ಟಾಗ ಅದು ಸಸ್ಯದ ಭಾಗ, ಅಂದರೆ ಒಣ ಕಟ್ಟಿಗೆ, ಉರುವಲು, ಅದರದ್ದು ಪೋಷಕಾಂಶಗಳಿರುತ್ತೆ. ಇದು ಕಲ್ಲಿದ್ದಲು ನೇರವಾಗಿ ಭೂಮಿಯಿಂದ ಸಿಗ್ತಕ್ಕಂಥ ಒಂದು ಇದು. ಇದನ್ನು ಸುಟ್ಟಾಗ ಬರ್ತಕ್ಕಂಥ ಬೂದಿ, ಹಾರುವ ಬೂದಿ ಅಥವಾ ಫ್ಲೈಯಿಂಗ್ ಆ್ಯಶ್ ಅಂತಲೂ ಕರೀತಾರೆ. ಈ ಬೂದಿನಲ್ಲಿ ಸಸ್ಯ ಪೋಷಕಾಂಶಗಳು ಇರುತ್ತೆ, ಇದ್ದರೆ ಯಾವ ಪ್ರಮಾಣದಲ್ಲಿರುತ್ತೆ ಅದನ್ನು ಇದುವರೆಗೂ ವೈಜ್ಞಾನಿಕವಾಗಿ ಯಾರೂ ಪರೀಕ್ಷೆ ಮಾಡಿಲ್ಲ ಅಂತ ಅನಿಸುತ್ತೆ. ಸೊ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್, ಬೇಕಾದ್ರೆ ಹುಡುಕ್ಬೋದು. ಬಟ್ ಕಲ್ಲಿದ್ದಲು ಬೂದಿ, ಹಾರು ಬೂದಿ ಅಂತೇಳಿ ಫ್ಲೈಯಿಂಗ್ ಆ್ಯಶ್ ಅಂತೀವಿ, ಅದನ್ನು ನಾನು ನೇರವಾಗಿ ಸಸ್ಯ ಸಂಪೋಷಕವಾಗಿ ಪ್ಲ್ಯಾಂಟ್ ನ್ಯೂಟ್ರಿಯೆಂಟ್ ಆಗಿ ಗಿಡಗಳಿಗೆ ಕೊಟ್ಟಿರೋದು ನಾನು ಯಾವುದಕ್ಕೆ ಸ್ಟಡಿ ನೋಡಿಲ್ಲ. ಬಟ್ ಫ್ಲೈ ಆ್ಯಶ್ನ ಬ್ರಿಕ್ಸ್ ಥರ ಮಾಡ್ತಾರೆ, ಅಂದರೆ ಅದನ್ನು ಮನೆ ಕಟ್ಟಲಿಕ್ಕೆ, ಇಟ್ಟಿಗೆಗಳನ್ನು ಮಾಡಲಿಕ್ಕೆ ಎಲ್ಲ ಉಪಯೋಗಿಸ್ತಾರೆ. ಹಾಗಾಗಿ ಇದು ನೀವು ಚಾರ್ಕೋಲ್ ಅಥವಾ ಕೋಲ್
ಕಲ್ಲಿದ್ದಲಿನ ಬೂದಿ, ಹಾರುವ ಬೂದಿ, ಇದರಿಂದ ಭೂಮಿ ಕೃಷಿಗೆ ಬಳಸಬಹುದೇ ಬೇಡವೇ, ಇದ್ರ ಬಗ್ಗೆ ಮಾಹಿತಿ ಇಲ್ಲ. ನೀವು ಕೇಳಿದ್ರೆ ಇಟ್ಟಿಗೆ ಗೂಡು ಸುಡೋಕ್ಕೂ ಕಲ್ಲಿದ್ದಲು ಹಾಕ್ತಾರಾ? ಮೋಸ್ಟ್ಲಿ ಇಟ್ಟಿಗೆ ಗೂಡು ಸುಡೋಕ್ಕೆ ಕಲ್ಲಿದ್ದಲು ಹಾಕಲ್ಲ, ಮರ ಕಟ್ಟಿಗೆಗಳನ್ನು ಉಪಯೋಗಿಸ್ತಾರೆ ಅಂತ ನಾವು ಗಮನಿಸಿದ್ದೀವಿ. ಅದು ಕಲ್ಲಿದ್ದಲು ಅಂದ್ರೆ ಆತರ ಇರುತ್ತೆ ಸರ್, ಅದು ಬಳಸ್ತಾರೆ, ನನಗೂ ಅದು ಗೊತ್ತಿಲ್ಲ. ಅದಕ್ಕೆ ನಾವು ಬಳಸ್ಬೋದಾ ಬೇಡವಾ ಅಂತ ನಿಮ್. ಅದಕ್ಕೆ ಕೋಲಿಸ್ ಎಕ್ಸ್ಪೆನ್ಸಿವ್ ಅಂತೀನಿ ಕಂಪೇರಿಟಿವ್. ಹಾ ಹೌದು ಸರ್. ಇಟ್ಟಿಗೆ ಮಾಡೋರು ಕಲ್ಲಿದ್ದಲನ್ನ ಬಳಸಲ್ಲ. ಕಲ್ಲಿದ್ದಲು ನಮ್ಮ NTPC ಥರ್ಮಲ್ ಪವರ್ ಕಾರ್ಪೊರೇಷನ್, ಉಷ್ಣ ವಿದ್ಯುತ್ ಸ್ಥಾವರ, ಅವರು ಬಳಸೋದನ್ನು ಕೇಳಿದ್ದೀವಿ. ಬೇರೆ ಅಪ್ಲಿಕೇಶನಲ್ಲಿ ಕಲ್ಲಿದ್ದಲನ್ನು ಉಪಯೋಗಿಸಿ ಬಾಯ್ಲ್ ಮಾಡಿರೋದು ಅಪ್ಲಿಕೇಶನ್ ಕೇಳಿಲ್ಲ. ಬಟ್ ನಾನು ಬಹುತೇಕ ಇದು ಭತ್ತದ ಹೊಟ್ಟು ಮತ್ತು ಇದು ತೆಂಗಿನ ಉತ್ಪನ್ನಗಳು ಅದನ್ನು ಸುಡ್ತಾರೆ. ನಮ್ಮ ಈ ಆಲೆಮನೆ ಇದೆಯಲ್ಲ, ಬೆಲ್ಲ ಮಾಡ್ತಾರಲ್ಲ, ಕಬ್ಬಿನ ಹಾಲನ್ನು ಕಾಯಿಸಿ, ಅವರು ಸಹ ಈ ತೆಂಗಿನ ಮೊಟ್ಟೆ, ಎಡೆಮೊಟ್ಟೆ, ಕುರುಂಬಾಳೆ ಎಲ್ಲ ಉಪಯೋಗಿಸ್ತಾರೆ. ಕಬ್ಬಿನ ಸಿಪ್ಪೆನೂ ಉಪಯೋಗಿಸ್ತಾರೆ. ಅದು ಬೂದಿ ಸಿಗುತ್ತೆ, ಅದನ್ನು ನಾವು ಸಂಗ್ರಹಿಸ್ಬೋದು. ನಾನು ಸುಮಾರು ಆಲೆಮನೆಗಳಿಗೆ ಭೇಟಿ ಕೊಟ್ಟಿದ್ದೀನಿ, ಚನ್ನರಾಯಪಟ್ಟಣ, ಮಂಡ್ಯ ಆ ಕಡೆ ಎಲ್ಲ. ಅವರು ಆ ಬೂದಿನ ಅವ್ರು ನಮ್ಮ ಕಬ್ಬಿನ ಸಿಪ್ಪೆ ಕೊಡಿ ಅಂತ ಕೇಳ್ತೀನಿ, ಕೊಡಲ್ಲ ಅಂತಾರೆ. ನಮ್ಮ ಕಬ್ಬಿನ ಸಿಪ್ಪೆ ನಮಗೆ ಅದನ್ನು ಉರುವಲಾಗಿ ಉಪಯೋಗಿಸ್ಕೊತೀವಿ, ಕಬ್ಬಿನಲ್ಲಿ ಕಾಯಿಸೋಕ್ಕೆ, ಬೆಲ್ಲ ಮಾಡೋಕ್ಕೆ ಅಂತಾರೆ. ಬೂದಿ ಕೊಡ್ತಾರೆ, ನಾವು ಸುರಿದಿದ್ದೀವಿ ತಗೊಂಡೋಗಿ ಅಂತಾರೆ. ಬಟ್ ಸಮಸ್ಯೆ ಏನಪ್ಪ ಅಂದರೆ ಆ ಬೂದಿನ ಸಂಗ್ರಹಣೆ ಮಾಡೋದು, ತುಂಬ್ಕೊಂಬರೋದು ಸ್ವಲ್ಪ ಚಾಲೆಂಜು. ಸೊ ನಿಮಗೆ ಇಟ್ಟಿಗೆ ಫ್ಯಾಕ್ಟ್ರಿನಲ್ಲಾಗ್ಬೋದು, ಆಲೆ ಮನೆಗಳಲ್ಲಾಗ್ಬೋದು, ಬೂದಿನ ರಾಶಿ ಹಾಕಿದ್ದಾಗ ಅದನ್ನು ಸ್ವಲ್ಪ ಅದ್ರ ಮೇಲೆ ನೀರು ಚಿಮುಕಿಸಿ, ಅದನ್ನು ಬೂದಿ ಹಾರದಂಗೆ ನೀರು ಚಿಮುಕಿಸಿ ಆಮೇಲೆ ನಾವು ಚೀಲಗಳಿಗೆ ಅಥವಾ ಬುಟ್ಟಿಗಳಲ್ಲೂ ತುಂಬ್ಕೊಂಡು ತರಬೇಕಾಗತ್ತೆ. ನಿಮ್ಮ ಕೃಷಿ ಭೂಮಿಯ ಸಮೀಪದಲ್ಲಿ ಈ ಆಲೆಮನೆಗಳು ಅಥವಾ ಈ ಇಟ್ಟಿಗೆ ಬುಟ್ಟಿಗಳು ಇದ್ದರೆ ಆ ಬೂದಿಗಳನ್ನು ನೀವು ಸಂಗ್ರಹಣೆ ಮಾಡಿ ತಂದು ಮಾಡಬಹುದು. ಬೂದಿಯ ಬಳಕೆ ಸಾವಯವ ಕೃಷಿನಲ್ಲಿ ಅಥವಾ ನೈಸರ್ಗಿಕ ಕೃಷಿನಲ್ಲಿ ಒಂದು ಒಳಸುರಿಯಾಗಿ ಮಿತವಾಗಿ ಆವಾಗವಾಗ ಅಂದರೆ ವರ್ಷಕ್ಕೊಂದ್ಸತಿ 2 ಸತಿ ಬಳಸ್ಬೋದು, ತೊಂದರೆ ಇಲ್ಲ. ಮತ್ತು ಬೂದಿಯನ್ನು ದ್ರವರೂಪ ಮಾಡಿಕೊಡೋದು ಬಹಳ ಮುಖ್ಯ. ನೀವು ತರಕಾರಿ ಬೆಳೆಯೋರು, ವೆಜಿಟೇಬಲ್ಸು, ಹಸಿರು ಸೊಪ್ಪು ತರಕಾರಿ ಬೆಳೆಯೋರು ಈ ಬೂದಿನ ಹಾಕೋಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿರಿ. ಆ ಬೂದಿಯಿಂದನೂ ಅವಕ್ಕೆ ಎಲೆಗಳ ಮೇಲೆ ಬೂದಿ ಕಣಗಳು ಕೂತ್ಕೊಳ್ಳೋದು, ಸಣ್ಣ ಸಣ್ಣ ಗಿಡಗಳಿದ್ದಾಗ ಹಾಕೋದು ಬೇಡ. ಇಟ್ ವಿಲ್ ಬ್ಲಾಕ್ ದಿ ದಿ ಲೀವ್ಸ್. ನಮ್ಮ ಎಳೆ ಗಿಡಗಳ ಎಲೆಗಳಲ್ಲಿ ಇರತಕ್ಕಂತಹ ಒಂದು ರಂಧ್ರಗಳೇನಿರುತ್ತಲ್ಲ, ಫೋಟೋಸಿಂಥೆಸಿಸ್ ಮಾಡಲಿಕ್ಕೆ ಸ್ಟೊಮ್ಯಾಟ ಅಂತ ಹೇಳ್ತೀವಿ, ಆ ಸ್ಟೊಮ್ಯಾಟ ರಂಧ್ರಗಳನ್ನು ಈ ಬೂದಿ ಕಣಗಳು ಬ್ಲಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮ್ಮ ಬೆಳೆ ಸಸ್ಯಗಳು ಚಿಕ್ಕದಾಗಿದ್ದಕ್ಕೆ ತರಕಾರಿ ಬೆಳೆಯೋರು ಆ ಥರದವರು ಇದನ್ನು ದ್ರವರೂಪದಲ್ಲಿ ಲಿಕ್ವಿಡ್ ಮಾಡಿಬಿಟ್ಟು ಹಾಕಿ ನೇರವಾಗಿ ಎರಚೋದು ಬೇಡ ಭೂಮಿ ಮೇಲೆ. ಬಯೋಚಾರ್ ಮಾಡ್ತಾರಲ್ಲ ಇಜ್ಜಿಲು ಹಾಕಿ ಬಯೋಚಾರ್ ಮಾಡಿ ಗಿಡಗಳಿಗೆ ಹಾಕ್ತಾರೆ. ಅದು ಯಾವ್ದೋ ವಿಡಿಯೋದಲ್ಲಿ ನೋಡಿದೆ. ಸರಿ, ಅದು ಬಯೋಚಾರ್ ಹಾಕೋದು ಇಜ್ಲು ಏನಕ್ಕೆ ಅಂದ್ರೆ ವಾಟರ್ ಅಬ್ಸರ್ವ್ ಮಾಡುತ್ತೆ ಅದು ಅಂತ ಹಾಕ್ತಾರೆ. ಹೌದು. ಅಲ್ಲ, ಅದು ಡಿಫ್ರೆಂಟ್ ಸರ್. ಅದು ಇನ್ನೊಂದು ಸಾವಯವ ಮೂಲ. ಮುರಳೀಧರ್ ದೊಡ್ಡಬಳ್ಳಾಪುರ ಅವ್ರು ಕೇಳಿದ್ದು ನಮಗೆ ಬೂದಿ ಬಗ್ಗೆ ಇವಾಗಿನ ಡಿಸ್ಕಷನ್ ನಾವು ಮಾಡಿದ್ವಿ. ಬೂದಿ ಮತ್ತೆ ಇಜ್ಲು ಎರಡು ಕೇಳಿದ್ರಲ್ಲ. ಇದ್ಲು ಅವರ ಕಲ್ಲಿದ್ದಲು, ಕೋಲ್. ಅದೇ ಇವು ಬಯೋಚಾರು ಅದೇ ಅಲ್ವಾ ಸರ್? ಇಜ್ಲೆ ಅಲ್ವಾ? ಇಲ್ಲ, ಅದು ಬಯೋ ಆಗಲ್ಲ. ಅದು ಕಲ್ಲಿದ್ದಲು. ಚಾರ್ಕೋಲ್ ಅಂದ್ರೆ ನೀವು ಇದ್ಲು ಬಯೋಚಾರ್ ಅಂತ ಮಾಡ್ತೀವಿ. ಹಾಗೆ ನೀವು ಬಯೋಚಾರ್ ಮಾಡೋದಕ್ಕೆ ಯಾವ ವಸ್ತುವನ್ನ ಸುಟ್ಟು, ಪೈರಾಲಿಸಿಸ್ ಪ್ರೊಸೆಸ್ ಅಂತೀವಿ, ಆಮ್ಲಜನಕ ರಹಿತವಾಗಿ ಯಾವ ವಸ್ತುವನ್ನ ಸುಟ್ಟು ನೀವು ಇದ್ದಲು ಮಾಡಿ ಅದನ್ನ ರೀಚಾರ್ಜ್ ಮಾಡಿ ಬಯೋಚಾರ್ ತರ ಉಪಯೋಗಿಸ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಲ್ಲಿದ್ದಲನ್ನ ಪುಡಿ ಮಾಡಿ ಅದಕ್ಕೆ ನಿಮ್ಮ ಸಾವಯವ ದ್ರವ್ಯಗಳನ್ನು ಹಾಕಿ ರೀಚಾರ್ಜ್ ಮಾಡಿ ಉಪಯೋಗಿಸಿರೋ ಕೇಸ್ ಸ್ಟಡೀಸು ನಾವು ಓದಿಲ್ಲ. ಕೋಲ್, ಕಲ್ಲಿದ್ದಲು ಅಂತೀವಲ್ಲ, ಕೋಲ್, ಅದರದ್ದು ಕೃಷಿ ಬಳಕೆ ಬಗ್ಗೆ ನಮ್ಗೆ ಯಾವುದು ಮಾಹಿತಿ ಇಲ್ಲ. ಬಯೋಚಾರ್ ಮಾಡ್ಕೋಬೇಕಾದ್ರೂ ನಾವು ಈ ಸಸ್ಯ ತ್ಯಾಜ್ಯಗಳನ್ನೇ ಉಪಯೋಗಿಸ್ತೀವಿ, ಒಣ ತ್ಯಾಜ್ಯಗಳು, ಸಸ್ಯ ಒಣ ತ್ಯಾಜ್ಯಗಳು. ಮಂಜುನಾಥ್, ನಮಸ್ಕಾರ. ಪ್ರದೀಪ್, ಮಾಹಿತಿ ಇದ್ರೆ ದಯವಿಟ್ಟು ಹಂಚ್ಕೊಳ್ಳಿ ಕಲ್ಲಿದ್ದಲು ಉಪಯೋಗಿಸಿರೋ ಬಗ್ಗೆ. ಸೊ ಪ್ರದೀಪ್, ಮಂಜುನಾಥ್, ನಮಸ್ಕಾರ. ನಮಸ್ಕಾರ. ಮೀನ್ ವೈಲ್ ನಾನು ಆನ್ಲೈನ್ ಜಸ್ಟ್ ಚೆಕ್ ಮಾಡಿದೆ. ಫ್ಲೈ ಆಶ್ ಈಸ್ ಯೂಸ್ಡ್ ಅಲಾಂಗ್ ವಿತ್ ಮೆನ್ಯೂರ್ಸ್, ಅಂದ್ರೆ ಕೌಡಂಗ್ ಆಗ್ಲಿ ಅಥವಾ ವೆಜಿಟೇಬಲ್ ವೇಸ್ಟ್ ಆಗ್ಲಿ, ಅದನ್ನ ಯೂಸ್ ಮಾಡಿ 20% ಫ್ಲೈ ಆಶ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದ ಕಂಪೋಸ್ಟಿಂಗ್ ಪ್ರೊಸೆಸ್. Okay. Will that add any nutrition to the plants? Yes. ಫಾಸ್ಫೇಟ್, ಆಮೇಲೆ ಮೆಗ್ನೀಷಿಯಮ್, ಕ್ಯಾಲ್ಸಿಯಂ. ಓಕೆ, ಗ್ರೇಟ್, ಗುಡ್. ಈ ಮೂರಿದೆ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ,
potash and phosphate. ಫಾಸ್ಫರಸ್. ಓಕೆ, ಗುಡ್. 20% should be added. ಅದೇ ನಾನು 10-15 ಅಂತ ಹೇಳಿದೆ. ಓಕೆ, ಗುಡ್. ಅಪ್ ಟು 20%. Yeah, Manjunath sir. ಹೇಳಿ. ಥ್ಯಾಂಕ್ಸ್ ಪ್ರದೀಪ್. ಹಾಂ, Manjunath sir, this is Lakshmi Narayana from Hyderabad. ಎಸ್ ಸರ್, ಪ್ಲೀಸ್. Yeah, can we use husk as a biochar? Can we make a biochar from the husk? ಪ್ಯಾಡಿ ಹಸ್ಕ್. Paddy husk. Oh, excellent, sir. So beautiful. One Yeah. thing is, when we prepare biochar with various raw materials like this, Uh, the precaution we need to take is don't intermix different sources. For example, you have husk now, paddy husk, yeah. and you also, let us say, a coconut husk or an areca husk or some other raw material. Mm. And when you start preparing biochar in a given episode, in a given batch, Mm. you don't mix them because their temperature Yeah. where The required temperature is different. Yeah. You just put only husk and take one batch Yeah. and use that. So Because one of my relative has got a very big paddy mill, rice mill. correct, rice mill, correct. So he was asking me whether I can go for a biochar mill. Yes, sir. Yes, sir. I mean, you can suggest him that he can use it as a byproduct Mm. and use the husk available from his rice mill, and let him set up a biochar preparation unit. Mm. It is not that expensive. Mm. Prepare a biochar by himself if he's got space and bandwidth, everything. Yeah, he has got lot of space, and every day you will get about 10 tons. He can promote biochar only. Mm. You can advertise that it is the biochar prepared by paddy husk Mm. and enriched by so and so liquid organic input. Okay, Like, okay. like we make Jivamrutam, that this, etc. No, sir. Mm. He can prepare any inexpensive plant nutrient liquid organic manure, liquid organic fertilizer input, Mm. and charge this biochar. Can he suppose he feels that is a extra worker He can sell the biochar, husk biochar as it is. as it is? That's it. Okay. He can advise the farmers Mm. to take that husk biochar, add any plant nutrient, liquid nutrient into that, Mm. and also the microbes, Mm. then apply to the basin of their plant, Yeah. or mix to their farmland manure. Yeah. Directly, suppose a farmer, I buy that charcoal, Uh, biochar. uh. Can I directly put into my, ginger and plants? No, you have to charge the biochar. Okay, I have to charge the Sources of adding a liquid microbial solution Mm. like our effective micro EM1 Mm. or any organic plant nutrient liquid manure. So that. You have to add these two Mm. and charge this biochar. Okay. Then apply this biochar to your ginger bed or any other commercial plant. Commercial crop or anything, right? Yes, yes, sir. Yes, sir. So Don't directly. apply the biochar as it is. Please charge the biochar. Oh, Process for charging the biochar. if I use biochar as it is, Uh-huh. you mean to say there will not be any effect? No, there are some instant negative effects, sir. Once I put this biochar powder, Mm. it has to be it has to be a fine powder. Once again, Mm. you can't put you have to bring down the density of that matter. Correct. So crush it into as small nanoparticle as possible, Like powder. then powder format. Then when you apply to your raised bed, your ginger bed or whatever, Mm. if without charging, Mm. what it will do, it will start absorbing the moisture available in your bed. Correct. So that means your moisture content on the topsoil will reduce because this biochar will absorb that moisture. Correct. Correct. So if you forget watering the bed again, then Then- there will be want of moisture. Correct. But how Better to charge it and then apply it, use it. much bio we have to add? It's subjective, sir. I think in my experience, about 3 to 5 kgs of biochar powder, Mm. we have added about half a liter of EM1 or AMC from University of UAS Bangalore, GKVK. Mm. That is a microbial consortia, about half a liter or 1 liter. Mm. It will saturate very quickly, sir. It doesn't take, it will not absorb too much of water. Mm. But better to charge it
with this either microbial consortia, that is the microbial source, or a plant nutrient, preferably both. So we have to buy this biochar, bionutrient. You can prepare, sir. For example, our oil seed cake liquid manure, what we prepare, na? Uh, That is a source of plant nutrient. okay. Activated effective microorganism, AEM1, Hariali. That is a source of microbes. So what you Okay. have to do, take about 5 kgs of this biochar powder, Mm. add these two at appropriate ratio, and then apply it to your beds or the basin of the plant. So that means at our plant we cannot mix this and sell it to farmer. Farmer has to mix there and apply. Yeah, I mean it's subjective to the farmer. I mean what type of plant nutrient he wished to add, Mm. what type of microbial source he wished to inoculate Mm. is his choice, his subjective. So that all depends on the crop type. Yeah, maybe on the crop type and source, obviously resource available with him, obviously also the crop type. That also we can promote, right? Yes. Your rice mill for a friend, Mm. he can happily take it as another line of business. Yes. And the biochar prepared by paddy husk is much better than any other raw material used for biochar, because biochar from paddy husk also contributes silica. Silica, yes. Silica is one of the important, one of the 16 plant nutrients. Correct. Yes. Yeah, it is scientifically better, sir. Yeah, okay. Thank you, sir. Thank you. Thanks, ಲಕ್ಷ್ಮೀನಾರಾಯಣ್. Thank you, sir. ಲಕ್ಷ್ಮೀನಾರಾಯಣ್ ಸರ್ ಕೇಳ್ತಾ ಇದ್ರು, ಭತ್ತದ ಹೊಟ್ಟಿನಲ್ಲಿ ನಾವು ಈ ಬಯೋಚಾರ್ನ ಜೈವಿಕ ಇದ್ದಿಲನ್ನು ತಯಾರಿಸಿ ಅದನ್ನು ಬಳಸ್ಬೋದೇ? ಭತ್ತದ ಮಿಲ್ಗಳಿರುತ್ತಲ್ಲ, ಅಲ್ಲಿ ನಮಗೆ ಸಾಕಷ್ಟು ಭತ್ತದ ಹೊಟ್ಟು ಸಿಗುತ್ತೆ, ಅದನ್ನು ನಾವು ಬಯೋಚಾರ್ ಮಾಡಿ ಜೈವಿಕ ಇದ್ದಿಲು ಮಾಡಿ ಅದಕ್ಕೆ ಮತ್ತೆ ಸೂಕ್ಷ್ಮಜೀವಿಗಳ ದ್ರಾವಣ ಮತ್ತು ಸಸ್ಯ ಪೋಷಕಾಂಶಗಳ ದ್ರಾವಣವನ್ನು ಸೇರಿಸಿ ನಮ್ಮ ಬೆಳೆ ಸಸ್ಯಗಳಿಗೆ ಕೊಡ್ಬೋದೇ ಅನ್ನೋದು ಲಕ್ಷ್ಮೀನಾರಾಯಣ್ ಸರ್ ಪ್ರಶ್ನೆ ಆಗಿತ್ತು. ಖಂಡಿತ ಮಾಡಿ. ನಮಗೇನು ಸಮಸ್ಯೆ ಆಗುತ್ತೆ ಅಂದರೆ, ₹6 kg ಚಾರ್ಜ್ ಮಾಡ್ತಾರೆ ನಮಗೆ ಭತ್ತದ ಮಿಲ್ನವರು. ನಮ್ಮ ಕುರಿಗಳಿಗೆ ಮತ್ತು ಕೋಳಿ ಸಾಕಣೆಯಲ್ಲಿ ಅದನ್ನು ಲಿಟ್ಟರ್ ಮೆಟೀರಿಯಲ್, ನೆಲಹಾಸು ಮುಚ್ಚಿಗೆ ದ್ರವ್ಯಕ್ಕೆ ಉಪಯೋಗಿಸ್ತೀವಿ. ಅದಕ್ಕೋಸ್ಕರ ನಮ್ಗೆ ₹6 kg ತಗೋತಾರೆ. ಸ್ವಲ್ಪ ಅದು ನಮಗೆ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಬಟ್ ಯಾರಿಗೆ ಈ ಭತ್ತದ ಮಿಲ್ಲಿನಲ್ಲಿ ಭತ್ತದ ಹೊಟ್ಟು ಸಿಗುತ್ತೋ ಅದನ್ನು ತಗೊಂಬನ್ನಿ, ಅದನ್ನು ನೀವೇ ಬಯೋಚಾರ್ ಮಾಡಿ ಜೈವಿಕ ಇದ್ದಿಲಾಗಿ ಪರಿವರ್ತಿಸಿ ಅದಕ್ಕೆ ಸೂಕ್ಷ್ಮಜೀವಿ ದ್ರಾವಣವನ್ನು ಮತ್ತು ಸಸ್ಯಪೋಷಕ ದ್ರಾವಣವನ್ನು ಮಿಶ್ರಣ ಮಾಡಿ ನಿಮ್ಮ ಬೆಳೆ ಸಸ್ಯಗಳಿಗೆ ಪೂರೈಸಿ. ಬೇರೆ ಪದಾರ್ಥಗಳಲ್ಲಿ ಮಾಡದಂಥ ಜೈವಿಕ ಇದ್ದಲಿಗೂ ಭತ್ತದ ಹೊಟ್ಟಿನಲ್ಲಿ ಮಾಡದಂಥ ಜೈವಿಕ ಇದ್ದಲಿಗೂ ಒಂದು ವ್ಯತ್ಯಾಸ ಏನಪ್ಪ ಅಂದರೆ, ಭತ್ತದ ಹೊಟ್ಟಿನಲ್ಲಿ ಸಿಲಿಕಾ ಅನ್ನೋ ಅಂಶ ಜಾಸ್ತಿ ಇರುತ್ತೆ. 16 ಸಸ್ಯ ಪೋಷಕಾಂಶಗಳಲ್ಲಿ, ಪ್ರಮುಖ ಸಸ್ಯ ಪೋಷಕಾಂಶಗಳಲ್ಲಿ ಸಿಲಿಕಾ ಅನ್ನೋದು ಭಾಳ ಮುಖ್ಯವಾದ ಪೋಷಕಾಂಶ ಆಗಿರೋದ್ರಿಂದ ಭತ್ತದ ಹೊಟ್ಟಿನಲ್ಲಿ ಜೈವಿಕ ಇದ್ದಲನ್ನು ತಯಾರಿಸುವುದು ಒಂದು ಉತ್ತಮವಾದ ಮಾರ್ಗ ಅಂತ ಹೇಳ್ಬೋದು. ಸರ್, ಈಗ ಭತ್ತದ ಹೊಟ್ಟನ್ನು ನಾವು ಅದನ್ನ ಇದ್ದಿಲಾಗಿ ಪರಿವರ್ತಿಸಿ ಹಾಕೋದಕ್ಕಿಂತನೂ ನೀವು ಮರದ ಹೊಟ್ಟು ಹಾಕಿ ಅಂತ ಹೇಳಿದಿರ ಸರ್ ಮುಚ್ಚಿಗೆಗೆ, ಅದಕ್ಕೆ ಪರ್ಯಾಯವಾಗಿ ಬಳಸಬಹುದು ಸರ್? ಮರದ ಹೊಟ್ಟಲ್ಲೂ ನೀವು ಬಯೋಚಾರ್ ಮಾಡ್ಬೋದು, ಜೈವಿಕ ಇದ್ದಲ್ಲಿ ಮಾಡ್ಬೋದು. ಅಲ್ಲ, ನಾವು ಅದನ್ನ ಒಣ ಮುಚ್ಚಿಗೆಯಲ್ಲಿ ಮರದ ಹೊಟ್ಟನ್ನು ಬಳಸ್ತೀವಲ್ಲ, ಅದು ಮಾಯಿಶ್ಚರ್ ರಿಟೆನ್ಷನ್ನು ಮತ್ತು ಡಾರ್ಕ್ನೆಸ್ಸು, ಗಿಡದ ಬುಡದಲ್ಲಿ ತೇವಾಂಶ ನಿರ್ವಹಣೆ ಮತ್ತು ಕತ್ತಲೆ ಸೃಷ್ಟಿ ಮಾಡಲಿಕ್ಕೆ ಸೂಕ್ಷ್ಮಜೀವಿಗಳಿಗೆ, ಅದಕ್ಕೆ ಒಣ ಮುಚ್ಚಿಗೆಯಾಗಿ ಮರದ ಹೊಟ್ಟನ್ನು ಉಪಯೋಗಿಸ್ತೀವಿ. ಅದು 5-6 ತಿಂಗಳ ನಂತರ ಅದು ನ್ಯಾಚುರಲ್ ಆಗಿ ವಿಘಟಿಸಲ್ಪಡುತ್ತೆ, ಡಿಕಂಪೋಸ್ ಆಗ್ತಾ ಬರುತ್ತೆ. ಬಟ್ಟು ಅದನ್ನು ನೀವು ಪೈರೋಲಿಸಿಸ್ ಪ್ರೊಸೆಸ್ಸಲ್ಲಿ ಆಮ್ಲಜನಕ ರಹಿತ ವಾತಾವರಣದಲ್ಲಿ ಸುಟ್ಟಾಗ ಅದರಿಂದ ಏನು ಮರದ ಹೊಟ್ಟಿಂದ ಬಯೋಚಾರ್ ಬರುತ್ತಲ್ಲ, ಅದನ್ನು ಉಪಯೋಗಿಸ್ಬೋದು. 2 ಬೇರೆ ಬೇರೆ ಅಪ್ಲಿಕೇಶನ್ ಸರ್. ಒಂದು ಒಣ ಮುಚ್ಚಿಗೆಯಾಗಿ, ಅದನ್ನು ಜೈವಿಕ ಇದ್ದಿಲಾಗಿ, ಎರಡನ್ನೂ ಮಾಡ್ಬೋದು. ಮರದ ಹೊಟ್ಟನ್ನು 2 ಥರದಲ್ಲಿ ಉಪಯೋಗಿಸ್ಬೋದು. ಭತ್ತದ ಹೊಟ್ಟನ್ನು ನಾವು ಮುಚ್ಚಿಗೆಯಾಗಿ ಬಳಸ್ಬೋದಾ ಸರ್? ಬೇಡ, ಅಷ್ಟು ತುಂಬ ಕಾಸ್ಟ್ಲಿ. ₹6 kg ಕೊಟ್ಟು ತಂದು ಅದನ್ನ ಹಾಕಿದಾಗ ಅದು ನಿಮಗೆ ಡೆನ್ಸಿಟಿ ಕವರ್ ಆಗಲ್ಲ ಸರ್. ಈಗ ನೀವು ಅಡಿಕೆ ಸಿಪ್ಪೆ ಆಗ್ಬೋದು, ಈಗ ನಾನು ತೆಂಗಿನ ನಾರಿನ ಪುಡಿ, ಒಣ ಅಡಿಕೆ ಸಿಪ್ಪೆ ಮತ್ತು ಮರದ ಹೊಟ್ಟು, ವುಡ್ ಸಾಡಸ್ಟು, ಈ 3ನ್ನ ನಾವು ತಂದಾಗ 1 kg ಅದನ್ನು ತಗೊಂಬಂದು, ಉದಾಹರಣೆಗೆ 1 kg ಈ 3ರಲ್ಲಿ ಯಾವ್ದಾದ್ರು 1 kg ತಗೊಂಬನ್ನಿ, ನಿಮ್ಮ ಗಿಡದ ಸುತ್ತ ಆಲ್ಮೋಸ್ಟ್ ನೀವು ಅದನ್ನು ಕವರ್ ಮಾಡಿಬಿಡ್ಬೋದು. ಅದು ಈ 1 kg ಇದನ್ನು ತಂದಾಗ ₹6 kg ಕೊಟ್ಟು ಇದನ್ನು ತಂದರೆ, ಅದು ಪ್ಯಾಡಿ ಹಸ್ಕು, ಅದು ಅಷ್ಟು ಕವರ್ ಕೊಡಲ್ಲ ಸರ್.
ಆಮೇಲೆ ಅದು ಮಾಯಿಶ್ಚರ್ ರಿಟೆನ್ಷನ್ ಅಂತೆ, ತೇವಾಂಶವನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಸಹಾಯ ಮಾಡಲ್ಲ ಅದು. ಯಾಕಂದರೆ ಅದರದ್ದು ಏರಿಯಾ ಸ್ಪೇಸ್ ಕಮ್ಮಿ ಇರುತ್ತೆ. ಇವುಗಳಲ್ಲಿ ಏರಿಯಾ ಸ್ಪೇಸ್ ಜಾಸ್ತಿ ಇರುತ್ತೆ, ಅಂದರೆ ಜಾಸ್ತಿ ಅಗಲವಾಗಿ ಇದು ಹರಡಿಕೊಳ್ಳುತ್ತೆ. ಸೊ ನಮ್ಮ ಮುಚ್ಚಿಗೆಯಾಗಿ ಇದನ್ನು ಭತ್ತದ ಹೊಟ್ಟನ್ನು ಉಪಯೋಗಿಸೋದು ಅಷ್ಟು ಎಕನಾಮಿಕಲ್ ಅಲ್ಲ, ಎಫೆಕ್ಟಿವ್ ಅಲ್ಲ. ಅದನ್ನು ಬಯೋಚಾರಾಗಿ ಯೂಸ್ ಮಾಡೋದು ಮೋರ್ ಎಫೆಕ್ಟಿವ್. ಮಾಹಿತಿ ಸರಿಯಾಗಿ ಬರ್ತಾ ಇದೆಯಾ? ಸರ್ ನಾವು ಹೇಳಿ ಖಂಡಿತ ಬರ್ತಾ ಇದೆ ಸರ್, ಚೆನ್ನಾಗಿ ಬರ್ತಾ ಇದೆ ಸರ್. ನಿಮ್ಮ ಓದಿಕೆ ದಯವಿಟ್ಟು ಹೇಳಿ, ಯಾರು ಇಟ್ಕೋಬೇಡ್ರಿ, ದಯವಿಟ್ಟು ಹೇಳಿ. ನಮಸ್ಕಾರ. ನಮಸ್ಕಾರ. ನಾನು ತಿಳಿದ ಮಟ್ಟಿಗೆ ಬಯೋಚಾರನ್ನ ನಾವು ಮಾಡ್ತಕ್ಕಂಥದ್ದು ಅವೈಲೇಬಲ್ ಏನೋ ಒಳ್ಳೆ ಮಟೀರಿಯಲ್ ಏನತ್ರ ಭೂಮಿಯಲ್ಲಿ ಸಿಗ್ತಕ್ಕಂಥದ್ದು. ನಮ್ಮಲ್ಲಿ ಯಾವುದು ಈ ಹಸ್ ಸಿಗಲ್ಲ. ನಮ್ಮಲ್ಲಿ ತೊಗರಿ ಗಿಡ ಸಾಕಷ್ಟು ಸಿಗತ್ತೆ, ಒಣಗಿ ತೊಗರಿ ಗಿಡ. ನನ್ನ ಇದು ಯಾವ್ದು ಹತ್ತಿ ಕಟ್ಟಿಗೆ ಒಣಗಿದ್ದನ್ನ ಹತ್ತಿ ಬಿಡಿಸಿದ ನಂತರ ತ್ಯಾಜ್ಯ ಉಳಿತಲ್ಲ, ಉಪಯೋಗ ಅದನ್ನ ಉಪಯೋಗ ಬಯೋಚಾರ ಮಾಡ್ತಾರೆ. ಹತ್ತಿ ಕಾಂಡ ಮತ್ತು ತೊಗರಿ ಕಾಂಡ ಇವೆಲ್ಲವನ್ನು ನೀವು ಯಾವುದೇ ಒಣಗಿ ಸಿಗತ್ತಲ್ಲ ಜಾಸ್ತಿ ಆಗತ್ತೆ. ಏನ್ ಜಾಸ್ತಿ ಆಗುತ್ತೆ? ಖರ್ಚು ಜಾಸ್ತಿ ಆಗತ್ತೆ. ನೀವು ಹಸ್ ತಗೊಳ್ ಹೇಳಿದ್ರಲ್ಲ ಸಿಗತ್ತೆ, ಬಹಳ ಕಾಸ್ಟ್ಲಿ ಆಗತ್ತಲ್ಲ, ಹಾಗೆ ತಗೋಬೇಕಾದ್ರೆ ಖರ್ಚಾಗುತ್ತೆ. ಅವೈಲೇಬಲ್ ನಮ್ಮಲ್ಲಿರ್ತಕ್ಕಂಥ ಏನೇನು ರಾ ಮಟೀರಿಯಲ್ ಸಿಗತ್ತೆ, ತ್ಯಾಜ್ಯ, ಅದನ್ನ ಉಪಯೋಗ ಮಾಡಿ ಅದನ್ನ ಉಪಯೋಗ ಮಾಡಿ ನಮ್ಮ ನೇಬರ್ ಇದಾರೆ, ಅಣ್ಣ ಸಾಹೇಬ್ ಮೂಲಿ ಮನೆ ಅಂತಿದ್ದಾರೆ. ಅವರು ಆಕ್ಚುಲಿ ಏನಪ್ಪಾ ಅಂತಂದ್ರೆ ಲೀಗಲಿ ಮಾಡ್ತಾರಲ್ಲ, ಹೋಗಿ ಏನು ವೇಸ್ಟ್ ಮಾಡ್ತಾರ ಅಂತ ತಂದಿದ್ದಾರೆ. ಅವ್ರು 3-4 ಟ್ರ್ಯಾಕ್ಟರ್ ಲೋಡ್ ತಂದು ಅದನ್ನ ಇನಾಕ್ಯುಲೇಟ್ ಮಾಡಿ ಅದನ್ನ ಮೌಲ್ಯವರ್ಧನೆ ಮಾಡಿ ಅದನ್ನೇನಪ್ಪಾ ಅಂತ ನಾವು ಭೂಮಿ ಕೊಡ್ತಾರೆ. ಖಂಡಿತ ಮಾಡ್ಬೋದು. ನಾನು ಕೂಡ ಒಂದೆರಡು ಹೋಲ್ಗಳನ್ನ ನೋಡಿದ್ರು ಕಂಟ್ರೋಲ್ ಆಕ್ಸಿಜನ್ ಅಲ್ಲಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ತಂದಿಟ್ಟಿವಿ. ನಾವು ಮಾಡಬೇಕಾಗಿಲ್ಲ ಇನ್ನು. ನಾನು ಹೊರಗಿಂದ ತರಿಸಿ ಏನಪ್ಪಾ ಹಾಕಿ ನಾನು ಈಗ ಮೊನ್ನೆ ಯಾವುದು ಹಲಸಿನ ಸೃಷ್ಟಿ ಇರ್ತಲ್ಲ, ಅವಾಗ ಏನಪ್ಪಾ ಅಂದ್ರೆ ಈ ಬಯೋಚಾರದ ಗೊಬ್ಬರ ತಂದಕರಿಂದ ಗೊಬ್ಬರನ್ನು ಕೂಡಿಸಿ, ಆಮೇಲೆ ಒಣಗಿದ ಬೇವಿನ ಕೂಡಿಸಿ, ಆನಂತರ ಹಸಿರು ಇದು ಯಾವುದು ಅದ್ರೆ ಎರೆಹುಳ ಗೊಬ್ಬರ ಕೂಡಿಸಿ ಅದನ್ನ ಹಾಕಿ ನಂತರ ನಾನು ನಾಟಿ ಮಾಡಿರ್ತಕ್ಕಂಥದ್ದು. ಬಟ್ ಚೆನ್ನಾಗಿ ಏನಪ್ಪಾ ಅಂತಂದ್ರೆ ಬೆಳೆದಿದೆ, ಸಸ್ಯ ಚೆನ್ನಾಗಿ ಬಂದಿದೆ. ಆದಷ್ಟು ನಾವು ಅಲ್ಲೇ ತ್ಯಾಜ್ಯ ಉಪಯೋಗ ಮಾಡೋದು ಉತ್ತಮ ಅಂತ. ಮತ್ತೆ ಇನ್ನೊಂದು ಏನ್ ಹೇಳ್ಬೇಕು, ನನಗೂ ತಿಳಿದ ಮಟ್ಟಿಗೆ ಬಯೋಚಾರ ಯಾಕೆ ಉಪಯೋಗ ಮಾಡ್ತೇವೆ? ಒಂದನೇದು ನೀರು ಹಿಡಿದಿಟ್ಕೋತಾರೆ, ಎರಡನೇದು ಎಕೋ ಬರ್ತಾ ಇದೆ ಪಾಟೀಲ್, ಸ್ವಲ್ಪ ಎಕೋ ಬರ್ತಾ ಇದೆ. ಹೇಳಿ ಸ್ಪೀಕರ್ ಫೋನ್ ಮಾತಾಡ್ಬೇಡಿ, ಹಾಗೆ ನಾರ್ಮಲ್ ಆಗಿ ಮಾತಾಡಿ. ಈಗ ಸರಿ ಅನ್ಸುತ್ತೆ, ಹೇಳಿ ಪರವಾಗಿಲ್ಲ, ಹೇಳಿ ಕ್ಯಾಪ್ಚರ್ ಮಾಡ್ಕೊಂಡು. ಬಯೋಚಾರ ಉಪಯೋಗ ಮಾಡೋ ಉದ್ದೇಶ ಮೊದಲನೇದ್ದು ನೀರು ಹಿಡ್ಕೊಳ್ತಕ್ಕಂಥ ಶಕ್ತಿ ಅಲ್ಲಿ 10 ಪಟ್ಟು ಜಾಸ್ತಿ ಆಗತ್ತೆ. ಹೌದು. ಎರಡನೇದು ಈ ಮೈಕ್ರೋಬಿಯಲ್ ಗ್ರೋತ್ ಅಂತ ಆಶ್ರಯ ಮಾಡಿಕೊಳ್ಳಿ. ಆಮೇಲೆ ಮೂರನೇದು ಕಾರ್ಬನ್ ನೈಟ್ರೋಜನ್ ರೇಷಿಯೋ ಅಚೀವ್ ಮಾಡ್ಲಿಕ್ಕೆ ಅದು ಸಹಾಯ ಮಾಡಿ. ನನಗೆ ತಿಳಿದ ಮಟ್ಟಿಗೆ ಗೊತ್ತಿಲ್ಲ, ನನಗೆ ತಿಳಿದ ಮಟ್ಟಿಗೆ ಇವು ಬೇಸಿಕ್ 3 ಸ್ವಲ್ಪ ಅಂದ್ರೆ ನಾವು ಉಪಯೋಗ ಮಾಡ್ಬೇಕು. ಹೌದು, ಖಂಡಿತ. ಇದಿಷ್ಟು ಮಾಹಿತಿ ನನಗೆ ಗೊತ್ತಿತ್ತು ಅಂತ ತಿಳಿಸಿದ್ದೆ. ಒಳ್ಳೇದು ಪಾಟೀಲ್ ರೇ. ಸೊ ಥ್ಯಾಂಕ್ ಯು. ಒಂದು ಗಮನಿಸೋದು, ನಾವು ಹತ್ತಿ ಕಡ್ಡಿ ಅಥವಾ ತೊಗರಿ ಕಡ್ಡಿಯಿಂದ ಜೈವಿಕ ಇಂಧನ ತಯಾರು ಮಾಡುವಾಗ ಡ್ರಮ್ಗಳಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ಮಿಕ್ಸ್ ಮಾಡೋದು ಬೇಡ. ಒಂದು ಬ್ಯಾಚು ಹತ್ತಿ ಕಡ್ಡಿದೆ ಮಾಡ್ರಿ, ಒಂದು ಬ್ಯಾಚು ತೊಗರಿ ಕಡ್ಡಿದೆ ಮಾಡ್ರಿ, ಅಂದರೆ ಎರಡು ಇದ್ದವರು ಯಾವುದೇ ಆಗಲಿ ನೀವು ಒಂದೇ ಥರದ ತ್ಯಾಜ್ಯವನ್ನು ಯೂಸ್ ಮಾಡಿ, ಮಿಕ್ಸ್ ಮಾಡೋದು ಬೇಡ. ಯಾಕೆಂದರೆ ಅವುಗಳು ಇದ್ದಿಲಾಗೋ ಪರಿಣಾಮ ಟೆಂಪ್ರೇಚರು ಇದು ಬೇರೆ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಯಾವುದನ್ನು ಮಿಶ್ರಣ ಮಾಡೋದು, ಡೋಂಟ್ ಮಿಕ್ಸ್ ದ ರಾ ಮೆಟೀರಿಯಲ್, ಯೂಸ್ ಎನಿ ಒನ್ ಆಫ್ ದೆಮ್ ಅಟ್ ಒನ್ ಟೈಮ್. ಅದೇ ಪ್ರಿಕಾಷನ್ ತಗೊಂಡ್ರೆ ನೀವು ಉಳಿದಿದ್ದೆಲ್ಲ ಕರೆಕ್ಟ್ ಆಗಿದೆ ಸರ್, ನೀವು ಹೇಳಿರೋದು. ಸ್ವಲ್ಪ ನಿಮ್ಮ ಸಿಗ್ನಲ್ ಪ್ರಾಬ್ಲಮ್ ಇದೆಯಾ ಪಾಟೀಲ್ ರೇ, ಬಟ್ ಪರವಾಗಿಲ್ಲ, ಕೇಳಿಸ್ಕೊಂಡಿದ್ದೀವಿ. ಕೇಳಿಸ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಂದೊಂದು ಪ್ರಶ್ನೆ ಸರ್.
ಇವಾಗ ಮಾಮೂಲಾಗೆ ತೋಟದಲ್ಲಿ ಸುತ್ತಮುತ್ತ ಎಲ್ಲ ಕಟ್ಟಿಗೆಗಳೆಲ್ಲ ಕಟ್ ಮಾಡಿ ಇರ್ತದೆ, ಕಟ್ಟಿಗೆ ಸಿಗುತ್ತೆ, ಸಾಕಷ್ಟು ಕಟ್ಟಿಗೆಗಳು ಸಿಗುತ್ತೆ. ಅದನ್ನ ಬಯೋಚಾರ್ ಆಗಿ ಮಾಡ್ಬೇಕಂತಂದ್ರೆ ಕಂಟ್ರೋಲ್ಡ್ ಆಗಿ ಬರ್ನಿಂಗ್ ಮಾಡ್ಬೇಕಲ್ಲ ಸರ್? ಅದು ಏರ್ ಕೂಡ ಆಕ್ಸಿಜನ್ ಅದಕ್ಕೆ ಇಷ್ಟು ಅಂತ ಬೇಕು, ಅದಕ್ಕೆ ಬರ್ನ್ ಆಗಿ ಇಷ್ಟು ಬರ್ನ್ ಆದ್ಮೇಲೆ ಅದು ಬಯೋಚಾರ್ ಆಗುತ್ತೆ, ಇಲ್ಲಂದ್ರೆ ಇದ್ಲಾಗೋಗ್ಬಿಡುತ್ತಲ್ಲ ಸರ್. ಸೊ ಅದಕ್ಕೆ ಬೂದಿನೇ ಆಗುತ್ತೆ. ಅದು ಹೇಗೆ ಸರ್? ಅದು ಅಂದ್ರೆ ಏನನ್ನ ಆತರ ಮಾರ್ಕೆಟ್ ನಲ್ಲಿ ಡಿವೈಸಸ್ ಸಿಗುತ್ತಾ ಸರ್ ಆತರ ಬಯೋಚಾರ್ ಮಾಡೋದಕ್ಕೆ ಅಂತ? ಒಂದು ಸ್ಮಾಲ್ ಫಾರ್ಮರ್, ನನ್ನಂತ ಸ್ಮಾಲ್ ಫಾರ್ಮರ್ ಮಾಡೋದಕ್ಕೆ ಅವೈಲಬಿಲಿಟಿ ಏನಾದ್ರು ಇದೆಯಾ ಸರ್ ಆತರ? ಇಲ್ಲಿ ರೈತರ ಸಂಶೋಧನೆಗಳೇ ತುಂಬ ಇದೆ, ಫಾರ್ಮರ್ಸ್ ಇನೋವೇಷನ್ನು. ನಮ್ಮ ಪ್ರೊಫೆಸರ್ ಮಾಲಿಂಗಪ್ಪ ಅವರು ಮಧುಗಿರಿ ರಂಗಾಪುರ ಸರ್ ಇದೆಲ್ಲ ಮಾಡ್ತಾಯಿದ್ರು, ನಮ್ಗೆ ಡ್ರಮ್ ಎಲ್ಲ ತೋರಿಸಿದ್ದಾರೆ. ಅವ್ರು ತೋಟಕ್ಕೆ ಹೋದಾಗ ನೋಡ್ಕೊಂಬಂದಿದ್ದೀವಿ. ಅದೇನಿಲ್ಲ ಸರ್, ಅದು ಒಂದು ಕಬ್ಬಿಣದ ಡ್ರಮ್ನ ತೊಗೊಂಡು ಅದನ್ನು ಬಾಯಿನ ತೆಗೆದು ಹಾಕೋ ಥರ ಮಾಡಿ ಅದರ ಬಾಯಿಗೆ ಮುಚ್ಚಳಕ್ಕೆ ಒಂದು ಹೊಗೆ ಪೈಪನ್ನು ಜೋಡಿಸೋ ಥರ ಮಾಡ್ಕೊತಾರೆ, ಮತ್ತು ರಂಧ್ರಗಳನ್ನು ಮಾಡ್ಕೊತಾರೆ. ಸೊ ಮೇಲ್ಭಾಗದಲ್ಲಿ ಈಗ ನಮ್ಮ ಡ್ರಮ್ಮಿನ ಮೇಲ್ಭಾಗದಲ್ಲಿ ಒಂದು ರಂಧ್ರಗಳಿರುತ್ತೆ, ಮತ್ತು ತಳದಲ್ಲಿ ಬಾಟಮಲ್ಲಿ ಅಲ್ಲಿ ರಂಧ್ರಗಳಿರುತ್ತೆ. ಇದು ಒಂದು ಸಣ್ಣದ ಒಂದು ಕಬ್ಬಿಣದ ಡ್ರಮ್ನಲ್ಲಿ ಇದನ್ನು ಮಾಡ್ಕೋಬೋದು ಸುಲಭವಾಗಿ. ಸೊ ಇದನ್ನು ಮಾಡಿ ಬಳಸಿರೋದು ಒಂದು 2-3 ಉದಾಹರಣೆಗಳಿದೆ. ನಾನೇ ಅದೊಂದು ಪ್ರಾಜೆಕ್ಟಲ್ಲಿ ಅದನ್ನು ಮಾಡಿದ್ದೆ. ಮಾಲಿಂಗಯ್ಯ ಸರ್ ನಮ್ಗೆ ಅದನ್ನೆಲ್ಲ ಕ್ಲೀನಾಗಿ ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಜೊತೆ ಚಂದ್ರಶೇಖರಯ್ಯ ಸರ್ ಇದ್ದರೆ, ನಮ್ಮ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಚಂದ್ರಶೇಖರಯ್ಯ ಸರ್ ಇದ್ದೀರಾ? ಇದ್ದೀನಿ ಸರ್, ಇದ್ದೀನಿ. ಹೇಳಿ ನಿಮ್ಮ ಅನುಭವ ಹೇಳಿ ಚಂದ್ರಶೇಖರ್ ಸರ್, ಹೇಗೆ ಮಾಡಿದ್ದೀರಾ ಡ್ರಮ್ಮು? ಓಕೆ, ಏನಿಲ್ಲ, ಒಂದು 200 ಲೀಟರ್ ಆಯಿಲ್ ಡ್ರಮ್ ಬರುತ್ತಲ್ಲ, ಅದನ್ನ ತಗೊಂಡು ಮೆಟಲ್ದು ಪ್ಲಾಸ್ಟಿಕ್ದು ನೀವು ಹಾಕಿ ಒಳಗಡೆ ನೀವು ಪೈರೋಲಿಸಿಸ್ ಹೀಟ್ ಕೊಟ್ಟಾಗ ಅದು ಮೆಲ್ಟ್ ಆಗುತ್ತೆ. ಸೊ ನೀವು ಮೆಟಲ್ದು ತಗೊಳ್ಬೇಕು. ನಾನು ಇವಾಗ ಸದ್ಯ ಸೂಕ್ಷ್ಮವಾಗಿ ಹೇಳ್ತೀನಿ, ಸಂಕ್ಷಿಪ್ತವಾಗಿ. ಅದನ್ನ ನಾನು ಒಂದು ಪ್ರೆಸೆಂಟೇಶನ್ ಕೊಡ್ತೀನಿ ನಮ್ಮ ತೋಟದ ಪರವಾಗಿ. ಕೊಟ್ಟಾಗ ನಿಮ್ಗೆ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ ವಿತ್ ಅದು ಬಹಳ ಸುಲಭ, ನಾನು ಮಾಡ್ಕೊಳ್ತಾ ಇದ್ದೀನಿ. ಬಟ್ ನಮ್ಮ ಮಂಜುನಾಥ್ ಸರ್ ಹೇಳ್ದಂಗೆ ನೀವು ಯಾವುದೇ ಸಬ್ಸ್ಟ್ರೇಟ್ ಯೂಸ್ ಮಾಡಿದಾಗ, ಸಬ್ಸ್ಟ್ರೇಟ್ ಅಂದ್ರೆ ಅದನ್ನ, ಈಗ ಫಾರ್ ಎಕ್ಸಾಂಪಲ್ ನಾನು ತೆಂಗಿನ ಚಿಪ್ಪು ಯೂಸ್ ಮಾಡ್ತೀನಿ. ಚಿಪ್ ಯೂಸ್ ಮಾಡ್ಬೇಕಾದ್ರೆ ಅದ್ರ ಮೇಲ್ಗಡೆ ಕರೆಕ್ಟಾಗಿ ಯೂಸ್ ಇದನ್ನ ಶೆಲ್ ಯೂಸ್ ಮಾಡುವಾಗ ಮೇಲ್ಗಡೆ ಇದನ್ನ ಯೂಸ್ ಮಾಡಲ್ಲ. ಸೊ ಬೇರೆ ಬೇರೆ ವಸ್ತುಗಳು ಅದ್ರದ್ದು ಮೆಲ್ಟಿಂಗ್ ಪಾಯಿಂಟು ಅಥವಾ ಬರ್ನಿಂಗ್ ಇದು ಬೇರೆ ಬೇರೆ ಇರೋದ್ರಿಂದ ಒಂದೇ ತರದ್ದು ಪದಾರ್ಥಗಳನ್ನ ಅದಕ್ಕೆ ಹಾಕಿ ನಾವು ಪೈರೋಲಿಸಿಸ್ ಮೆಥಡ್ ಅನ್ನ ಮಾಡ್ಬೇಕಾಗತ್ತೆ. ಚಂದ್ರಶೇಖರ್ ಸರ್, ಕ್ಯಾನ್ ಯು ಪ್ಲೀಸ್ give that details to Manjunath sir such that we all can have it? Yes sir, yes sir. Manjunath sir has seen my process, everything he has seen already. And all that presentation with the video can be given when I give my presentation. Yeah. Okay. In this group itself. Okay. You are going to give that in the next month or next weeks? Next week or next to next week, depending upon my preoccupation. Okay, right. But it will be informed in advance. Yeah, definitely, yeah. Right, sir. So that will be very nice, right? Thank you, sir. Yeah. Okay. So in our group today, Chandrasekhar sir is using this regularly, and as I said, Professor Malingaya is no more now. So he was using it regularly in Madhugiri Taluk, Rangapura village. So, and I have done myself those drums prepared at Nuggehalli, Chandrapatna Taluk, Hassan district, in one of my friend's farm. So it can be done, sir. We can share that design. We can share those photos and small videos how to prepare the biochar preparation drum using a metal drum. So that can be shared. It's available also on the YouTube or internet. So, but definitely we will share with you. Sir, hello sir. Yes sir. Please share those details, sir. So that all the next materials can be used for the farming activity. Definitely. Hello, sir. Definitely. Yes, sir. Sir, actually, I want to share some information on this. Yes, Uday. So there is one channel called Biochar channel. Okay. In YouTube. It is run by Nakka Sai Bhaskar Reddy. He promotes biochar. So you can see a lot of videos on how to make biochar without the drums also. Okay.
So he makes a pit. If you have a pit at your farm, just to or dump all the means that tuvarka Material. put material and lit on the top, not at the bottom. Correct. So it can be done without drums also on a large scale. Okay, good. So you can go to that biochar you can type in YouTube as biochar channel. You can find Hindi videos also. Okay, good. Sir, actually, Mr. Vijay Kumar sir, I have attended his webinars a lot of times, huh? But the thing is, no, it is a general thing. What I'm trying to tell you people is doing it in YouTube. That is on one channel and showing this can be done in this way. Is second thing, and the same process repeated by the farmer. He knows what are the difficulties, what to do, No, what not to actually, do. he gives trainings also. That is the Yes, thing. sir, I am aware So, of that, sir. yeah, I will try and make a video and send you actually then. With your And same, experience, we want yeah, it from your experience, Udayji. yeah. I will do it maybe in this month. Great. Thank you. We will wait for Okay, it. That's okay. great. Uday sir, you are also using biochar? No, I wanted to use now because this is summer. My land is like it will get heated up like anything. So I want to just put some biochar on every plant. Because we cannot maintain that moisture in here actually. Understood. Within a half a day it will get evaporated. Yeah, Mr. Vijay Kumar, yes, sir. I try to do one pit method what you have referred. Yeah. But it is bit difficult as a farmer. It is a bit difficult to control the restrictions to restrict the oxygen from that pit. Is bit Yes, difficult, and we will be wasting lot of material. Okay. Here, the drum method, no material is wasted. In fact, Okay, sir. Then okay. I will try the drum method. That is what I was telling, sir. From the scientist to the farmer, if it is transferred to the farmer faces difficulties. Scientists can tell you can done this way or that way, but when it comes to farmer, no, sir, there are a lot of difficulties, and the farmer knows what are the difficulties and how to manage them. So that is what I was telling. If some of our in the groups, any farmer has done it, then it will be a better experience to share, sir. Yes, sir. Thank you, sir. We have spent so much of time on biochar, so we'll try to take some other doubts, please. ಇನ್ಯಾವ್ದಾದ್ರು ವಿಷಯಗಳು ಈ ಜೈವಿಕ ಇಂಧನ ಬಳಕೆ ಬಗ್ಗೆ, ತಯಾರಿಕೆ ಬಗ್ಗೆ ಮಾಹಿತಿ ಇದ್ರೆ ನಾವು ಮತ್ತೆ ಆಫ್ಲೈನ್ ಅಲ್ಲಿ ಹಂಚ್ಕೊತಾ ಹೋಗೋಣ. ಸಾಕಷ್ಟು ಸಮಯದ ಬಗ್ಗೆ ಆಗಿದೆ. Sir, good evening, sir. Hi, madam. No, in my village, I see half burnt areca husk and half rotten coconut shells. I mean, coconut mele idiruttalla adu. So, can I use the half burnt areca husk to make biochar, or can I use it directly? No, you can use that only for your mulching purposes, not as a biochar. Okay. Because the fact of the matter, it is burnt on an open air. Yes. So it is not qualified as biochar. I mean, it's a char. Okay. So if you get areca husk, yes, after completely drying it, you can prepare a biochar from the areca husk separately. Do you use that husk as it is for your mulching, dry mulching. Okay. Do you recommend converting the areca husk into manure, as I have seen in many videos? You can do that, madam. You see, the areca husk can be used in 3 categories. A, you can use it for a dry mulch on the basin of the plant. Okay. To prevent water evaporation and create shelter for our microbes. Okay. 2, areca husk can be converted into biochar using drum method or any other easily doable method. Okay. And we can charge the biochar and use it as a inoculant to the soil. Okay. 3rd, the areca husk can be mixed with any other
composting material including the animal dung, Yes. and we can prepare a compost. Yes. Then we can apply that as a after enriching that compost, farm and manure you can use. There are three opportunities of using areca husk. What about the coconut husk, sir? It takes a very long time to rot. I had distributed it among the coconut trees in my farm, as you have seen my farm. Correct. The picture of the farm. Half of it is already rotten. And since there were some black rhinoceros beetles which came into to attack my coconut palms, I had to remove it. I thought it all came from them. So I have collected that in one heap. Can I partially burn it and use it as mulching? It depends on how much of moisture it has taken. It's almost dry, sir, now. If it is dry, you can try to use it as a biochar. In fact, the late Professor Malingam sir always recommends us to use the coconut husk Yes. as a biochar, not as a mulch. Oh. He was telling us, don't use it as a mulch. Okay. Please convert that into biochar and then use it. He says using this coconut husk as it is as a mulch is not that effective, and in fact it can cause some other indirect negative effects. Okay. So better to convert all your coconut husk into biochar, then use it. That's what Professor Malingam sir was advising us. Okay. And even if I don't follow the conventional method of biochar, can I use? If I burn it completely, I get only the ash, right? Only the mineral content of it, not the carbon content. Correct. You will miss the carbon content. Yes. It will pollute your air. Yeah, no, I don't want to do that. Okay, thank you. Okay. Madam, introduce yourself. Where is your farm? What are things you are growing? I'm Lata, a retired chemistry lecturer from Tumkur district, and my farm is in Kadaba, somewhere near Gubbi Taluk, Tumkur district. Fine. Thank you, madam. Your first time you are participated, sharing your experience. We welcome it, madam. Please take. Thank you so much. No, I want all, because I'm a farmer. I am new into this profession, sir, and I'll have to take a great risk to do something new on my farm, and hence I must be very careful. So I just want to listen what all you exchange with yourselves and your experiences, so that I can learn and put that into little practice. So I am a child with respect to farming when compared to you all, and I am a very small farmer trying to give back something to Mother Earth. That's it. My idea is only that much. You are a very curious child, and you will going to perform. Thank you so much, sir. Yes, I hope by the support of you, such people and everybody here, I think I'll be able to make some impact to the Mother Earth. Thank you. Madam. Thank you, Lata madam. ಎಸ್ಸಪ್ಪ ಹೇಳಿ, ಕನ್ನಡ ತರ್ಜುಮೆ ಬೇಕಾ ಯಾರಿಗಾರು? ನಮಸ್ಕಾರ ಸರ್. Are all of us are following the discussions? ಗುಡ್ ಈವ್ನಿಂಗ್ ಸರ್. ಸರ್ ಒಬ್ರು ಮ್ಯೂಟ್ ಮಾಡ್ಕೊಳ್ಳಿ ಸರ್. ಬದ್ನಿ ಗಿಡ ಹುಳ ಜಾಸ್ತಿ ಸರ್, ಏನ್ ನೋಡಿದ್ರೆ ಕಂಟ್ರೋಲ್ ಆಗ್ತದೆ ಸರ್. ಬದ್ನಿ ಗಿಡ ಹುಳ ಜಾಸ್ತಿ ಐತಿ, ಏನ್ ನೋಡಿದ್ರೆ ಕಂಟ್ರೋಲ್ ಆಗ್ತದೆ? ಅದೇ ಯಾವ ತರ ಹುಳ ಬಸವರಾಜ್ ಅವರೇ? ಎಲೆ ಮುದುರ್ತಾ ಇದೆ, ಅದು ಗೋಲ್ಡ್ ಕಲರ್ ಐತಿ ಸರ್. ಗೋಲ್ಡ್ ಸುಡಿಯಾಗ್ಬಿಡ್ತದೆ ಸರ್, ಗೋಲ್ಡ್ ಕಲರ್ ಅದು. ಹುಳ ಕಣ್ಣಿಗೆ ಕಾಣತ್ತಾ ನಿಮ್ಗೆ? ಕಾಣ್ತದೆ, ಸುಡಿಯಾಗಿ ಒಳಗೆ ಸುತ್ತೂರಿತ್ತೆ ಸರ್ ಅದು. ಎಷ್ಟು ದಿವಸದ ಬದನೆ ಸಸಿ? ಬದನೆ ಗಿಡ ನಾಟಿ ಮಾಡಿ ಎಷ್ಟು ದಿವಸ ಆಗಿದೆ? 70 ಡೇಸ್ ಆಯ್ತು ಸರ್. ಹೂವು ಬಂದಿದೆ ಸರ್, ಅಲ್ಲೇ ಹೂವು ಬಂದ್ಬಿಟ್ಟಿದೆ. ಹೂವು ಬಂದ್ಮೇಲೆ ಹೂವು ಜೊತೆ ಹುಳನ ಬಂದ್ಬಿಡ್ತಾ? ಅದು ಸುಳಿಗೆ ಬೀಳ್ತಾ ಇದೆ ಸರ್. ಸುಳಿಗೆ ಸೈಡ್ ಕೊಂಬಳದು ಸೇರ್ತದೆ ಅದು ಹುಳ ಸರ್ ಒಳಗಡೆ. ಅದೇ ಸರ್, ಇದು ಹಸಿರು ಮೆಣಸಿನಕಾಯಿ ಬೆಳ್ಳುಳ್ಳಿ ದ್ರಾವಣ ಅಂತ ಹೇಳಿದ್ದೆ, ಜ್ಞಾಪಿಸ್ಕೊಂಡಿದ್ದೀರಾ? ಯಾವಾಗಾದ್ರೂ ಕೇಳಿಸ್ಕೊಂಡಿದ್ದೀರಾ? ಇಲ್ಲ ಸರ್, ಇಲ್ಲ ಸರ್. ಈಗ ಥರ್ಡ್ ಟೈಮ್ ನಾಲ್ಕು ಭಾಗ ಹಸಿರು ಮೆಣಸಿನಕಾಯಿ, 1 ಭಾಗ ಬೆಳ್ಳುಳ್ಳಿ, ಅಂದ್ರೆ 100 ಗ್ರಾಮ್ ಹಸಿರು ಮೆಣಸಿನಕಾಯಿ, 25 ಗ್ರಾಮ್ ಬೆಳ್ಳುಳ್ಳಿ. ಓಕೆ ಸರ್. 4 ಭಾಗ ಹಸಿರು ಮೆಣಸಿನಕಾಯಿ, 1 ಭಾಗ ಬೆಳ್ಳುಳ್ಳಿನ ಜಜ್ಜಿ ಒಂದು ಕಾಟನ್ ಬಟ್ಟೆನಲ್ಲಿ ಗಂಟು ಕಟ್ಕೊಳ್ಳಿ. ಅದನ್ನ ಒಂದು 5 ಲೀಟರ್ ನೀರು ಬಕೆಟ್ ಅಲ್ಲಿ ಆ ಬಟ್ಟೆ ಗಂಟನ್ನ ಮುಳುಗಿಸಿ. ಒಂದು 2 ಗಂಟೆ ಕಾಲ ಬಿಟ್ರೆ ಅದರ ರಸ ಎಲ್ಲಾನು ನೀರಿಗೆ ಇಳ್ಕೊಂಡಿರುತ್ತೆ. ಆ 5 ಲೀಟರ್ ನೀರಿನಲ್ಲಿ ಬಂದಂತ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ರಸವನ್ನ ಅದಕ್ಕೆ ನೀವು 1 ಚಿಟಿಕೆ ಅರಿಶಿನ ಹಾಕಿ
ಓಕೆ ಸರ್. ಚೆನ್ನಾಗಿ ತೊಳೆಸ್ಬಿಟ್ಟು 15 ಲೀಟ್ರ್ ಬೆನ್ನಿ ಕಟ್ಕೊಳ್ಳೋ ಮಿಷನ್ಗೆ 50ರಿಂದ 60 ml ಅಂದರೆ 4ರಿಂದ 5 ml 1 ಲೀಟ್ರಿಗೆ ಅಂತ ಹೇಳ್ತೀವಿ. ಹೌದು ಸರ್. ನೀವು 15 ಲೀಟ್ರ್ ಬೆನ್ನಿ ಕಟ್ಕೊಳ್ಳೋ ಸ್ಪ್ರೇ ಮಿಷನ್ಗೆ ಒಂದು 50ರಿಂದ 60 ml ಈ ದ್ರಾವಣವನ್ನು ಹಾಕ್ಕೊಂಡು ಓಕೆ ಸರ್. ಗಿಡ ಚೆನ್ನಾಗಿ ನೆನೆಯೋ ಥರ ಸ್ಪ್ರೇ ಮಾಡಿ ಸಂಜೆ 4 ಗಂಟೆ ಮೇಲೆ. ಓಕೆ ಸರ್. ಸಾಯಂಕಾಲ ಮತ್ತೆ 3 ದಿನ ಬಿಟ್ಟು ಇನ್ನೊಂದು ಸಲ ಮಾಡಿ. ಓಕೆ ಸರ್. ಇದರಲ್ಲಿ ಬರ್ತಕ್ಕಂಥ ಘಾಟು ವಾಸನೆಗೆ, ಮೆಣಸಿನಕಾಯಿ ಘಾಟು, ಬೆಳ್ಳುಳ್ಳಿನೂ ಘಾಟು, ಓಕೆ ಸರ್. ಈ ಘಾಟು ವಾಸನೆಗೆ ಆ ಹುಳುಗಳು ಬಿದ್ದೋಗ್ತವೆ. ಥ್ಯಾಂಕ್ ಯು ಸರ್. ಓಕೆ ಸರ್. ಸರ್ ನಾನು ಇಂಗ್ಲಿಷ್ ಬರೋಲ್ಲ, ತೆಲುಗು ಬರೋಲ್ಲ. ಚಿಟಿಕೆ ಅರ್ಶಿನ ಹಾಕಿ ಇನ್ನಲ್ಲ, ಅರ್ಶಿನ ಯಾಕೆ ಹಾಕ್ಬೇಕು ಗೊತ್ತಾ? ಭಯ ಇದಿತ್ತು ಸರ್, ಅದು ಆಂಟಿಬಯೋಟಿಕ್. ಯಾಕೆಂದ್ರೆ ನೀವು ಮೆಣಸಿನಕಾಯಿ ಘಾಟ್ ಹೊಡೆದಾಗ ನಿಮ್ಮ ಬದನೆ ಗಿಡಕ್ಕೂ ಸ್ವಲ್ಪ ತೊಂದರೆ ಆಗುತ್ತೆ, ಅದಕ್ಕೂ ಓವರ್ ಡೋಸ್ ಆಗುತ್ತೆ. ಬೇಗ ರಿಕವರ್ ಆಗಲಿ ಅಂತ ಒಂದು ಚಿಟಿಕೆ ಅರ್ಶಿನ ಹಾಕಬೇಕು. ಥ್ಯಾಂಕ್ ಯು ಸರ್. ಆಗ್ತೀನಿ ಸರ್. ಟ್ರೈ ಮಾಡಿ. ಮುಂದಿನ ಬುಧವಾರ ನಿಮ್ಮ ಅನುಭವ ಹೇಳಿ. ಹೊಡಿಬೇಕು ಸರ್. ಎಲ್ಲಿದೆ ಬಸವರಾಜ್ ಅವರೇ ನಿಮ್ಮ ಕೃಷಿ ಭೂಮಿ, ಬದನೆ ಗಿಡ? ನಂದು ಬೆಳಗುಪ್ಪ ಮಂಡಲ CRP ವಿಲೇಜ್ ಸರ್. ನನ್ನ ಹೆಸರು ಆರ್ ಬಸವರಾಜ್ ಸರ್. 5 ಎಕರೆ ಭೂಮಿ ನಾನು ಬದನೆ ಗಿಡ, ಟೊಮೊಟೊ ಇಲ್ಲಿ 2 ಎಕರೆ ಇಟ್ಟಿದ್ದೀನಿ ಸರ್. ಪಕ್ಕದ ದೇವಸ್ಥಾನ ಬೆಳೆಸ್ತೇನೆ ಸರ್. ಸರಿ. ಮೆಣಸಿನ ಗಿಡ. ಬಸವರಾಜ್ ಸರ್, ಬದನೆ, ಟೊಮೊಟೊ ಮತ್ತು ಹಸಿರು ಮೆಣಸಿನಕಾಯಿ, ಮೂರು ಬೆಳೆಗಳಿಗೆ ಓಕೆ ಸರ್. ಮುಟ್ರು ರೋಗ ಅಂತ ಬರುತ್ತೆ, ಎಲೆ ಮುದುರುವ ರೋಗ ಅಂತ. ಮುಟ್ರು ರೋಗ ಮಿರ್ಚಿಗೆ ಅದನ್ನ ಕಂಟ್ರೋಲ್ ಮಾಡೋಕ್ಕೂ ಈ ಹಸಿರು ಮೆಣಸಿನಕಾಯಿ ಬೆಳ್ಳುಳ್ಳಿ ದ್ರಾವಣ ಕೆಲಸ ಮಾಡುತ್ತೆ. ಥ್ಯಾಂಕ್ ಯು ಸರ್. ಓಕೆ ಸರ್. ಟ್ರೈ ಮಾಡಿ, ಅನುಭವ ಹೇಳಿ. ಆಯ್ತು ಸರ್, ನಾನು ಬುಧವಾರ ಹೇಳ್ತೇನೆ ಸರ್. ಖಂಡಿತ. ಥ್ಯಾಂಕ್ ಯು ಬಸವರಾಜ್ ಅವರೇ. ನೋಡಿ, ಆಂಧ್ರದಿಂದ ಸ್ವಚ್ಛ ಕನ್ನಡ ಮಾತಾಡ್ತೀರಾ, ಸಂತೋಷ. ಥ್ಯಾಂಕ್ ಯು ಸರ್. ಕನ್ನಡ ಸ್ವಾಮಿ ಸರ್, ಕನ್ನಡ ಬರ್ತಾ ಇದೆ ಸರ್. ಒಳ್ಳೇದು ಸರ್. ಥ್ಯಾಂಕ್ ಯು ಸರ್. ಇಂಗ್ಲಿಷ್ ಬರೋದಲ್ಲ ನನಗೆ, ಓದಿಲ್ಲ ಸರ್ ಅಷ್ಟೊಂದು. ಏನಪ್ಪ? ನಮ್ ತಿರುಮಲ ಪ್ರಸಾದ್ ಬೇಸ್ ಇಂಗ್ಲಿಷ್ ಮಾತಾಡ್ತಾರೆ, ಅವ್ರಿಗೆ ಸಾಫ್ಟ್ವೇರು. ನಿಮ್ಮ ತಿರುಮಲ ಪ್ರಸಾದ್ ಅವರಲ್ವಾ, ನಿಮ್ಗೂ ಹೇಳ್ಕೊಡ್ತಾರೆ. ಇಲ್ಲ ಸರ್, ಅವ್ರಿಗೆ ನಾನು ಇದು ಆಡ್ ಮಾಡಿದ್ದೆ, ನೀವು ಬಂದು ಸಾರ್ ಹತ್ರ ಮಾತಾಡ್ರಿ, ಕನ್ನಡದಲ್ಲಿ ಇಂಗ್ಲಿಷ್ ನಲ್ಲಿ ಎರಡರಲ್ಲೂ ಹೇಳ್ತಾರೆ ಅಂತ. ಸರಿ ಸರಿ. ಅವ್ರಿಗೂ ಸ್ವಚ್ಛವಾಗಿ ಕನ್ನಡ ಬರೋದು ಅರ್ಥ ಆಗೋದ್ರಿಂದ ಅವರೇ ಮಾತಾಡ್ತಿದ್ದಾರೆ ಸರ್. ಬಹಳ ಸಂತೋಷ ಸರ್. ಓಕೆ, ತಿರುಮಲ ಪ್ರಸಾದ್ ಅವರೇ ಈ ತರ ಆಡ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸಾಕಷ್ಟು ಜನ ಸೇರ್ತಾ ಹೋಗೋಣ, ಈ ಗುಂಪು ಬೆಳಿಲಿ. ನಮಸ್ಕಾರ, ನಾನು ಚಂದ್ರಶೇಖರ್ ಮತ್ತೆ ಮಾತಾಡ್ತೀನಿ. ಈಗ ಡಿಸ್ಕಷನ್ ಗ್ರೂಪ್ ನಲ್ಲಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಯಾರ್ಯಾರ್ದು ಏನೇನು ಕ್ಲಾರಿಫಿಕೇಶನ್ ಬೇಕು, ಡೌಟ್ಗಳೆಲ್ಲ ಕ್ಲಾರಿಫೈ ಆಗ್ತಾ ಇದೆ. ಈಗ ನಾನು ಹೇಳೋದೇನಂತಂದ್ರೆ, ನಾನು ಬಯೋಚಾರ್ ಮಾಡಿ ಅದನ್ನ ಚಾರ್ಜಿಂಗ್ ಮಾಡಿ, ಅಂದ್ರೆ ಅದನ್ನ ಎನ್ರಿಚ್ ಮಾಡಿ ಈಗ ನಾನು ನಮ್ಮ ತೋಟದಲ್ಲಿ ಬಳಸ್ತಾ ಇದ್ದೀನಿ. ಆಮೇಲೆ ನನ್ನ ಹತ್ರ ಒಂದು ಬಯೋ ಡೈಜೆಸ್ಟರ್ ಇದೆ, ಗಾಟ್ ಫ್ರಮ್ ಇದರಿಂದ ಗುಜರಾತಿಂದ ತರಿಸಿರೋದು. ಅದು ಅನಾರೋಬಿಕ್ ಮೆಥಡ್ ಅಲ್ಲಿ ಇದೆ. ನೆಕ್ಸ್ಟ್ ಐ ಪ್ರಿಪೇರ್ ಮೈಸೆಲ್ಫ್ ಜೀವಾಮೃತ, ಗೋಕುಪಾಮೃತ ಅಂಡ್ OWDC. ಸೊ OWDC ಯೂಸ್ ಮಾಡಿಕೊಂಡು, ಈಗ ಲತಾ ಮೇಡಮ್ ಅವರು ಕೇಳ್ತಾ ಇದ್ರು ಅರಕ ಹಸ್ಕ್ ಸಿಗುತ್ತೆ, ಅದನ್ನ ನಾನು ಕಾಂಪೋಸ್ಟ್ ಮಾಡಿ ಗೊಬ್ಬರ ಮಾಡಿ ಮಾಡ್ಬೋದಾ ಅಂತ. ಅದನ್ನು ಮಾಡ್ತಾ ಇದ್ದೀನಿ ನಾನು. ನಂದು ಅಡಿಕೆ ತೋಟ ಇದೆ. ಸೊ ನನಗೆ ಅಡಿಕೆ ಸಿಪ್ಪೆ ಬಂದದ್ದನ್ನ ಚೆನ್ನಾಗಿ ಒಣಗಿಸ್ಬೇಕು. ಫಸ್ಟು ಒಣಗಿಸಿದ ನಂತರ ಅದನ್ನ ಹೀಟ್ ತರ ಮಾಡಿ ಒಂದು ನೆಲದ ಮೇಲ್ಗಡೆ ಹಾಕಿದ್ರೆ ಏರೋಬಿಕ್ ಮೆಥಡ್ ಅಲ್ಲಿ ಡಿಕಂಪೋಸಿಷನ್ ಮಾಡಬಹುದು. ದಟ್ ಈಸ್ ಮೋರ್ ಅಡ್ವಾಂಟೇಜಸ್. ಸೊ ಅದಕ್ಕೆ ನಾವು ವೇಸ್ಟ್ ಡಿಕಂಪೋಸರ್ನ ಆವಾಗ ಕೊಡ್ತೀವಿ. ಕೊಟ್ಟು ಅದರಿಂದ ನಮಗೆ, ಬಟ್ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್, ಬಿಕಾಸ್ ತುಂಬಾ ಅದರಲ್ಲಿ ನಾರಿನ ಅಂಶ ಇರುತ್ತೆ, ಫೈಬರ್ ಇದು ಅಂಶ ಇರೋದ್ರಿಂದ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಟು ಕಾಂಪೋಸ್ಟ್. ಬಟ್ it gives you a lot of very good lignin and so many things will be there. It is useful for our own. Instead of wasting our product, we can use it, convert that into a useful menu, and we can use it. And I would like to ask all our farmer friends in this group, they can visit one. I will have a discussion with Manjunath sir. They can come to one particular day. We can fix the date, and they can, all of you can, if possible, you can come and you can see all these things physically.
ಎಲ್ಲಿ ಸರ್ ಫಾರ್ಮ್ ಇರೋದೆಲ್ಲಿ? ನನ್ನ ಫಾರ್ಮ್ ಇರೋದು ಕೊಳ್ಳೇಗಾಲದಲ್ಲಿ, ಚಾಮರಾಜನಗರ ಜಿಲ್ಲೆ, ಕೊಳ್ಳೇಗಾಲ ತಾಲೂಕು. ಕೊಳ್ಳೇಗಾಲ ಇಟ್ ಇಸ್ ಅನ್ ಹುಬ್ಳಿ, ಐ ಮೀನ್ ತಾಲೂಕ್ ಹೆಡ್ ಕ್ವಾರ್ಟರ್ಸ್. ಅಲ್ಲಿಂದ ಒಂದು 10 ಕಿಲೋಮೀಟರ್ ಆಗುತ್ತೆ. ಇಫ್ ಚಂದ್ರಶೇಖರ್ ಸರ್ ಅವ್ರ ಮನವಿ ಸರ್, ಚಂದ್ರಶೇಖರ್ ಸರ್ ಅವ್ರ ಮನವಿ ಅಂದ್ರೆ ನೀವು ನಮ್ಗೆ ನಿಮ್ ತೋಟದ ಒಂದು ಸಂಶೋಧನೆಗಳೇನಿದಾವೆ, ಹೊಸ ಏನಿದೆ, ಮಂಜುನಾಥ್ ಸರ್ ಹೇಳಿದ್ರು ಮೊದಲು, ನಿಮ್ಮಿಂದ ಒಂದು 2-3 ಅವಧಿಯಲ್ಲಿ ಕ್ಲಾಸು ಬೇಕಾಗುತ್ತೆ. ನೀವು ಫೋಟೋ ಮುಖಾಂತರ, ವಿಡಿಯೋ ಮುಖಾಂತರ ಈ ಗ್ರೂಪ್ ಅಲ್ಲಿ ನಮ್ಗೆ ಸ್ವಲ್ಪ ವಿವರವಾಗಿ ತಿಳಿಸಿ ಸರ್, ತುಂಬಾ ಅನುಕೂಲ ಆಗುತ್ತೆ ಸರ್. ಆಗ್ಲಿ ಸರ್, ಆಗ್ಲಿ. ತುಂಬಾ ಮಾಹಿತಿ ಇದೆ. ಚಂದ್ರಶೇಖರ್ ಸರ್ ಸಾಕಷ್ಟು ಇನ್ವಾಲ್ವ್ ಆಗಿ ಮಾಡಿದ್ದಾರೆ. ಅವ್ರಿಗೆ ರಿಸಲ್ಟ್ಸು ಬರ್ತಾ ಇದೆ, ಮತ್ತು ತುಂಬ ಪ್ರಯೋಗ ಮಾಡ್ತಿದ್ದಾರೆ. ನಾನು ನಿನ್ನೆ ಮಧ್ಯಾಹ್ನ ಅವ್ರ ಮನೆಯಲ್ಲೇ ಇದ್ದೆ, ಊಟ ಮಾಡ್ಕೊಂಡು ಬಂದೆ. ಸೊ ಸಾಕಷ್ಟು ಮಾಹಿತಿ ಅವರಿಂದ ನಮಗೆ ದೊರಕಲಿದೆ. ಸರ್ ನಮ್ಮ ಜೊತೆ ಶೇರ್ ಮಾಡ್ತಾ ಇರಿ ಸರ್. ಆಗ್ಲಿ ಸರ್, ಆಗ್ಲಿ ಸರ್. ಖಂಡಿತ. ನನ್ಗೇನ್ ಗೊತ್ತೋ, ನನ್ಗೇನ್ ತಿಳ್ಕೊಂಡಿದ್ದೀನೋ ಅದನ್ನ ಖಂಡಿತವಾಗ್ಲೂ ಶೇರ್ ಸಂತೋಷ ಮಾಡ್ಕೊಡ್ತೀನಿ ಸರ್. ಖಂಡಿತ. ಸಾಕಷ್ಟು ತೋಟಗಳಿಗೆ ಭೇಟಿ ಕೊಡ್ತಾರೆ ಚಂದ್ರಶೇಖರ್ ಸರ್, ಅದೇ ಅವರ ಕಲಿಕೆಯ ಗುಟ್ಟು. ನಾವು ಅನುಸರಿಸಬೇಕು. ನಾನು ಇನ್ಫ್ಯಾಕ್ಟ್ ಈ ಗ್ರೂಪ್ ನಲ್ಲಿ ಹಂಚ್ಕೊಳಕ್ ಇಷ್ಟಪಡ್ತೀನಿ. ನಾನು ಲ್ಯಾಂಡ್ ತಗೊಳಕ್ಕಿಂತ ಮುಂಚೆಯಿಂದನೇ ಐ ಸ್ಟಾರ್ಟೆಡ್ ವಿಸಿಟಿಂಗ್ ಲಾಟ್ ಆಫ್ ಪ್ರೋಗ್ರೆಸಿವ್ ಫಾರ್ಮರ್ಸ್ ತೋಟಗಳನ್ನೆಲ್ಲ ನೋಡಿ ಮಾಡಿ ಒಂದು ಅನುಭವ ತಗೊಂಡಿದ್ದೀನಿ. ಸೊ ನೆನ್ನೆನೂ ಕೂಡ ಯಾವುದೋ ಒಂದು ಸಿರ್ಸಿ ಹತ್ರ ಒಂದು ಅನುಭವನ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಸೊ ಆವಾಗ ನನ್ನ ತೋಟ ಮಾಡಿರ್ಲಿಲ್ಲ, ಬಟ್ ವಿಸಿಟ್ ಮಾಡ್ತಿದ್ದೆ. ಆವಾಗ ಸರಿಯಾಗಿ ಅರ್ಥ ಆಗ್ತಿರ್ಲಿಲ್ಲ ನನಗೆ. ತೋಟ ತಗೊಂಡು ನಾನು ಪ್ರಾಕ್ಟಿಕಲ್ ಆಗಿ ನಾನೇ ಮಾಡಕ್ ಹೋದಾಗ ಆ ಒಂದೊಂದು ಆ ವಿಸಿಟ್ ಅಲ್ಲಿ ಕೇಳಿ ತಿಳ್ಕೊಂಡಿದ್ದು ಎಷ್ಟು ಇಲ್ಲಿ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನ ಇವಾಗ ಮನವರಿಕೆ ಆಗ್ತಾ ಇದೆ ಸರ್. ನೀರು ಗಿಡದ ಮೇಲೆ ಈಜ್ ಗೊತ್ತಾಗೋದು. ಕರೆಕ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಸರ್. ಕೇಳಿಯಪ್ಪ, ಇನ್ನೇನಾದ್ರು ವಿಷಯ ಇದ್ರೆ ಪ್ರಸ್ತಾಪ ಮಾಡಿ. ನಮಸ್ಕಾರ ಸರ್, ನನ್ನ ಹೆಸರು ಮಂಜುನಾಥ್ ಅಂತೇಳಿ. ಹಾ ಸರ್, ಅದೇ ನಂದು ಆಕ್ಚುಲಿ ಯಾವ ಊರಿಂದ, ನಿಮ್ಮ ಸ್ಥಳನೂ ಹೇಳ್ಬಿಡಿ. ಕೃಷಿ ನಂದು ಊರು ಹಿರಿಯೂರು ಸರ್, ಮಸ್ಕಲ್ ಮಟ್ಟಿ ಅಂತೇಳಿ, ಈ ಕಡೆ ಚಿತ್ರದುರ್ಗ ಜಿಲ್ಲೆ, ಹಿರಿಯೂರು. ಚಿತ್ರದುರ್ಗ ಜಿಲ್ಲೆ, ಕರೆಕ್ಟ್ ಸರ್. ಹೇಳಿ ಮಂಜಣ್ಣ ಅವರೇ. ಆಕ್ಚುಲಿ ನಾನಿರೋದು ಬೆಂಗಳೂರು, ಬಟ್ ನಾನು ಲ್ಯಾಂಡ್ ತಗೊಂಡು ಅಲ್ಲಿ ಡೆವಲಪ್ ಮಾಡಿದ್ದೀನಿ ಸರ್. ಆಕ್ಚುಲಿ 1.5 ಎಕರೆ ಜಮೀನಲ್ಲಿ ಫಾರ್ಮಿಂಗ್ ಮಾಡ್ತಾ ಇದ್ದೀನಿ. ಅದೇ ಸರ್, ನಿಮ್ ವಿಡಿಯೋಸ್ ನೋಡಿ ನಾನು ಆಕ್ಚುಲಿ ವಿಂಕ್ಲರ್ ಇದನ್ನೆಲ್ಲ ಇಂಪ್ಲಿಮೆಂಟೇಶನ್ ಮಾಡಿದೆ ಸರ್. ಲಾಸ್ಟ್ ಟೈಮ್ ನಿಮ್ ಜೊತೆ ಮಾತಾಡಿದ್ದೆ. ಅಡಿಕೆ ಮತ್ತೆ ಇದು ತೆಂಗು ಇದಾವೆ ಸರ್ ನಂತರ ಒಂದ್ರಲ್ಲಿ. ಸೊ ಅದೇ ವಿಂಕ್ಲರ್ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಎಲ್ಲ ಚೆನ್ನಾಗಿ ಅಂದ್ರೆ ಲಾಸ್ಟ್ ಒಂದು 2 weeks ಇಂದ ಇದನ್ನ ಮಾಡ್ತಾ ಇದೀವಿ ಸರ್, ಅದನ್ನ ಯೂಸ್ ಮಾಡ್ತಾ ಇದೀವಿ. ಅದೇ ಅದು ಸ್ಪ್ರಿಂಕ್ಲರ್ ಸಿಸ್ಟಮ್ ಯೂಸ್ ಮಾಡೋದ್ರಿಂದ, ವಿಂಕ್ಲರ್ ಸಿಸ್ಟಮ್ ಯೂಸ್ ಮಾಡೋದ್ರಿಂದ ಅದು ಸುಳಿದು ಮೇಲೆ ನೀರ್ ಬಿದ್ರೆ ಏನು ಪ್ರಾಬ್ಲಮ್ ಏನು ಆಗಲ್ಲ ಅಂತ ಹೇಳ್ಬಿಟ್ಟು ಅದೇ ಕೆಲವ್ರು ಅಂದ್ರೆ ಸರ್. ಬಟ್ ಅದೇ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡಿ ಮತ್ತೆಲ್ಲ ಸಿಸ್ಟಮ್ ಎಲ್ಲ ಮಾಡಿದೀನಿ ಸರ್ ಈಗ. ಸರಿ, ಇವಾಗ ಮಂಜಣ್ಣ ಅವರೇ ಏನಾಗುತ್ತೆ ಅಂದ್ರೆ, ಈಗ ನಿಮ್ಮ ಕೃಷಿ ಭೂಮಿಯ ಪ್ರತಿ ಚದುರದಲ್ಲೂ ತೇವಾಂಶ ನಿರ್ವಹಣೆ ಆಗ್ತಾ ಇರುತ್ತೆ. ಹೌದು ಸರ್. ಹಾಗಾಗಿ ಈಗ ನೀವು ಹಸಿರು ಹೊದಿಕೆ ಬೆಳೆಗಳು, ಗ್ರೀನ್ ಕವರ್ ಕ್ರಾಪ್ಸ್ ಅಂತೀವಿ, ಓಕೆ ಸರ್, ಹಸಿರು ಹೊದಿಕೆ ಬೆಳೆಗಳನ್ನ ಬೆಳೀತಾ ಬನ್ನಿ. ಓಕೆ ಸರ್. ಯಾಕಂದ್ರೆ ವರ್ಷದ ಪೂರ್ತಿ ನಿಮ್ಮ ಭೂಮಿ ಈಗ ಹಸಿರಾಗಿರಬೇಕು. ಹಸಿರು ಹೊದಿಕೆ ಬೆಳೆಗಳನ್ನ ಜೋಡಿಸ್ತಾ ಬನ್ನಿ. ಉದಾಹರಣೆಗೆ ನಾವು ಈಗ ಸೆಣಬು, ಡಯಂಚ ಅದೆಲ್ಲ ಬೆಳಿತೀವಿ, ಅಲ್ಪಾವಧಿ ಹಸಿರು ಗೊಬ್ಬರದ ಬೆಳೆಗಳು. ಮತ್ತು ದೀರ್ಘಾವಧಿನಲ್ಲಿ ಅಂದ್ರೆ 3 ತಿಂಗಳು 4 ತಿಂಗಳು ಇರತಕ್ಕಂಥ ಅಲಸಂದೆ ಮತ್ತೆ ಅವರೇ ಬೆಳೀತಾ ಬನ್ನಿ. 8ರಿಂದ 10 ತಿಂಗಳು ಇರತಕ್ಕಂಥ ವೆಲ್ವೆಟ್ ಬೀನ್ಸ್, ನಸುಗುನ್ನಿ, ಇದನ್ನು ಬೆಳೀತಾ ಬನ್ನಿ. ಒಟ್ಟಲ್ಲಿ ನೀವು ಏನಾರು ಒಂದು ಬೀಜವನ್ನ ನಿಮ್ಮ ಭೂಮಿಗೆ ಸೇರಿಸ್ತಾ ಇರಬೇಕು, ಹಸಿರು ಬೆಳೀತಾ ಇರಬೇಕು. ಆದಷ್ಟು ನೀವು ನಿಮ್ಮಿಂದ ಸೇರಿಸ್ತಕ್ಕಂಥ ಈ ಬೀಜಗಳು ದ್ವಿದಳ ಧಾನ್ಯ ಸಾರಜನಕ ಸ್ಥಿರೀಕರಣ ಬೀಜ ಸಸ್ಯಗಳಾದ್ದರಿಂದ ಅಲ್ಲಿ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಏನು ಕಳೆ ಸಸ್ಯಗಳು ಅಂತ ನಾವು ಕರಿತೀವಿ, ಆ ಕಳೆ ಸಸ್ಯಗಳ ಜೊತೆಗೆ ನಾವು ಈ ಸಸ್ಯಗಳನ್ನು ಬೆಳೆಸೋದ್ರಿಂದ ನಿಮ್ಮ ಭೂಮಿಯಲ್ಲಿ ಕಳೆ ವೈವಿಧ್ಯತೆ ಜಾಸ್ತಿ ಆಗುತ್ತೆ. ವೀಡ್ ಡೈವರ್ಸಿಟಿ ಅಂತ ಹೇಳ್ತೀವಿ. ಕಳೆ ವೈವಿಧ್ಯತೆ ಜಾಸ್ತಿ ಆಗೋದ್ರಿಂದ ನಿಮ್ಮ ಮಣ್ಣಿನ ಸಾವಯವ ಇಂಗಾಲಾಂಶ ಸರಾಗವಾಗಿ ಕಡಿಮೆ ವೆಚ್ಚದಲ್ಲಿ ನೀವು ಬೆಳೆಸ್ಕೋಬಹುದು. ಸೊ ತುಂತುರು ನೀರಾವರಿ, ವಿಂಕ್ಲರ್ ಇರಿಗೇಷನ್, ತುಂತುರು ನೀರಾವರಿ ವ್ಯವಸ್ಥೆ ಮಾಡ್ಕೊಳ್ಳೋದು ಮೊದಲನೇ ಹಂತ. ಅದನ್ನು ಉಪಯೋಗಿಸ್ಕೋಬೇಕು ಅಂದ್ರೆ, ಅದರದ್ದು ಬೆನಿಫಿಟ್ ನಮಗೆ ಬೇಕು ಅಂತಂದ್ರೆ ಯಾವಾಗಲೂ ಹಸಿರು ಹೊದಿಕೆ ಬೆಳೆಗಳನ್ನ, ಗ್ರೀನ್ ಕವರ್ ಕ್ರಾಪ್ಸ್, ಹಸಿರು ಹೊದಿಕೆ ಬೆಳೆಗಳನ್ನ ವರ್ಷ ಪೂರ್ತಿ ಇರೋ ತರ ನೋಡ್ಕೊಳ್ಳೋದ್ರಿಂದ ಇದ್ರದ್ದು ಉಪಯೋಗ ನಮ್ಮ ಮಣ್ಣಿಗೆ ಚೆನ್ನಾಗಾಗತ್ತೆ. ಮಾಡಿ ಸರ್, ಅದನ್ನ ಮಾಡಿ.
ಓಕೆ ಸರ್. ಅದ್ರ ಜೊತೆಲಿ ಇದು ನೀವು ವಿಂಕ್ಲರ್ ಜೊತೆ ಅಂತಂದ್ರಲ್ಲ ಸರ್, ಅದನ್ನ ನಾನು ಇನ್ನೊಂದು ಲೇಟೆಸ್ಟ್ ಆಗಿ ನೋಡಿದ್ದೆ ಸರ್ ಆಕ್ಚುಲಿ. ಅದು ಆ, ಆ, ಅದನ್ನ ರಾಬಿನ್ ಜೆಟ್ ಅಂತೇಳಿ ಏನೋ ಬಂದಿದೆ ಸರ್ ಆಕ್ಚುಲಿ. ನಿಮ್ಗೆ ವಿಡಿಯೋನ ನಾನು ಶೇರ್ ಮಾಡಿದ್ದೆ ಸರ್ ವಾಟ್ಸಪ್ ಇವತ್ತು ನೋಡಿದೆ, ನಂಗೆ ಸಮಯ ಇರಲಿಲ್ಲ, ಪರವಾಗಿಲ್ಲ, ನೋಡ್ತೀನಿ. ಸೇಮ್ ಅದೇ ತರನೇ ಇರುತ್ತೆ ಸರ್ ವಿಂಕ್ಲರ್. ಹಾಂ ಹಾಂ ಇದ್ರಲ್ಲಿ ಸೆಲ್ಫ್ ಕ್ಲೀನಿಂಗ್ ಎಲ್ಲ ಸಿಸ್ಟಮ್ ಎಲ್ಲ ಮಾಡಿದಾರೆ ಸರ್, ತುಂಬಾ ಚೆನ್ನಾಗಿದೆ. ಇದನ್ನು ಇದೆ. ನಾನು ಎರಡು 50-50% ಹಾಕಿದ್ದೀನಿ ಸರ್, ವಿಂಕ್ಲರ್ ಪ್ಲಸ್ ಇದು. ಹಾಂ ಹಾಂ ಸೊ ಎರಡೂನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್. ಓಕೆ, ನೋಡೋಣ ಮುಂದಿನ ಸಲ ಆ ವಿಡಿಯೋನ ಶೇರ್ ಮಾಡೋಣ ಮುಂದಿನ ಬುಧವಾರ. ಓಕೆ ಸರ್. ಅದ್ರ ಬಗ್ಗೆ ನೋಡೋಣ, ರಾಬಿನ್ ಜೆಟ್ ಬಗ್ಗೆ. ಓಕೆ ಸರ್. ಅದರದ್ದು ಸೇಮ್ ಬೆನಿಫಿಟ್ ಇದೆ ಅಂತ ಹೇಳ್ತಿದ್ದೀರಾ. ಅಂದರೆ ಈಗ ನೀವೇನು ಡಿಸೈನ್ ಏನಿದೆ, ಮೈನ್ ಲೈನು, ಸಬ್ ಲೈನು, ಫೀಡರ್ ಲೈನು ಎಲ್ಲ ಅದೇ ಥರ ಇಟ್ಕೊಂಡಿದ್ದೀರಾ? ಎಸ್ ಸರ್. ಮೊದಲು ನಂದು ಅದೇ ಡ್ರಿಪ್ ಸಿಸ್ಟಮ್ ಇತ್ತು ಸರ್ ಅದು ಆಕ್ಚುಲಿ. ಸೊ ಅದ್ರ ಜೊತೆಗೆ ನಿಮ್ದು ವಿಡಿಯೋಸ್ ನೋಡ್ಬಿಟ್ಟು ಅದೇ ತರನೇ ವಿಂಕ್ಲರ್ಗೆ ಅದು ಸೇಮ್ ನೀವ್ ಹೆಂಗ್ ಹೇಳಿದ್ರೆ ಅದೇ ತರ ಮಾಡಿದೀನಿ ಸರ್ ಆಕ್ಚುಲಿ. ಈಗ ನಾವೇನು ಒಂದು ಮೀಟರ್ 3 ಅಡಿ ಎತ್ತರದ ಸ್ಟ್ಯಾಂಡ್ಗೆ ಹೌದು, FTA ಥ್ರೆಡ್ ಅಡಾಪ್ಟರ್ ಹಾಕ್ಬಿಟ್ಟು ಕರೆಕ್ಟ್ ಆ ಸರ್. ಥ್ರೆಡ್ ಅಡಾಪ್ಟರ್ಗೆ ವಿಂಕ್ಲರ್ ಹಾಕೋ ಬದಲು ಎಸ್ ಸರ್. ರಾಬಿನ್ ಜೆಟ್ ಅನ್ನೋದನ್ನ ಹಾಕಿದ್ದೀರಾ? ಹೌದು, ಎರಡು ಇದೆ ಸರ್. ರಾಬಿನ್ ಜೆಟ್ ಒಂದು ಕೆಲವು ಟೋಟಲ್ 24 ಜೆಟ್ಸ್ ಇದಾವೆ. ಅದರಲ್ಲಿ ಒಂದು 12 ಇದು ಹಾಕಿದೀನಿ, ಒಂದು 12 ಅದನ್ನ ವಿಂಕ್ಲರ್ ಹಾಕಿದ್ದೀನಿ. ಅಂದರೆ FTA ತನಕ ಒಂದು ಮೀಟರ್ ಸ್ಟ್ಯಾಂಡು, ಅದಕ್ಕೆ ಹಾಕೋ ಒಂದು FTA ಅಲ್ಲಿವರೆಗೂ ಎಲ್ಲ ಸೇಮ್ ಸರ್. ಕರೆಕ್ಟ್. ತನಕ PVC ಮೆಟೀರಿಯಲ್ ಮಾಡಿರೋದೆ. ಹೌದು, ಬರೀ ಡಿಸ್ಪೆನ್ಸಿಂಗ್ ಯೂನಿಟ್ ನೀರನ್ನು ಉಗಿಯುತ್ತಲ್ಲ, ಅದು ಮಾತ್ರ. ಹಾ ಸರ್. ವಿಂಕ್ಲರ್ ಬದಲು ರಾಬಿನ್ ಜೆಟ್ ಹಾಕಿದ್ದೀರಾ? ರಾಬಿನ್ ಜೆಟ್ 12 ರಾಬಿನ್ ಜೆಟ್, 12 ವಿಂಕ್ಲರ್ ಆ ತರ. ಈ ರಾಬಿನ್ ಜೆಟ್ದು ಎಷ್ಟು ನಿಮ್ಗೆ ಇನ್ವೆಸ್ಟ್ಮೆಂಟ್? ಒಂದು ರಾಬಿನ್ ಜೆಟ್ಗೆ ಎಷ್ಟು ಕಾಸ್ಟ್ ಆಯ್ತು? 50 ರೂಪೀಸ್ ಸರ್ ಆಕ್ಚುಲಿ, 50 ರೂಪಾಯಿ. ಅದು ವಿಂಕ್ಲರು ನಿಮಗೆ 30 ರೂಪಾಯಿ, 35 ರೂಪಾಯಿಗೆ ಸಿಗುತ್ತೆ ನೀವು. ಬಟ್ ನಿಮ್ಮ ರಾಬಿನ್ ಜೆಟ್ಟಿನಲ್ಲಿ ಯಾವ ರೀತಿ ತೇವಾಂಶ ನಿರ್ವಹಣೆ ಆಗ್ತಿದೆ ನೋಡೋಣ. ಓಕೆ ಸರ್. ನಿಮ್ಮ ವಿಡಿಯೋನ ಇನ್ನೊಂದ್ಸಲ ಗಮನಿಸ್ತೀನಿ, ಮತ್ತು ಈ ಗ್ರೂಪಲ್ಲಿ, ನಮ್ಮ ಈ ಬ್ರಾಡ್ಕಾಸ್ಟ್ ಗ್ರೂಪಲ್ಲಿ ಹಾಕ್ತೀನಿ. ಓಕೆ ಸರ್. ಥ್ಯಾಂಕ್ ಯು. ಒಳ್ಳೆಯದಪ್ಪ, ಥ್ಯಾಂಕ್ ಯು. ಥ್ಯಾಂಕ್ ಯು. ವೆರಿ ಗುಡ್. ಮಿತ್ರರೇ ನೋಡಿ, ಇದು ಹನಿ ನೀರಾವರಿ, ಡ್ರಿಪ್ ಇರಿಗೇಷನ್ನು, ಮಾನೋಕ್ರಾಪಿಂಗ್, ಕೆಮಿಕಲ್ ಫಾರ್ಮಿಂಗ್, ಏಕಬೆಳೆ ಪದ್ಧತಿ, ರಾಸಾಯನಿಕ ಕೃಷಿ ಅವ್ರಿಗೆ ಮಾತ್ರ ಇದು ಮಾಡಿರೋದು. ಯಾಕೆಂದರೆ ಅವರೆಲ್ಲವನ್ನು ದ್ರವ ರೂಪದಲ್ಲಿ ಗಿಡದ ಬುಡಕ್ಕೆ ಡ್ರಿಪ್ ಮುಖಾಂತರ ಕೊಡ್ತಾರೆ. ನಾವು ನೈಸರ್ಗಿಕ ಕೃಷಿ ಮಾಡೋರು ನಮ್ಮ ಭೂಮಿಯ ಪ್ರತಿ ಚದುರದಲ್ಲೂ ನಾವು ಹಸಿರು ಹೊದಿಕೆ ಬೆಳೆನ ಬೆಳಿಲೇಬೇಕು, ಮತ್ತು ಮುಚ್ಚಿಗೆ ಇರಬೇಕು, ಮತ್ತು ನಮ್ಮ ಸೂಕ್ಷ್ಮಜೀವಿಗಳ ಕಾರ್ಯಚಟುವಟಿಕೆ ಜಾಸ್ತಿ ಮಾಡಬೇಕು. ಹಾಗಾಗಿ ನಮಗೆ ಈ ತುಂತುರು ನೀರಾವರಿ, ವಿಂಕ್ಲರ್ ಇರಿಗೇಷನ್ ಸಿಸ್ಟಮ್ ಬಹಳ ಮುಖ್ಯ ಆಗುತ್ತೆ. ಆದಷ್ಟು ಬೇಗ ನಿಮ್ಮ ನೀರಾವರಿ ವ್ಯವಸ್ಥೆಯನ್ನು ಹನಿ ನೀರಾವರಿ ವ್ಯವಸ್ಥೆಯಲ್ಲಿದ್ದರೆ ಅಲ್ಲಿಂದ ನೀವು ಈ ತುಂತುರು ನೀರಾವರಿ ವ್ಯವಸ್ಥೆಗೆ ಬನ್ನಿ. ನನಗೆ ನೀರು ಕಮ್ಮಿ ಇದೆ, ಮುಕ್ಕಾಲಂಚಿದೆ, ನಂಗೆ ಸಾಕಾಗಲ್ಲ, ನೀರು ಜಾಸ್ತಿ ವೇಸ್ಟ್ ಆಗುತ್ತೆ, ಇವೆಲ್ಲವೂ ನಮಗೆ ನಮ್ಮ ಮನಸ್ಸಿಗೆ ಬರ್ತಕ್ಕಂಥ ಆಲೋಚನೆಗಳು. ಖಂಡಿತ ಅದು ಯಾವುದೂ ಆಗಲ್ಲ. ನೀವು ಯಾವುದೇ ಸಂಕೋಚವಿಲ್ಲದೆ, ಯಾವುದೇ ರೀತಿಯ ಒಂದು ಸಂದೇಹ ಇಲ್ಲದೆ ನಿಮ್ಮ ಹನಿ ನೀರಾವರಿ ಪದ್ಧತಿ ಅಳವಡಿಸ್ಕೊಂಡಿದ್ದವರು ತುಂತುರು ನೀರಾವರಿ ವ್ಯವಸ್ಥೆಗೆ, ವಿಂಕ್ಲರ್ ಇರಿಗೇಷನ್ ಸಿಸ್ಟಮ್ಗೆ ಆದಷ್ಟು ಬೇಗ ಬದಲಾವಣೆ ಮಾಡಿಕೊಳ್ಳಿ. ಇದರಿಂದ ಮಾತ್ರ ನಿಮ್ಮ ಮಣ್ಣಿನ ಅಭಿವೃದ್ಧಿ, ಸಸ್ಯಗಳ ಆರೋಗ್ಯ ಕಾಪಾಡಲಿಕ್ಕೆ ಸಾಧ್ಯ. ಥ್ಯಾಂಕ್ ಯು ಮಂಜುನಾಥ್ ಅವರೇ, ಅದನ್ನು ಫಾಲೋ ಮಾಡಿ. ಆಕ್ಚುಲಿ ನಾನು 2 ವರ್ಷದಿಂದ ನನ್ಗೆ ಕ್ಲಾರಿಟಿನೇ ಇದ್ದಿಲ್ಲ ಸರ್. ಇದು ಅಂದ್ರೆ ಇದು ನೀರಿಂದು ನಿರ್ವಹಣೆ ಮಾಡೋದು ಬರೀ ಡ್ರಿಪ್ ಸಿಸ್ಟಮ್ ಮಾಡಿ ಕೆಲವೆಲ್ಲ ಡ್ರಿಪ್ ಮೈಕ್ರೋ ಟ್ಯೂಬ್ ಅಲ್ಲೆಲ್ಲ ಇದು ನೀರೆಲ್ಲ ಹೋಗ್ಲಾರ್ದಂಗೆ ಜಾಮ್ ಆಗೋದು, ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತಿತ್ತು ಸರ್ ಆಕ್ಚುಲಿ. ಸೊ ಯಾವಾಗ ನಿಮ್ ವಿಡಿಯೋಸ್ ನೋಡಿದ್ಮೇಲೆ ನನ್ಗೆ ಅದು 100% ಕ್ಲಾರಿಟಿ ಸಿಕ್ತು. ಸೊ ಅದಕ್ಕೋಸ್ಕರ ಫಸ್ಟ್ ಅದನ್ನ ಚೇಂಜಸ್ ಮಾಡಿ ಎಲ್ಲ JCB ಇಂದ ಒಂದು ಹೊಸದಾಗಿ ಪೈಪ್ಲೈನ್ ಎಲ್ಲ ಮಾಡ್ಕೊಂಡು, ಅಂದ್ರೆ ಹಳೇದು ಡ್ರಿಪ್ ಸಿಸ್ಟಮ್ನು ಇದೆ ಅಲಾಂಗ್ ವಿತ್ ಇದನ್ನು ಎರಡೂನು ಸರ್ ಸೇಮ್ ನೀವು ಏನ್ ಮಾಡಿದ್ರೆ ಅದೇ ತರ ಮಾಡಿದ್ದೇನೆ ಸರ್. ಖಂಡಿತ ಮಾಡಿ ಸರ್. ಹಸಿರು ಹೊದಿಕೆ ಬೆಳೀರಿ, ಅದರ ಬೆನಿಫಿಟ್ ಇನ್ನೂ ಜಾಸ್ತಿ ಸಿಗುತ್ತೆ ನಿಮಗೆ. ರೈಟ್ ಸರ್. ಥ್ಯಾಂಕ್ ಯು. ಮೈಕ್ರೋ ಟ್ಯೂಬ್ ಕಟ್ಕೊಳ್ಳೋದು ಒಂದು ಸಮಸ್ಯೆ, ಮೈಕ್ರೋ ಟ್ಯೂಬ್ ಕಿತ್ಕೊಳ್ಳೋದು ಇನ್ನೊಂದು ಸಮಸ್ಯೆ. ಮೈಕ್ರೋ ಟ್ಯೂಬ್ ಕಿತ್ಕೊಂಡು ಜಾಸ್ತಿ ನೀರು ಒಂದೇ ಗಿಡಕ್ಕೆ ಹೋಗಿ ನಮ್ಮ ಜಾಯಕಾಯಿ ಗಿಡಗಳೆಲ್ಲ ಹೋಗಿದ್ದಾವೆ. ಎಲ್ಲಿ? ಚಂದ್ರಶೇಖರ್ ಸರ್ ತೋಟದಲ್ಲಿ. ಮುಂದಿನ ವಾರ ಹೇಳ್ತಾರೆ ಅದನ್ನೆಲ್ಲ. ಸರಿ ಸರ್, ಹೇಳಿ. ಹೇಳಿಯಪ್ಪ ಸರ್. ನಮಸ್ತೆ ಸರ್. ಅದೇ ಈಗ ನೀವು ಹಿಂದಿನ ಒಂದು ಅವಧಿಗಳಲ್ಲಿ ಏನ್ ಹೇಳಿದ್ರಿ, 20 ನಿಮಿಷ ಮಾತ್ರ ಕೊಟ್ರೆ ಸಾಕು ನೀರು ಅಂತ ಹೇಳಿದ್ರಿ. ಅಂದ್ರೆ ನಮ್ಮಲ್ಲಿ ನೀರ್ ಸಮಸ್ಯೆ ಇದೆ ಸರ್, ನಾವ್ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು? 20 ನಿಮಿಷ ಸರಿ, ಎಷ್ಟು ದಿನಕ್ಕೊಮ್ಮೆ ಬಳಸ್ಕೊ? 20 ನಿಮಿಷ ಅನ್ನೋದು ನನ್ನ ಅನುಭವ ಅಷ್ಟೇ, ವೈಯಕ್ತಿಕ. ಇಲ್ಲಿ ಏನು ಮಾಡಬೇಕು ನಾವು ಅಂದರೆ, ನಾವು ಉಳುಮೆ ಮಾಡಲ್ಲ, ಯಾವುದನ್ನು ಬೇರೆ ಸಮೇತ ಕಿತ್ತಾಕಲ್ಲ ಗಿಡಗಳನ್ನು. ಆಮೇಲೆ ಮುಚ್ಚಿಗೆ ಮಾಡಿರ್ತೀವಿ. ಯಾವಾಗ ನಾವು ಉಳುಮೆ ಮಾಡಿದಲೇ ಮುಚ್ಚಿಗೆ ಜಾಸ್ತಿ ಮಾಡ್ತಾ ಬರ್ತೀವಿ, ಮುಚ್ಚಿಗೆ ಮಾಡಿದಾಗ ಅವಾಗ ಏನಾಗುತ್ತೆ, ನೀರು ಆವಿಯಾಗುವಿಕೆ ಕಮ್ಮಿ ಆಗ್ತಾ ಹೋಗುತ್ತೆ.
ಮತ್ತು ಸ್ಪಾಂಜ್ ಥರ ಆಗೋದ್ರಿಂದ ನೀರನ್ನು ಹಿಡಿದಿಟ್ಕೊಳ್ಳೋ ಶಕ್ತಿ ನಮ್ಮ ಮೇಲ್ಮಣ್ಣಿಗೆ ಜಾಸ್ತಿ ಆಗುತ್ತೆ. ಆಮೇಲೆ ಈ ಕಾಲ ನಂತರ ಒಂದು 6 ತಿಂಗಳು, ವರ್ಷ, 2 ವರ್ಷ ಆದಮೇಲೆ ನಮ್ಮ ಮಣ್ಣು ಜೀವಿಗಳು ಭೂಮಿಯಲ್ಲಿ ರಂಧ್ರತೆಗಳನ್ನು, ಪೊರಾಸಿಟಿ, ರಂಧ್ರಗಳನ್ನು ಸೃಷ್ಟಿ ಮಾಡಿರ್ತವೆ. ಹಾಗಾಗಿ ಬಿದ್ದ ನೀರು, ಮಳೆ ನೀರಾಗ್ಬೋದು ಅಥವಾ ನಮ್ಮ ಕೃತಕ ನೀರಾವರಿ ನೀರಾಗ್ಬೋದು, ಅದು ಸಾಕಷ್ಟು ಭೂಮಿ ತಳಭಾಗದಲ್ಲಿ 9 ಇಂಚ್ ಒಳಗಡೆ ಹೋಗಿ ಕೂತಿರುತ್ತೆ. ಅಂದರೆ ಇಟ್ಸ್ ಮೋರ್ ಎಫೆಕ್ಟಿವ್. ಇದು ಬಹಳ ಉಪಯುಕ್ತವಾದಂಥ ಒಂದು ಇದು. ಸೊ ಉಳುಮೆ ಮಾಡದೇ ಇರೋದು, ಮುಚ್ಚಿಗೆ ಮಾಡೋದು ಮತ್ತು ಮಣ್ಣು ಜೀವಿಗಳು, ಎರೆಹುಳುಗಳು ನಮ್ಮ ಮಣ್ಣಿನಲ್ಲಿ ರಂಧ್ರತೆಗಳನ್ನು ಸೃಷ್ಟಿ ಮಾಡಿರೋದು, ಈ ಒಂದು ಹಂತಕ್ಕೆ ಬಂದ ಮೇಲೆ ನಮ್ಮ ನೀರಿನ ಬಳಕೆ ಕಮ್ಮಿ ಆಗ್ತಾ ಬರುತ್ತೆ. ಸೊ 20 ನಿಮಿಷ, ಅರ್ಧ ಗಂಟೆ ನಾನೇನು ಹೇಳ್ತೀನಿ, ಇದು ಈ ಹಂತಕ್ಕೆ ಬಂದ ಮೇಲೆ ಆವಾಗ ನಮಗೆ ಕಡಿಮೆ ನೀರಿನಲ್ಲಿ ನಾವು ತೇವಾಂಶವನ್ನು ನಿರ್ವಹಣೆ ಮಾಡ್ಬೋದು. ಇಷ್ಟು ಮಾಡಿದ್ರೆ ಸಾಕಾಗುತ್ತೆ. ಸೊ ಹಂತ ಹಂತವಾಗಿ ನೀವು ಮಾಡಿ. ಆಮೇಲೆ ಮತ್ತೆ ಯಾವಾಗ ನೀರು ಬಿಡಬೇಕು ಅನ್ನೋದು ಅಗೇನ್ ಸಬ್ಜೆಕ್ಟಿವ್. ನೆರಳು ಜಾಸ್ತಿ ಇದ್ದು ತೋಟದಲ್ಲಿ, ಮುಚ್ಚಿಗೆ ಚೆನ್ನಾಗಿದ್ದರೆ, ಎವಾಪ್ರೇಷನ್ ಕಮ್ಮಿ ಆದರೆ, ಸೊ ನೀವು 8 ರಿಂದ 10 ದಿವಸದ ತನಕ ನೀವು ನೀರು ಬಿಡೋ ಅವಶ್ಯಕತೆ ಇಲ್ಲ. ಅಥವಾ ನಿಮ್ಮಲ್ಲಿ ನೆರಳು ಕಮ್ಮಿ ಇದೆ, ಹೊಸದಾಗಿ ತೋಟ ಮಾಡ್ತೀವಿ, ಬಿಸಿಲು ಜಾಸ್ತಿ, ಪ್ರಖರವಾಗಿ ಬಿಸಿಲು ಬೀಳ್ತಾ ಇದೆ, ಮುಚ್ಚಿಗೆ ಡೆನ್ಸಿಟಿ ಕಮ್ಮಿ ಇದೆ, ಆಮೇಲೆ ಈ ಎರೆಹುಳುಗಳ ರಂಧ್ರತೆಗಳು ಕಮ್ಮಿ ಇದೆ ಅಂದಾಗ ನೀವು ಮಾಮೂಲಿ ನೀವು ಡ್ರಿಪ್ ಇದ್ದಾಗ ಏನು 3 ದಿವಸಕ್ಕೆ ಒಂದ್ಸತಿ, 4 ದಿವಸಕ್ಕೆ ಒಂದ್ಸತಿ ಕೊಡ್ತಿದ್ರೆ, ಇದರಲ್ಲೂ ನೀವು 3 ರಿಂದ 4 ದಿವಸಕ್ಕೆ ಒಂದ್ಸತಿನೇ ಕೊಡ್ತಾ ಬನ್ನಿ. ಫ್ರೀಕ್ವೆನ್ಸಿನ ಪ್ರಾರಂಭದಲ್ಲಿ ಜಾಸ್ತಿ ಮಾಡಿ, ವಾರಕ್ಕೆ 2 ಸತಿ ಉದಾಹರಣೆಗೆ. ಬಟ್ ಇವೆಲ್ಲವನ್ನು ಅಚೀವ್ ಮಾಡಿದಾಗ ನೀವು ಫ್ರೀಕ್ವೆನ್ಸಿನ ಜಾಸ್ತಿ ಮಾಡ್ಕೊಂಡು ಹೋಗಿ, ಡ್ಯೂರೇಷನ್ ಇದು ಮಾಡ್ಕೊಳ್ಳಿ, ಇನ್ಕ್ರೀಸ್ ಮಾಡ್ಕೊಳ್ಳಿ. 5 ದಿವಸಕ್ಕೆ ಬಿಡೋದನ್ನ 8 ದಿವಸಕ್ಕೆ ಬಿಡಿ, 10 ದಿವಸಕ್ಕೆ ಬಿಡಿ. ಉದಾಹರಣೆಗೆ ನೋಡಿ, ನಾನು ಮಂಗಳವಾರ ಹೋಗಿದ್ದೆ, ಇವತ್ತು ಬುಧವಾರ, 9 ದಿವಸ ಆಯಿತು ನಮ್ಮನೆ ತೋಟಕ್ಕೆ ಹೋಗಿ, ನಾನು ನೀರು ಬಿಟ್ಟಿಲ್ಲ ಇನ್ನು. ಹಾಗಾಗಿ ತಡ್ಕೊಳ್ತೇವೆ ನಮ್ಮನೆ ಗಿಡಗಳು, ತೊಂದರೆ ಇಲ್ಲ. ನಾಳೆ ನಾಡಿದ್ದಲ್ಲಿ ಹೋಗಿ ಬಿಡ್ತೀನಿ. 10 ರಿಂದ 12 ದಿವಸ ತನಕ ನಾವು ಡಿಫರ್ ಮಾಡಿರೋ ಉದಾಹರಣೆಗಳಿವೆ. ಬಟ್ ಇದೆಲ್ಲ ಸಬ್ಜೆಕ್ಟಿವ್. ನಿಮ್ಮ ಗಿಡದ ಬುಡವನ್ನು ನೋಡಿ ಗಮನಿಸಿ ನಿರ್ಧಾರ ಮಾಡ್ಕೊಳ್ಳಿ. ಸರ್, ಒಂದ್ ಪ್ರಶ್ನೆ ಇತ್ತು ಸರ್. ಈಗ ನಿಮ್ಮ ಗ್ರೂಪ್ ನಲ್ಲಿ ಯಾರಾದ್ರೂ ನಿಂಬೆ ಗಿಡ ಅಥವಾ ಮೋಸಂಬಿ ಗಿಡ ಈ ಸ್ಪ್ರಿಂಕ್ಲರ್ ಸಿಸ್ಟಮ್ ಅಳವಡಿಸಿ ಕೃಷಿ ಮಾಡ್ತಾ ಇದ್ದಾರೆ ಸರ್? ನಿಮ್ಮ ತರ ದೊಡ್ಡ ರೈತರಲ್ಲ ನಾವು. 14-15 ಎಕರೆದಲ್ಲಿ ಮೋಸಂಬಿ ಬೆಳೆದಿಲ್ಲ ಸರ್. ದೊಡ್ಡದೇ ಸಣ್ಣದೇ ಅಂತಂತೂ ನಮ್ಗೆ ಅದು ಸಿಸ್ಟಮ್ಗೋಸ್ಕರ ಕೇಳ್ತಾ ಇದ್ದೀನಿ, ಅವ್ರ ಅನುಭವಗೋಸ್ಕರ ಕೇಳ್ತಾ ಇದ್ದೀನಿ. ಸಣ್ಣದಾದ್ರೇನು ದೊಡ್ಡದಾದ್ರೇನು ಕೆಲಸ ಅಂತ ಮಾಡ್ಬೇಕಲ್ಲ. ಅದೇ ಒಬ್ರಿದ್ದಾರೆ ಸರ್, ತಿರುಮಲ ಪ್ರಸಾದ್ ಅಂದ್ಬಿಟ್ಟು ಬಳ್ಳಾರಿಯಿಂದ. ಮಾತಾಡ್ತಿರೋದು ಬಳ್ಳಾರಿಯಿಂದ. ನನಗೆ ಬೇಕಂತ ಇವಾಗ ಸಿಟ್ರಸ್ ನಲ್ಲಿ ಒಂದು ಜಾತಿ ಬಂದು ಟ್ಯಾಪ್ ರೂಟ್ ಸಿಸ್ಟಮ್, ಇನ್ನೊಂದು ಫೈಬ್ರಸ್ ರೂಟ್ ಸಿಸ್ಟಮ್ ಇರುತ್ತೆ ಸರ್. ಇವಾಗ ಸ್ಪ್ರಿಂಕ್ಲರ್ ಅಂತಂದ್ರೆ ಮೇಲ್ಗಡೆ ಮಾತ್ರ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ. ನೀವು ಮುಚ್ಚಿಗೆ ಹಾಕಿದ್ರೆ ಕೂಡ ಮಾಯಿಶ್ಚರ್ ಇದು ಬಂದು ಮೇಲೆವರೆಗೆ ಇರುತ್ತಲ್ಲ. ಇದು ಫೈಬ್ರಸ್ ರೂಟ್ ಸಿಸ್ಟಮ್ ಓಕೆ, ಟ್ಯಾಪ್ ರೂಟ್ ಸಿಸ್ಟಮ್ಗೆ ಯಾವ ತರ ಅಂತ ಆಲೋಚನೆಯಲ್ಲಿ ನಾನು ಕೇಳಿದೆ ಸರ್ ಅಷ್ಟೇ. ಖಂಡಿತ ಆಗುತ್ತೆ ಸರ್, ಅದೇನು ತೊಂದರೆ ಇಲ್ಲ. ತೇವಾಂಶ ಒಂದ್ಸಲ ಬಂದ ಮೇಲೆ ನಾನು ಆಲ್ರೆಡಿ ಹೇಳಿದಾಗೆ ಸರಂಧ್ರತೆ, ಪೊರಾಸಿಟಿ ಆಫ್ ಸಾಯಿಲ್ ಕ್ರಿಯೇಟ್ ಆಗಿಬಿಟ್ರೆ, ಸೊ ನಾವು ಕೊಡೋ ನೀರು ಎಷ್ಟು ಆಳಕ್ಕೆ ಬೇಕೋ 8-9 ಇಂಚ್ ಆಳಕ್ಕೆ ತನಕ ಇಳಿಯುತ್ತೆ. ನಿಮ್ಮ ತಾಯಿ ಬೇರು ಸಸ್ಯ, ಟ್ಯಾಪ್ ರೂಟ್ ಪ್ಲಾಂಟ್ಸು, ನಿಂಬೆ ಗಿಡ ಒಂದೇ ಅಲ್ಲ, ಯಾವುದೇ ಗಿಡ ಆಗಲಿ ಅದು ಅದನ್ನು ಅಬ್ಸರ್ವ್ ಮಾಡಿಕೊಂಡು ಬೆಳೆಯುತ್ತೆ. ಖಂಡಿತ ನಿರ್ವಹಣೆ ಮಾಡ್ಬೋದು, ಯಾವುದೇ ಸಮಸ್ಯೆ ಇಲ್ಲ. ಮಾಡಿರೋ ಅನುಭವಗಳಿದ್ರೆ ಹೇಳಿ. ಅಂದರೆ ಒಂದು ತಿರುಮಲ ಪ್ರಸಾದ್ ಅವರದ್ದು 2 ಥರದ್ದು ಕ್ಲಾರಿಫಿಕೇಷನ್ ಬೇಕಿದೆ ಅವರಿಗೆ. ಒಂದು, ಈ ಸಿಟ್ರಸ್ ಫ್ಯಾಮಿಲಿ ಪ್ಲ್ಯಾಂಟ್ಸು, ಈ ನಿಂಬೆ ಜಾತಿಯ ಸಸ್ಯಗಳನ್ನು ತುಂತುರು ನೀರಾವರಿನಲ್ಲಿ ಮಾಡಿರೋ ಅನುಭವಗಳಿದ್ರೆ ಹೇಳಿ ಒಂದು. 2, ಈ ತಾಯಿ ಬೇರು ಸಸ್ಯದ ಬೆಳೆಗಳನ್ನು, ಅಂದರೆ ಟ್ಯಾಪ್ ರೂಟ್ ಪ್ಲ್ಯಾಂಟ್ಸ್ನ, ಯಾವುದೇ ಕ್ರಾಪ್ ಆಗಿರ್ಬೋದು, ಟ್ಯಾಪ್ ರೂಟ್ ಪ್ಲ್ಯಾಂಟ್ಸ್ನ ಬೆಳೆದಿರುವಂಥ ಅನುಭವಗಳಿದ್ರೆ ಹೇಳಿ ಅಂತ ಕೇಳ್ತಿದ್ದಾರೆ. ಯಾರು ಇದ್ರೆ ಅನುಭವ ಇದ್ದರೆ ಹಂಚ್ಕೋಬೋದು, ಹೇಳಿದ್ದು, ನೋಡಿದ್ದು, ಕೇಳಿದ್ದು. ಇಲ್ಲಾಂದರೆ ತಿರುಮಲ ಪ್ರಸಾದ್ ಅವರೇ ಅವರ 15 ಎಕರೆ ವಿಸ್ತಾರದಲ್ಲಿ 1 ಅಥವಾ 2 ಎಕರೆನಲ್ಲಿ ಅದನ್ನು ಪ್ರಯೋಗ ಮಾಡಿ ನಮಗೂ ಗೈಡ್ ಮಾಡಿ. ಹೇಳಿಯಪ್ಪ, ಇನ್ಯಾವುದಾದ್ರು ವಿಷಯ ಇದ್ರೆ ಹೇಳಿ, ಹಂಚ್ಕೊಳ್ಳಿ. ಸರ್ ನಮಸ್ಕಾರ ಸರ್, ಪ್ರಶಾಂತ್ ಅಂತೇಳಿ. ನಮಸ್ಕಾರ. ಯಾವ ಊರಿಂದ? ತೋಟ ಎಲ್ಲಿದೆ ಸರ್? ನಮ್ದು ಚಳ್ಳಕೆರೆ ಸರ್, ಚಳ್ಳಕೆರೆ ಡಿಸ್ಟ್ರಿಕ್ಟ್. ಇಲ್ಲ ಸರ್, ನಮ್ದೊಂದು ಸಣ್ಣ ಕ್ವಶನ್. ಇದು ಹಸಿರೆಲೆ ಇದು ಒದಿಕೆ ಅಂದ್ರಲ್ಲ, ಅದರಲ್ಲಿ ಗೆಣಸು ಮಾಡ್ಬೋದು ಸರ್? ಗೆಣಸಿನ ಬಳ್ಳಿ ಬರುತ್ತಲ್ಲ, ಇದು ಅದನ್ನ ಹಾಕ್ಬೋದಾ?
ಹಾ ಸ್ವೀಟ್ ಪುಡಿ ಅದ್ರದ್ದು ಮಾಡ್ಬೋದಾ ಸರ್ ಅದು? ಖಂಡಿತ ಹಾಕಿ ಬೆಳೆಸಿ. ಬಟ್ ಏನು ನಮಗೇನು ಸಮಸ್ಯೆ ಆಯಿತು ಅಂದರೆ ನನ್ನ ದೊಡ್ಡಬಳ್ಳಾಪುರ ತೋಟದಲ್ಲಿದೆ. ಅದೇನಾಗುತ್ತೆ, ನಾವು ಬ್ರಷ್ ಕಟ್ಟರ್ ಹೊಡಿತೀವಲ್ಲ ಕಳೆ ನಿಯಂತ್ರಣ ಮಾಡಲಿಕ್ಕೆ, ಆವಾಗ ನಾವು ಹೆಚ್ಚು ಕಮ್ಮಿ 35-40 ದಿವಸಕ್ಕೆಲ್ಲ ಹೊಡಿತಾ ಇರ್ತೀವಿ ಆವಾಗವಾಗ. ಅವಾಗ ಏನಾಗುತ್ತೆ, ಈ ಬಳ್ಳಿ ಬೆಳೆದಂಗೆ ನಾವು ಬ್ರಷ್ ಕಟ್ಟರಲ್ಲಿ ಕತ್ತರಿಸ್ತಾನೆ ಇರ್ತೀವಿ. ಹಾಗಾಗಿ ಅದರದ್ದು ಬೆಳವಣಿಗೆ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಇರಲ್ಲ. ಸೊ ನೀವು ಅದೊಂದನ್ನೇ ಸಿಹಿಗೆಣಸು ಒಂದನ್ನೇ ನೀವು ಮುಚ್ಚಿಗೆ ಬೆಳೆಯಾಗಿ ಬೆಳೆದು ಅದನ್ನು 60-70 ಅದು ಹೂ ಬಿಡೋ ತನಕ 60-75 ದಿವಸ ಬಿಡುವಾಗಿದ್ದರೆ ಅದನ್ನು ಬಿಡ್ಬೋದು. 70-70 ದಿವಸ ಆದಮೇಲೆ ಅದೇ ಸತ್ತೋಗುತ್ತೆ, ನೀವು ಗೆಣಸು ಕಿತ್ಕೊಂಡು ಬಳಸ್ಕೋಬೋದು. ಬಟ್ ನಮ್ಮಲ್ಲಿ ಕಳೆ ವೈವಿಧ್ಯತೆಗೆ, ವೀಡ್ ಡೈವರ್ಸಿಟಿಗೆ ನಾವು ಗಮನ ಕೊಡೋದ್ರಿಂದ ನಾವು ಸಿಹಿ ಗೆಣಸಿನ ಜೊತೆಗೆ ಬೇರೆ ಬೇರೆ ಕಳೆಗಳು ಹುಟ್ಟಿರುತ್ತವೆ ಅಥವಾ ನಾವು ಬೇರೆ ಬೇರೆ ಅಲ್ಪಾವಧಿ ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಹಾಕೋದ್ರಿಂದ ಮತ್ತು ಪ್ರತಿ 35-40 ದಿವಸಕ್ಕೆ ಅದನ್ನು ಕೊಚ್ಚಿ ಮಣ್ಣಿಗೆ ಸೇರಿಸೋದ್ರಿಂದ, ಭೂಮಿ ಮೇಲೆ ಹೊದಿಕೆ ಮಾಡೋದ್ರಿಂದ, ಸೊ ನಮಗೆ ಸಿಹಿ ಗೆಣಸದು ಅಷ್ಟು ಉಪಯೋಗ ಬರಲಿಲ್ಲ. ಅಂದರೆ ಹೊರಟೋಯ್ತದು. ಎಲ್ಲ ಒಂದು ಕಡೆ ಇದೆ, ನಮ್ಮ ಅಡಿಕೆ ಗಿಡದ ಬುಡದಲ್ಲಿ ಬೇರಿದೆ, ಚಿಗುರುತ್ತೆ. ಬಟ್ ಬ್ರಷ್ ಕಟ್ರ್ ಹೊಡೆದಾಗ ಅದು ಹೋಗ್ತಾ ಇರುತ್ತೆ, ಮತ್ತೆ ಚಿಗುರ್ತಾ ಇರುತ್ತೆ. 40-45 ದಿವಸಕ್ಕೆ ನಾವು ನಮ್ಮ ಕಳೆ ನಿರ್ವಹಣೆ ಮಾಡಿ ಮೇಲ್ಮಣ್ಣಿಗೆ ಹೊದಿಕೆ ಮಾಡ್ತಾ ಇರೋದು ಬಹಳ ಉತ್ತಮವಾದ ಕೆಲಸ. ಅದರಿಂದ ಮಾತ್ರ ನಮ್ಮ ಮಣ್ಣಿನ ಸಾವಯವಾಂಶ ಜಾಸ್ತಿ ಆಗುತ್ತೆ. ಇದನ್ನು ಈ ಥರ ಇದು 60 ದಿವಸ, 70 ದಿವಸ, 90 ದಿವಸ ಬಿಡಬೇಕಾದಂಥ ಬೆಳೆಗಳನ್ನು ಬೆಳೆದಾಗ ಆ ಪ್ರೋಸೆಸ್ಸು ತೊಂದರೆ ಆಗುತ್ತೆ. ಬಟ್ ತೊಂದರೆ ಇಲ್ಲ, ಈ ಒಂದು ಭಾಗದಲ್ಲಿ ಮಾಡಿ ನೋಡಿ. ಒಂದು 60-70 ದಿವಸ, 90 ದಿವಸ ಅಂತೂ ಬಿಡಬೇಕಾಗತ್ತೆ. 75 ದಿವಸ ಬಿಡಬೇಕಾಗತ್ತೆ ಕನಿಷ್ಠ. ನಿಮಗೆ ಗೆಣಸು ಸಿಗುತ್ತೆ ಮನೆಗೆ. ಒಂದು ಭಾಗದಲ್ಲಿ ಮಾಡಿ ಬೆಳೆಸಿ, ಭಾಳ ಒಳ್ಳೆಯದು. ಇಲ್ಲ, ನಾನು ಏನು ಯೋಚನೆ ಮಾಡ್ತಾ ಇದ್ದೆ ಅಂದ್ರೆ, ಇವಾಗ ಹೆಂಗೆ ಕಾಸ್ಟ್ ಎಫೆಕ್ಟಿವ್ ಆಗಿ ಹೆಂಗ್ ಮಾಡೋದು ಈ ಹಸಿರೆಲೆ ಗೊಬ್ಬರನ? ಯಾಕಂದ್ರೆ ಯಾವಾಗ್ಲೂ ನಾವು ಸೆಣಬು ಡಯಾಂಚ ತಗೋಬೇಕು, ಅದನ್ನ ಬಿತ್ತನೆ ಮಾಡಬೇಕು ಅಂದ್ರೆ ಅಟ್ಲೀಸ್ಟ್ ಮಿನಿಮಮ್ 100 ರೂಪಾಯಿ kg ಇದೆ ಸರ್. ಸೊ ಹಂಗಾಗಿ ಯಾವ ತರ ಅದನ್ನ ಹಿಂಗೆ ಅಂದ್ರೆ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಯಾವ್ದನ್ನ ಹಸಿರೆಲೆ ಗೊಬ್ಬರ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಸರ್. ಪ್ರಯೋಗ ಮಾಡ್ತಾ ಹೋಗೋಣ. ಈಗ ನನ್ನ ಅನುಭವ ನಿಮ್ಗೆ ಹೇಳ್ಬೇಕಂದ್ರೆ, ನಾವು ಮಾನ್ಸೂನ್ ಸಮಯದಲ್ಲಿ ಮೇ, ಜೂನ್, ಜುಲೈ, ಆಗಸ್ಟು ಅವಾಗ ಮಾತ್ರ ಸೆಣಬು ಡಯಾಂಚ ಹಾಕ್ತೀವಿ. ಆಮೇಲೆ ಹಾಕಕ್ಕೆ ಹೋಗಲ್ಲ ಅದನ್ನು. ಆಮೇಲೆ ವಿಂಟರ್ ಸೆಷನ್ನಲ್ಲಿ ಅಂದರೆ ಈ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಇವಾಗ ಹುರುಳಿ ಮತ್ತು ಅಲಸಂದೆ ಹಾಕ್ತೀವಿ. ಮತ್ತು ಸಮ್ಮರ್ ಟೈಮಲ್ಲಿ ಜನವರಿ, ಫೆಬ್ರವರಿ, ಮಾರ್ಚಿ ಈ ಟೈಮಲ್ಲಿ ಅಲಸಂದೆ ಮತ್ತು ಅವರೆ ಹಾಕ್ತೀವಿ. ಈ ರೀತಿ ನೀವು ಆವಾಗ ನಮಗೆ ವೈವಿಧ್ಯತೆಯೂ ಬಂತು, ಬೆಳೆ ಪರಿವರ್ತನೆಯೂ ಆಯಿತು, ವೈವಿಧ್ಯತೆಯೂ ಬಂತು. ಆಮೇಲೆ ನಿಮ್ಮ ಖರ್ಚು ಕಮ್ಮಿ ಆಗ್ತಾ ಬರುತ್ತೆ. ಈ ಉದಾಹರಣೆಗೆ ನೀವು ಹಲಸಂದೆ ಮತ್ತು ಅವರೆ ಬೆಳೆದಾಗ ಒಂದು 10 ಗಿಡ, ಒಂದು 20 ಗಿಡ ನೀವು ಬಿಟ್ಕೊಂಡ್ಬಿಟ್ರೆ ಹಸಿಕಾಯಿ ಕೀಳದಲ್ಲೇ, ನೆಕ್ಸ್ಟ್ ಬ್ಯಾಚಿಗೆ ನಿಮ್ಗೆ ಅಲ್ಲೇ ಒಂದು 8-10 kg ಬೀಜ ಸೃಷ್ಟಿ ಆಗಿಬಿಡುತ್ತೆ. ಆಮೇಲೆ ಸೆಣಬು ಡಯಾಂಚನೂ ಅಷ್ಟೇ. ನಾವು ಆಲ್ರೆಡಿ ಇದನ್ನು ಡಿಸ್ಕಸ್ ಮಾಡಿದ್ದೀವಿ. ನಮ್ಮ ಗೋಪಾಲ್ ಕೃಷ್ಣ ಸರ್ ಇದ್ರ ಬಗ್ಗೆ ತೊಗೊಂಡಿದ್ದಾರೆ ಮಾಹಿತಿ. ಒಂದು ಸ್ವಲ್ಪ ಸೆಣಬು ಡಯಾಂಚ ಗಿಡಗಳನ್ನು 120 ದಿವಸ ತನಕ ಬಿಟ್ಟರೆ ನಮ್ಮ ಬೀಜವನ್ನು ನಾವೇ ಹಿಡಿಬೋದು. ಪ್ರತಿ ಸಲ ಮಾರ್ಕೆಟಲ್ಲಿ ಆ ಬೀಜಗಳನ್ನು ತರತಕ್ಕಂಥ ಪರಾವಲಂಬನೆ ಬೇಕಿಲ್ಲ. ಸ್ವಲ್ಪ ನಮ್ಮ ಶ್ರಮ ಮತ್ತು ಸಮಯ ಮತ್ತು ಆಸಕ್ತಿ ಇದ್ರೆ ಖಂಡಿತ ಇದನ್ನು ಮಾಡ್ಬೋದು. ನಮ್ಮ ಒಳಸುರಿ ವೆಚ್ಚವನ್ನು ಕಮ್ಮಿ ಮಾಡ್ಬೋದು. ಬಟ್ ಬೆಳೆ ಪರಿವರ್ತನೆ ಮಾಡೋಣ. ಎಷ್ಟು ವೈವಿಧ್ಯತೆ ತರ್ತೀವೋ ಅಷ್ಟು ನಮ್ಮ ಮಣ್ಣು ಬೇಗ ಅಭಿವೃದ್ಧಿ ಹೊಂದುತ್ತೆ. ಸರ್, ನಂದೊಂದು ಇದರಲ್ಲಿ ಮಾಹಿತಿ ಪ್ರಶಾಂತ್ ಅವ್ರಿಗೆ ಕೊಡ್ಬೇಕಂತ ಅನ್ಕೊಂಡಿದ್ದೆ. ಈ ಇದೇ ನಮ್ಮ ಸಿಟ್ರಸ್ ಜಾತಿ, ನಾನ್ ಮೋಸಂಬಿ ಮತ್ತೆ ನಿಂಬೆ ಇದ್ ಬಗ್ಗೆನೆ ಮಾತಾಡ್ತಿದ್ದೀನಿ. ಅದ್ರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಓಕೆ, ಕ್ರಾಪ್ ಕವರಿಂಗ್ ಒಂದ್ ಹಂತ ಆದ್ರೆ, ಎರಡನೇ ಭಾಗದಲ್ಲಿ ಇದೇ ಗೆಣಸು, ಮುಲ್ಲಂಗಿ ಈ ತರ ಗಿಡಗಳು ಎಲ್ಲಿ ನೀರ್ ಬೀಳ್ತದೋ ಅಲ್ಲಿ ನಾಟ್ ಬಿಟ್ರೆ ಅದು ಪೆನಿಟ್ರೇಷನ್ ಆಗುತ್ತಲ್ಲ ಸರ್. ಆ ಪೆನಿಟ್ರೇಷನ್ ಆಗ್ಬಿಟ್ಟು ಕಾಯಿ ಬರುತ್ತಲ್ಲ, ಕಾಯಿ ಕೂಡ ತಗೋಬಹುದು. ಇಲ್ಲಾಂದ್ರೆ ಬಿಟ್ಬಿಟ್ರೆ ಅದೇ ಒಂಥರ ಮ್ಯಾನ್ಯೂರ್ ಆಗ್ಬಿಟ್ಟು ಏನು ನ್ಯೂಟ್ರಿಯೆಂಟ್ಸ್ ಬೇಕೋ ಗಿಡಕ್ಕೆ ಲಾಂಗ್ ಡ್ಯೂರೇಷನ್ ಕ್ರಾಪಿಗೆ ಅದು ಕೊಡುತ್ತೆ ಸರ್. ಸೊ ಆ ತರನು ಮಾಡ್ತಾ ಇದ್ದಾರೆ. ಮಾಡ್ಬೋದು, ಮಾಡಿದ್ದೀವಿ. ನಮ್ಮ MSFARM ಅಲ್ಲಿದೆ. ಆ್ಯಕ್ಚುಲಿ ನಾವು ಈ ರೀತಿ ಕಂದಮೂಲ ಸಸ್ಯಗಳು, ರೂಟೆಡ್ ಪ್ಲ್ಯಾಂಟ್ಸು, ಗೆಣಸು ಮತ್ತು ಮೂಲಂಗಿ ಈ ಥರದ್ದನ್ನು ನಾವು ಬೆಳೆದು ಹಾರ್ವೆಸ್ಟ್ ಮಾಡಿದಲೇ ಅದನ್ನು ಭೂಮಿನಲ್ಲೇ ಬಿಟ್ಟರೆ, ಅದು ಭೂಮಿ ಒಳಗಡೆ ಬರುತ್ತಲ್ಲ ಗೆಡ್ಡೆ,
ಆ ಗೆಡ್ಡೆ ಅದು ಮೊದಲು ಸೂಕ್ಷ್ಮಜೀವಿಗಳಿಗೆ ಆಹಾರ ಆಗುತ್ತೆ, ನಂತರ ಅದರಲ್ಲಿರೋ ಪೋಷಕಾಂಶಗಳು ನಮ್ಮ ಮುಖ್ಯ ಬೆಳೆ ಸಸ್ಯಕ್ಕೆ ಸಿಗುತ್ತೆ. ಇಟ್ಸ್ ಎ ಫುಡ್ ಫಾರ್ ಮೈಕ್ರೋಬ್ಸ್ ಆ್ಯಂಡ್ ಆಲ್ಸೋ ಇಟ್ ಇಸ್ ಗಾಟ್ ನ್ಯೂಟ್ರಿಯೆಂಟ್ಸ್ ಫಾರ್ ಪ್ಲಾಂಟ್ಸ್, ಪರ್ಟಿಕ್ಯುಲರ್ಲಿ ಪೊಟ್ಯಾಟೊ. ಅದು ನಮ್ಮದು ಸ್ವೀಟ್ ಪೊಟ್ಯಾಟೊ ಆಗ್ಬೋದು, ಟಾಪಿಯಾಕ ಆಗ್ಬೋದು, ಮರಗೆಣಸು ಅಥವಾ ಬಳ್ಳಿಗೆಣಸು. ನಮ್ಮ ದೊಡ್ಡಬಳ್ಳಾಪುರ MS ಫಾರಮ್ನಲ್ಲಿ ಒಂದು 750ಕ್ಕೂ ಹೆಚ್ಚು ಮರಗೆಣಸು ಟಾಪಿಯಾಕ ಮರಗಳಿವೆ, ಗಿಡಗಳಿವೆ, 3 ವರ್ಷದ್ದು. ಮೊನ್ನೆ ಆಗಸ್ಟ್ 30ನೇ ತಾರೀಕು ನಮ್ಮ ಇದರಲ್ಲಿ ಮುರಳೀಧರ್ ಗಂಗೂರ್ಮಳೆ ಸರ್ ಬಂದಾಗ ವರ್ಕ್ಶಾಪಲ್ಲಿ ಯಾರು ಭಾಗವಹಿಸಿದರೆ ಅದನ್ನು ಹೇಳ್ಬೋದು. ಸುಮಾರು 8ರಿಂದ 10 kg ತೂಕದ ಒಂದೇ ಒಂದು ಗೆಣಸು ಸಿಕ್ತು ನಮಗೆ ಮರಗೆಣಸಿನಲ್ಲಿ. ಅದನ್ನು ಅವತ್ತು ನಾವು ಬಳಸಿದ್ವಿ ವರ್ಕ್ಶಾಪ್ ದಿವಸ. ಬಟ್ ಆ ರೀತಿ ನಾನು 750 ಮರಗೆಣಸು ಮರದಲ್ಲೂ ಸಾಕಷ್ಟು ಮರಗೆಣಸು ಅಲ್ಲಿ ಬಿಟ್ಟಿದೆ. ನಾವು ಒಂದನ್ನು ಹಾರ್ವೆಸ್ಟ್ ಮಾಡಲ್ಲ, ಒಂದನ್ನು ತೆಗೆದಿಲ್ಲ. ಕಳೆದ 3 ವರ್ಷದಿಂದ ಆ ಮರಗೆಣಸು ಅಲ್ಲೇ ಮಣ್ಣಿನಲ್ಲೇ ಲೀನವಾಗ್ತಾ ಇದೆ. ಅಂದರೆ ನನ್ನ ಸೂಕ್ಷ್ಮಜೀವಿಗಳಿಗೆ ಆಹಾರವಾಗಿದೆ ಮತ್ತು ಅದರಿಂದ ಸಸ್ಯ ಪೋಷಕಾಂಶಗಳು ವೃದ್ಧಿಯಾಗ್ತಾ ಇದೆ. ಖಂಡಿತ ಮಾಡ್ಬೋದು. ಸ್ವೀಟ್ ಪೊಟೊಟೊಗಿಂತನೂ ಟ್ರಾಪಿಯಾಕ ಅಂದರೆ ಈ ಮರಗೆಣಸು ಇನ್ನೂ ಬಹಳ ಉತ್ತಮ ಅಂತ ನನ್ನ ಅನುಭವ. ಯಾಕಂದರೆ ಬ್ರಷ್ ಕಟರ್ ಹೊಡೆದಾಗ ಇದು ಹೋಗಲ್ಲ. ಇದು ಎಷ್ಟು ಸಂಗಾತಿ ಗಿಡವಾಗಿ ನನ್ನ ಮುಖ್ಯ ಬೆಳೆ ಪಕ್ಕ ಶಾಶ್ವತವಾಗಿ ನಿಂತಿದೆ. ಇದನ್ನ ತೆಂಗು ಅಡಿಕೆ ಮಧ್ಯೆ ಎಲ್ಲ ಹಾಕ್ಬೋದಾ ಸರ್ ಮರಗೆಣಸು? ಖಂಡಿತಮ್ಮ, ಖಂಡಿತ ಹಾಕಿ. ಅದು ಬೆಳೀತಾ ಹೋಗುತ್ತೆ, ಚಿಗುರುತ್ತಾ ಇರುತ್ತೆ. ಆಮೇಲೆ ಮುರಳೀಧರ್ ಗುಂಗುರ್ಮಳೆ ಸರ್ ನಮ್ಗೆ ಇನ್ನೊಂದು ಮಾಹಿತಿ ಕೊಟ್ಟರು ಅವತ್ತು ನಮ್ಮ ಗುರುಗಳು. ಈ ಮರಗೆಣಸಿನ ಚಿಗುರು, ಹೊಸ ಚಿಗುರು ಬಂದಿರುತ್ತಲ್ಲ, ಎಳೆ ಚಿಗುರು, ಅದನ್ನು ಕಿತ್ಕೊಂಡು ಹಿಂದಿನ ದಿವಸ ಅಕ್ಕಿ ನೆನೆಸ್ಬಿಟ್ಟು ಈ ಮರಗೆಣಸಿನ ಎಲೆ ಚಿಗುರನ್ನು ಅಕ್ಕಿನೂ ಮಿಕ್ಸಿನಲ್ಲಿ ರುಬ್ಬಿ ಬೆಳಗ್ಗೆ ದೋಸೆ ಇಡ್ಲಿ ಮಾಡಿ ಉದ್ದಿನ ಬೇಳೆ ಅವಶ್ಯಕತೆ ಇಲ್ಲ. ಇದನ್ನ ನಮ್ಮ ತಿಪ್ಟೂರಿನ ಗುಂಗುರ್ಮಳೆ ಮಹೇಶ್ ಸರ್ ಹೇಳ್ಕೊಟ್ಟಿದ್ದಾರೆ ನಮಗೆ. ಅದು ತುಂಬಾ ದೊಡ್ಡ ಮರ ಆಗ್ಬಿಡುತ್ತಲ್ಲ ಸರ್, ಅದು ಪರವಾಗಿಲ್ವಾ? ಕತ್ತರಿಸ್ತಿರ್ತೀವಿ ಮೇಡಮ್, ಕತ್ತರಿಸ್ತಾ ಇರ್ತೀವಿ ನಾವು. 4 ಕಡೆ ನೋಸ್ ಲೆವೆಲ್ಗೆ ಕಟ್ ಮಾಡ್ತಾನೆ ಇರ್ತೀವಿ ನಾವು. ಮಲ್ಚಿಂಗ್ ಮೆಟೀರಿಯಲ್ ತಗೋಬೇಕಲ್ಲ, ಅದರಿಂದ ಕಾಂಡ ದಪ್ಪವಾಗ್ತಾ ಹೋಗುತ್ತೆ. ಬ್ರಾಂಚಸ್ನೆಲ್ಲ ಕತ್ತರಿಸ್ತಾ ಇರ್ತೀವಿ. ವರ್ಷಕ್ಕೆ 3ರಿಂದ 4 ಸತಿ ಕತ್ತರಿಸಿ ಅಲ್ಲೇ ಮುಚ್ಚಿಗೆ ಮಾಡ್ತೀವಿ. Can this be used as a permanent green, this one? It is Instead of doing things in July, October, November. ನೀವು 3 ಹೇಳಿದ್ರಲ್ಲ ಸ್ಟೇಜಸ್, ಅದ್ರ ಬದಲು can this be a permanent thing in the farm? ಮರಗೆಣಸು ಟಾಪಿಯಾಕ is a permanent thing. Sweet potato is of limited lifespan. Okay. ಸರ್ ಟ್ಯಾಪಿಯೋಕದು ಅದು ಬೀಜ ಸಿಗುತ್ತಾ ಅಥವಾ ಹೇಗೆ ಸರ್? ಕಾಂಡ ಕಡ್ಡಿ ಕತ್ತರಿಸಿಟ್ರೆ ಬರುತ್ತೆ, ಅಥವಾ ಗೆಣಸನ್ನೇ ಕುಯ್ದು ಸ್ಲೈಸ್ ಮಾಡಿ ಅದನ್ನಿಟ್ರೆ ಬರುತ್ತೆ. ಯಾವುದೇ ಗೆಣಸು, ಕಂದಮೂಲ, ಗೆಡ್ಡೆ ತರಕಾರಿಗಳು ಯಾವುದಾದ್ರೂ ಸರ್, ಆಲೂಗಡ್ಡೆ ನಾವು ಕುಯ್ದು ನೆಡ್ತೀವಲ್ಲ ಪೀಸ್ ಮಾಡಿ, ಆಲೂಗಡ್ಡೆ ಆಗ್ಬೋದು, ಮರಗೆಣಸು ಆಗ್ಬೋದು, ಸಿಹಿಗೆಣಸು ಆಗ್ಬೋದು, ಆಮೇಲೆ ಅದೆಂಥದ್ದು ಡಯಸ್ಕೋರಾ, ಸುವರ್ಣಗೆಡ್ಡೆ, ಇವೆಲ್ಲವನ್ನು ನೀವು ಮಾರ್ಕೆಟಿಂದ ತಂದು ಸ್ಲೈಸ್ ಮಾಡಿ ಪೀಸ್ ಮಾಡಿ ಮಣ್ಣಿನಲ್ಲಿ ಸೇರಿಸಿದ್ರೆ ಮೊಳಕೆ ಬರುತ್ತೆ. ಬಟ್ ನಮ್ಮಲ್ಲಿ ಕಡ್ಡಿಗಳು ಸಾಕಷ್ಟಿದೆ, ಕಡ್ಡಿಗಳನ್ನು ನೆಡೋದ್ರಿಂದ ಸರಾಗವಾಗಿ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ವೆರಿ ಗುಡ್. ನೋಡಿ ಎಷ್ಟು ಡೈವರ್ಸಿಫೈಡ್ ಸಬ್ಜೆಕ್ಟ್ ಸಿಕ್ತು ಇವತ್ತು. ವೆರಿ ಗುಡ್. ಹೇಳಿ ಕೇಳಿ ಸರ್. ನಮಸ್ತೆ ಸರ್. ಸರ್ ನಾನು ಚೆನ್ನೈಗೌಡ, ಮಂಡ್ಯದಿಂದ ಸರ್. ಹೇಳಿ ಚೆನ್ನೈಗೌಡ್ರೆ. ಏನಿಲ್ಲ ಸರ್, ನಮ್ಮ ಸ್ನೇಹಿತರು, ಅಂದ್ರೆ ನಮಗೆ ಅತಿ ಹತ್ರ, ಅವ್ರಿಗೆ ನಾವು ಹಿಂಗೆ ವೀಕ್ಲಿ ಮಂಜುನಾಥ್ ಅವರ ಪ್ರೋಗ್ರಾಮ್ ಕೇಳ್ತಾ ಇರ್ತೀನಿ ಅಂತ. ಅದಕ್ಕೆ ಅವ್ರೊಂದು ಡೌಟ್ ಕ್ಲಿಯರ್ ಮಾಡ್ಕೋಬೇಕಲ್ಲ ಅಂದ್ರು. ಹೊಸದಾಗಿ ಜಮೀನಲ್ಲಿ 2.5 ಎಕರೆನಲ್ಲಿ ತೆಂಗು ಹಾಕ್ತಾ ಇದಾರೆ. ಹಲೋ, ಆಗ್ತಾ ಇದಾರೆ ಸರ್. ಅದರಿಂದ ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಶಿವಮೊಗ್ಗದ ಪ್ರಫುಲ್ಲ ಚಂದ್ರ ಅವ್ರ ಮಗ ಒಂದು ಪ್ರೋಗ್ರಾಮ್ ಅಲ್ಲಿ 120 ಗಿಡಗಳನ್ನ ಹಾಕ್ಬೋದು 1 ಎಕರೆಗೆ ಅಂತ ಹೇಳಿದಾರೆ. ಒಬ್ರು ಯಾರೋ ಕಳ್ಸ್ಕೊಟ್ರು ಅಂತ ಅಂದ್ರು. ಅದ್ರ ಬಗ್ಗೆ ನಮಗೆ ಬಾಕಿಯವರೆಲ್ಲ ಏನ್ ಮಾಡ್ತಾ ಇದಾರೆ, ಹಂಗೆಲ್ಲ ಮಾಡಬಾರ್ದು, ಗರಿಗಳೆಲ್ಲ ಕೂಡ್ಕೊಂಡ್ಬಿಡ್ತವೆ ಅಂತ ಅಂದ್ರು. ಸುಮ್ಮನೆ ಬರೀ ಅವ್ರ ಹತ್ರ ಚರ್ಚೆ ಮಾಡಿದಾಗ ಅದು ಏನದು, ಯಾಕೆ ಹಂಗ್ ಮಾಡಿದಾರ ಅವರು 120 ಅಂತ ಬಗ್ಗೆ ನನಗೊಂಚೂರು ಇನ್ಫಾರ್ಮೇಶನ್ ಬೇಕಲ್ಲ. ಅವ್ರ ವಿಡಿಯೋದಲ್ಲಿ ಹೇಳಿರ್ತಾರೆ, ಸವ್ಯಸಾಚಿ ಸರ್ ಅವ್ರ ವಿಡಿಯೋದಲ್ಲಿ ಹೇಳಿದ್ದಾರೆ. ಹೌದು, ಏನಂದ್ರೆ ಅದು ಹೈ ಡೆನ್ಸಿಟಿ ಸರ್. ಈ ರಾಸಾಯನಿಕ ಕೃಷಿ ಮೂಲತತ್ವನೇ ಅದು. ಡೆನ್ಸಿಟಿ, ಅತಿ ಸಾಂದ್ರತೆ, ಏಕಬೆಳೆ ಪದ್ಧತಿ. ಅತಿ ಸಾಂದ್ರತೆಯಲ್ಲಿ ಏಕಬೆಳೆ ಪದ್ಧತಿ ಮಾಡಿದಾಗ ಊಟ ಕೊಡ್ಬೇಕಲ್ಲ, ಅದನ್ನ ಸಾವಯವದಲ್ಲಿ ಎಲ್ಲಿ ಕೊಡ್ತೀವಿ? ಶರಣಾಗ್ತೀವಿ. ಆಮೇಲೆ ಬಿಸಿಲು ಬೀಳಲ್ವಲ್ಲ ಸರ್, ಅದರಿಂದ ಆಮೇಲೆ ನೀವು ಅತಿ ಸಾಂದ್ರತೆ ಏಕಬೆಳೆ ಹೈ ಡೆನ್ಸಿಟಿ ಮಾನೋಕ್ರಾಪಿಂಗ್ ಮಾಡಿದಾಗ ಹೌದು
ಅಷ್ಟು ಗಿಡಗಳಿಗೆ ನೀವು ಸಸ್ಯ ಪೋಷಕಾಂಶಗಳನ್ನು ಒದಗಿಸ್ಲಿಕ್ಕೆ DAP ಯೂರಿಯಾ ಹೋಗ್ಬೇಕಾಗತ್ತೆ. ಇಲ್ಲಾಂದ್ರೆ ಸರಿ. ಸಾವಯವ ಕೃಷಿನಲ್ಲಿ ಡ್ರಮ್ ಗಟ್ಲೆ ಅಮೃತಗಳನ್ನ ಮಾಡಿ ಅದಕ್ಕೆ ಸುರಿತಾ ಇರಬೇಕಾಗತ್ತೆ. ಆಮೇಲೆ ಸರ್ ಸಸ್ಟೈನಬಿಲಿಟಿ ಆಗಲ್ಲ. ಮೊದಲನೇದು ಸಸ್ಟೈನಬಿಲಿಟಿ ಆಗಲ್ಲ, ಸುಸ್ಥಿರತೆ ಬರಲ್ಲ. ಅದು ಮೊದಲನೇದು. ಎರಡನೇದು ನಾನು ಸವ್ಯಸಾಚಿ ಸರ್ ವಿಡಿಯೋದ ಬಗ್ಗೆ ಮಾತಾಡ್ತಿಲ್ಲ, ಇನ್ ಜನರಲ್ ಹೇಳ್ತೀನಿ. ಹೌದೌದು, ಜನರಲ್ ಆಗಿ ಹೇಳಿ ಸರ್. ಯಾವಾಗ ನಾವು ಅತಿ ಸಾಂದ್ರತೆ ಏಕಬೆಳೆ ಪದ್ಧತಿ ಮಾಡ್ತೀವಿ, ಬಾಳೆ ಆಗ್ಬೋದು, ಈಗ ತೆಂಗಿಗೂ ಬಂದ್ಬಿಟ್ಟಿದೆ ಅನ್ಫಾರ್ಚುನೇಟ್ಲಿ, ಎಲ್ಲ ಮಾಡ್ತಿದ್ದಾರೆ. ಹೌದು. ಯಾವಾಗ ನಾವು ಈ ಅತಿ ಸಾಂದ್ರತೆ ಇದನ್ನ ಮಾಡಿದಾಗ ಏನಪ್ಪಾ ಏನ್ ಬೆಳೆದಿದೀಯಾ ಅಂದ್ರೆ ತೆಂಗು ಬೆಳೆದಿದ್ದೀನಿ ಅಂತ ಹೇಳ್ತೀವಲ್ಲ, ಏನಪ್ಪಾ ಏನ್ ಬೆಳೆದ ತೆಂಗನ್ನೇ ಬೆಳೆದಿದ್ದೀನಿ ಅಂತ ಹೇಳ್ಬೇಕಾಗತ್ತೆ. ಅಷ್ಟೇ. ರೈಟ್. ಸರಿ 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 ಸರಿ. ನಮ್ಮ ಬಹುಬೆಳೆ ಬಹುಮಾಡಿ ಪದ್ಧತಿ ನೈಸರ್ಗಿಕ ಕೃಷಿ ಆಯಾಮದಲ್ಲಿ ನಾವು ಅಡಿಕೆನೂ ಬೆಳಿತೀವಿ, ಅಡಿಕೆನೇ ಬೆಳೆಯಲ್ಲ. ರೈಟ್ ರೈಟ್. ಸರಿ ಸರ್. ಸರಿ ಸರಿ. ನಮ್ದು ಬೇಸಿಕ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಫಾರ್ಮಿಂಗ್ ಮಲ್ಟಿ ಲೇಯರ್ ಮಲ್ಟಿ ಕ್ರಾಪಿಂಗ್ ಅಂತ ಹೇಳ್ತೀವಲ್ಲಪ್ಪ. ಹೌದೌದು ಸರ್. ಹೌದೌದು. ವೈವಿಧ್ಯತೆ ಎಲ್ಲಿ ಬರುತ್ತೆ? ಇಲ್ಲ, ಅಲ್ಲಿ ಬರಲ್ಲ ಸರ್, ಅಲ್ಲಿ ಬರಲ್ಲ, ಅದು ಬರಲ್ಲ. ವೈವಿಧ್ಯತೆ ಕೃಷಿ, ನೈಸರ್ಗಿಕ ಕೃಷಿ, ಪುನರುತ್ಪಾದಕ ಕೃಷಿ, ಸುಸ್ಥಿರ ಕೃಷಿ, ಈ ಮಾರ್ಗದಲ್ಲಿ ಹೋಗ್ಬೇಕು ಅಂದ್ರೆ ದಯವಿಟ್ಟು ಇದೇನು ಬಹುಬೆಳೆ ಬಹುಮಾಡಿ ಪದ್ಧತಿ ನಾವು ಪ್ರಾರಂಭ ಮಾಡಿದೀವಲ್ಲ, ಹೌದು ಸರ್. ಜೋಡಣೆ ಮಾಡ್ಕೊತಾ ಹೋಗೋಣ. ಡಿಸ್ಟೆನ್ಸ್ ಕರೆಕ್ಟ್ ಆಗಿ ಇದ್ರೆ ಮಾತ್ರ ಇದು ಬಹುಬೆಳೆ ಇದು ಮಾತ್ರ ಅದು ಇದಾಗತ್ತೆ. ಇಲ್ಲ ಅಂದ್ರೆ ಅದು ಏಕಬೆಳೆ ಆ ಪದ್ಧತಿಗೆ ಹೊಟ್ಟೋಗ್ತದೆ. ಅದೇ ಹೈ ಡೆನ್ಸಿಟಿ ಹೋದಾಗ ಒಂದೇ ಬೆಳೆ ಬೆಳಿಬೇಕಾಗುತ್ತದೆ. ಇನ್ನ ಇದ್ರಲ್ಲೆಲ್ಲ ಈ ರೀತಿ ಅನುಸರಿಸೋಕ್ಕಾಗಲ್ಲ ಸರ್. ಆಮೇಲೆ ನಾವು ಫಲವತ್ತತೆ ಮಾಡೋಕ್ಕಾಗಲ್ಲ. ನೀವ್ ಹೇಳದಂಗೆ ಕೆಮಿಕಲ್ ಹೋಗ್ಬೇಕಾಗ್ತದೆ. ಸರಿ ಸರ್. ಸರಿ ಸರ್. ಸರಿ ಸರ್. ನಿಮ್ಮ ಮಿತ್ರರಿಗೆ ತಿಳಿಸಿ, ಅವರನ್ನು ಮುಂದಿನ ಬುಧವಾರ ನಮ್ಮ ಜೊತೆ ಜೋಡಿಸ್ಕೊಳ್ಳಕ್ಕೆ ಪ್ರೇರೇಪಿಸಿ. ಇಲ್ಲ, ಅವರು ಏನೋ ಬಿಸಿ, ಅದಕ್ಕೆ ನಾನಂದೆ, ನಾನು ಬೇಕಾದ್ರೆ 8:15 ಓಪನ್ ಮಾಡ್ಕೊಳ್ಳಿ. ಅವ್ರು ಕಳ್ಸಿದ್ದೀನಿ ಸರ್, ಅವ್ರ ಪ್ರೋಗ್ರಾಮ್ ಕಳಿಸ್ತೀನಿ. ಆಮೇಲೆ ನಿಮ್ಮ ಹತ್ರ ಈ ಹಿಂಡಿ ಗೊಬ್ಬರದ ಬಗ್ಗೆ, ಹಿಂಡಿ ಇದೈತಲ್ಲ ಸರ್, ದ್ರಾವಣ, ಅದ್ರ ಬಗ್ಗೆ ನಿಮ್ಮ ಹತ್ರನೇ ಮಾತಾಡಿ ಅವ್ರು ತರ್ಸ್ಕೊಂಡು ಆಲ್ರೆಡಿ ಪ್ರಯೋಗ ಮಾಡಿದ್ದಾರೆ ಸರ್. ಸಂತೋಷ. ಅದು ಫ್ರೀ ಇರ್ಲಿಲ್ಲ, ಮಾತಾಡೋಕ್ ಆಗ್ತಾ ಇಲ್ಲ ಇದನ್ನ ಕಳ್ಸ್ಕೊಡ್ತೀನಿ ಸರ್, ಅವ್ರಿಗೆ ಕಳ್ಸ್ಕೊಡ್ತೀನಿ. ಆಮೇಲೆ ಸರ್ ಸರ್ ವಿಂಕ್ಲರ್ ಇದ್ರ ಬಗ್ಗೆ ಹೇಳಿದ್ರಲ್ಲ ಸರ್, ಅದು ಈ ಒಂದು ನಮ್ದು 3HP ಮಾತ್ರ ಇದಾಗ್ತಾ ಇದೆ ಸರ್. ಅದನ್ನ ಆ ಒಂದು ಫೋರ್ಸ್ಗೆ ಇದನ್ನ ಗೇಟ್ ವಾಲ್ಗಳು ಇಟ್ಕೊಂಡು ಮಾಡ್ಕೋಬಹುದಲ್ಲ ಸರ್? ಹೌದು. ನಿಮಗೆ 3HP ನೀರಿದ್ರೆ 2 ಇಂಚಿನ ಮೇನ್ ಲೈನು, 1.25 ಇಂಚಿಂದು ಸಬ್ ಲೈನು ಮತ್ತೆ ಫೀಡರ್ ಲೈನು, 1 ಇಂಚಿನ PVC ಪೈಪಲ್ಲಿ ಸ್ಟ್ಯಾಂಡ್ ಮಾಡಿ ವಿಂಕ್ಲರ್ ಹಾಕೊಳ್ಳಿ. ಎಲ್ಲಾ ಫೀಡರ್ ಲೈನ್ಗೂ ಒಂದೊಂದು ಗೇಟ್ ವಾಲ್ ಇಟ್ಕೊಂಡ್ಬಿಟ್ಟಿರಿ. ಒಂದು ಫೀಡರ್ ಲೈನ್ ಅಲ್ಲಿ 5 ರಿಂದ 6 ವಿಂಕ್ಲರ್ ಕೂರೋ ತರ ನೋಡ್ಕೊಳ್ಳಿ. ಸೊ ನೀವು 3 ಫೀಡರ್ ಲೈನ್ ಗೇಟ್ ವಾಲ್ ತೆಗೆದಾಗ 6 3 18 ವಿಂಕ್ಲರ್ ಆನ್ ಆಗುತ್ತೆ, ಹಾರಕ್ ಶುರು ಆಗುತ್ತೆ. 18 ವಿಂಕ್ಲರು ನೀವು ಏನು 24 ಅಡಿ ಕೊಟ್ಟಿರ್ತೀರಾ ಫೀಡರ್ ಲೈನ್ ಅದು ಕವರ್ ಆಗ್ತಿಲ್ಲ ಅಂದ್ರೆ 12 ವಿಂಕ್ಲರ್ನ ರನ್ ಮಾಡಿ ಒಂದು ಶಿಫ್ಟ್ ಅಲ್ಲಿ. ಒಂದು ವಾಲ್ ಕ್ಲೋಸ್ ಮಾಡಿ ಅಥವಾ ಪಾರ್ಷಿಯಲ್ ಕ್ಲೋಸ್ ಮಾಡಿ. ಅಲ್ಲಿಗೆ ಸರ್ 2 ಎಕರೆಗೆ ಅದನ್ನ ಕವರ್ ಮಾಡ್ಬೇಕು ಅಂತಂದ್ರೆ ಒಂದೊಂದ್ ಸಾರಿಗೆ ಒಂದು 20 ನಿಮಿಷ ಸಾಕ ಸರ್? ಅದೇ ನಾನು ಹೇಳಿದ್ನಲ್ಲ, ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ. ನೆರಳಿದ್ದು, ಮುಚ್ಚಿಗೆ ಇದ್ದು, ಮಣ್ಣು ಜೀವಿಗಳು ಸರಂಧ್ರತೆಯನ್ನು ಸೃಷ್ಟಿ ಮಾಡಿದ್ರೆ ನಿಮ್ಮ ಡ್ಯೂರೇಷನ್ ಕಮ್ಮಿ ಆಗ್ತಾ ಬರುತ್ತೆ. ಅದಕ್ಕೆ ಸರ್ ನಮ್ದೆಲ್ಲ ಸ್ವಲ್ಪ ಒಂದೆರಡು ವರ್ಷದಿಂದ ಅದನ್ನ ನಾವೇನು ಉಳುಮೆನೆ ಮಾಡಿಲ್ಲ ಸರ್, ಇದಕ್ಕೋಸ್ಕರ ಬಿಟ್ಕೊಂಡಿದೀವಿ. ಅದರಲ್ಲಿ ನಾಚಿಕೆ ಇದೈತಲ್ಲ ಸರ್, ಯಾವ್ದು ನಾವೇನಂತೀವಿ ಮುಟ್ಟದ ಮುನಿ, ಅದು ಜಾಸ್ತಿ ಹಬ್ಬಿದೆ ಸರ್. ನೀವು ಈ ವಿಂಕ್ಲರ್ ಸಿಸ್ಟಮ್ ಹಾಕೊಂಡ್ಬಿಟ್ಟು ಹಸಿರು ಹೊದಿಕೆ ಬೆಳೆಗಳು, ಗ್ರೀನ್ ಕವರ್ ಕ್ರಾಪ್ಸ್ ಶುರು ಮಾಡಿದಾಗ ನಿಮ್ಮ ನಾಚಿಕೆ ಮೂಡು ನಾಚಿಕೆ ಪಟ್ಕೊಂಡು ಹೊರಟೋಗುತ್ತೆ. ಹಂಗಾದ್ರೆ ಈಗ ಇದು ಹೇಳಿದ್ರಲ್ಲ ಸರ್, ಈಗ ಯಾವ್ದ್ರಲ್ಲಿ ಗೆಡ್ಡೆ ಇದ್ರದ್ದು ಮರಗೆಣಸು ಇದೆಯಲ್ಲ ಸರ್, ಅದನ್ನ ನಮ್ಮ ಟೀಕ್ ವುಡ್ ಪಕ್ಕದಲ್ಲಿ ಹಾಕ್ತಾ ಬಂದ್ರೆ ನೀವ್ ಹೇಳಿದ್ರಲ್ಲ ಸರ್, ಇದನ್ನ ಹೊಂದಾಣಿಕೆ ಆಗುವ ರೀತಿ ಅಂತಂದಾಗ ಚೆನ್ನಾಗಿ ಬೆಳೆಯುತ್ತೆ ಅಂತಂದ್ರಲ್ಲ, ಅದನ್ನ ಹಾಕಿದ್ರು ಪರವಾಗಿಲ್ವಾ ಸರ್? ಖಂಡಿತ ಸಂಗಾತಿ ಸಸ್ಯವಾಗಿ ಅದ್ರ ಜೊತೆಲಿರುತ್ತೆ. ಯಾಕೆಂದ್ರೆ ಗೆಡ್ಡೆನ ಹಂಗೆ ಬಿಡ್ತಾ ಬಂದ್ರೆ ಪೋಷಕಾಂಶಗಳು ಕೂಡ ಭೂಮಿ ಕೂಡ ಸೂಕ್ಷ್ಮ ಇವುಗಳಿಗೆ ಜೀವಿಗಳಿಗೆ ಆಹಾರವೂ ಕೂಡ ಆಗ್ತದೆ. ಹೌದು, ಸಂಗಾತಿ ಸಸ್ಯ ಕಂಪ್ಯಾನಿಯನ್ ಯೂಸ್ ಮಾಡಿ ಸರ್. ನಮ್ಮಲ್ಲಿ ಇದೆ ಒಂದು 700-800 ಅಡಿಕೆ ಗಿಡಕ್ಕೆ ಮತ್ತೆ ತೆಂಗಿನ ಗಿಡಕ್ಕೆ 700 ರಿಂದ 800 ಮರಗೆಣಸು ಗಿಡನೇ ಸಂಗಾತಿಯಾಗಿ 3 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಥ್ಯಾಂಕ್ ಯು. ಅದಕ್ಕೇನೆ ಸರ್ ಒಂದ್ಸಾರಿ ಬರ್ಬೇಕು,
ಖಂಡಿತ ಖಂಡಿತ ಬರ್ತೀವಿ, ಸರ್, ಬರ್ತೀವಿ, ಬರ್ತೀವಿ ಪ್ರತಿ ಸರ್. ತಿಂಗಳ 2ನೇ ಶನಿವಾರ ತೋಟದ ಭೇಟಿ ಕಾರ್ಯಕ್ರಮ ಇರುತ್ತೆ. ಖಂಡಿತ ಆಯ್ತು ಆಯ್ತು ಸರ್. ಒಳ್ಳೇದು ಗೌಡ್ರೆ. ಆಯ್ತು ಸರ್, ಥ್ಯಾಂಕ್ ಯು. ಕೇಳಿಯಪ್ಪ, ಹಂಚ್ಕೊಳ್ಳಿ, ಅನುಭವ ಹಂಚ್ಕೊಳ್ಳಿ. ಹಲೋ, ಅನುಭವ ಹಂಚ್ಕೊಳ್ಳಿ, ಫೀಡ್ಬ್ಯಾಕ್ ಕೊಡಿ, ಪರಸ್ಪರ ಪರಿಚಯ ಮಾಡ್ಕೊಳ್ಳಿ, ಇಂಟ್ರಡ್ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡೋಣ, ಇನ್ನೊಂದು 5 ನಿಮಿಷ ಯೂಸ್ ಮಾಡ್ಕೊಳ್ಳೋಣ ಟೈಮು. ಹಲೋ ಹಲೋ ಮಂಜುನಾಥ್ ಸರ್, ಹೇಳಿ ಗೋಪಿನಾಥ್ ಅವರೇ. ಸರ್ ಗ್ರೂಪ್ ಮಾಡ್ಲಿಲ್ವಾ ಸರ್ ನಮ್ದು ವಾಟ್ಸಪ್ ಗ್ರೂಪ್? ಇದೇ ಗ್ರೂಪ್ ಅಲ್ವಾ? ಇದು ಗೊತ್ತು, ಜಾಯ್ನ್ ಆಗ್ತೀವಿ ಜನರಲ್ ಆಗಿ ವಾಟ್ಸಪ್ ಗ್ರೂಪ್. ಇವಾಗ ಯಾರೋ ಕೊಳ್ಳೆಗಾಲಕ್ಕೆ ಬನ್ನಿ ಅಂದ್ರು, ನಾವು ಅಕಸ್ಮಾತ್ ಆ ಕಡೆ ಯಾವ್ದಾನ ರೂಟ್ಗೆ ಹೋದ ಯಾವ್ದೊಂದು ಫಾರ್ಮ್ ಇದ್ರೆ ನಮ್ಮ ಗ್ರೂಪಲ್ಲಿ ಹೋಗ್ಬೋದಲ್ಲ, ಆ ತರ ಒಂದು ಗ್ರೂಪ್ ಏನೇನು ಮಾಡಿಲ್ಲ, ವಾಟ್ಸಪ್ ಗ್ರೂಪ್ ಅಂತ. ಇಲ್ಲ, ಸದ್ಯಕ್ಕಿಲ್ಲ ಸರ್, ಅದನ್ನ ಅಡ್ಮಿನಿಸ್ಟ್ರೇಷನ್ ಮಾಡೋದು ಕಷ್ಟ. ಸೊ ಹಾಗಾಗಿ ಸದ್ಯಕ್ಕೆ ಅದರದ್ದು ನೀವು ಗ್ರೂಪ್ ಅಡ್ಮಿನ್ ಆಗ್ಬಿಡಿ, ಎಲ್ಲಾರು ಅವ್ರವ್ರ ಆಡ್ ಮಾಡ್ಕೊಂಡ್ಬಿಡ್ತಾರೆ, ನಂಬರ್ ಇದೆಯಲ್ಲ ನಿಮ್ಮ ಹತ್ರ. ಆಮೇಲೆ ಎಲ್ಲಾರ್ಗು ಅಡ್ಮಿನ್ ಮಾಡ್ಬಿಡಿ. ನೋಡೋಣ ಇರಿ, ಇದನ್ನೇ ಮಾಡೋಣ. ನಾನು ಇವಾಗ ಸುಮಾರು ದಿವಸ ಆಯ್ತು ಲ್ಯಾಂಡ್ ಕಡೆ ಹೋಗಿಲ್ಲ, ಸ್ವಲ್ಪ ಕನ್ಸ್ಟ್ರಕ್ಷನ್ ಅದು ಇದು ಬಿಸಿ ಅದೇ. ಲಾಸ್ಟ್ ವೀಕ್ ರಿಟೈರ್ಡ್ ಆದ್ರೆ ನಂದು, ಅದಕ್ಕೆ ಏನು ಸ್ಟಾರ್ಟ್ ಮಾಡ್ಲಿಲ್ಲ ನಾನು. ಆರ್ಗಾನಿಕ್ ಇದಾಗ್ಲಿ ಸುಮ್ನೆ ಗೊಬ್ಬರ ಹಾಕೋದು ಇದು ಮಾಡ್ತಾ ಇದ್ದೀನಿ, ಸರಿ. ಅದರಿಂದ ನಾನೇನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಇಲ್ಲ ಪರವಾಗಿಲ್ಲ, ಅದು ಇವಾಗ ಸರ್ ಸಾಕು, ಜೋಡಿಸ್ಕೊಳ್ಳಿ. ನೆಕ್ಸ್ಟ್ ವೀಕ್ ಇಂದ ನಾವು ಮಾಡ್ಬೇಕು, ನಾವು ಬರ್ಬೇಕು ನಿಮ್ಮ ಹತ್ರ, ಇಂಡಿ ಇದೆಲ್ಲ ತಗೊಂಡ್ ಹೋಗ್ಬೇಕು. ಇದೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಮಾಡೋಣ ಅಂತ ಸುಮ್ಮನೆ ಇದ್ದೀನಿ. ನಿಮ್ಗೆ ನೋಡಿದಿರಲ್ಲ ನೀವು, ನ್ಯಾಚುರಲ್ ಸುಮ್ಮನೆ ಫಾರ್ಮ್ ಗೊಬ್ಬರ ಹಾಕೋದು, ನೀರ್ ಬಿಡೋದು, ಆರ್ಗಾನಿಕ್ ಅಷ್ಟೇ ಮಾಡ್ತಾ ಇರೋದು ನಾನು, ಬೇರೆ ಏನು ಮಾಡ್ತಾ ಇಲ್ಲ. ಇವನು ಔಷಧಿನೂ ಹೊಡಿತಾ ಇಲ್ಲ ಯಾವ್ದನ್ನು, ಅದಕ್ಕೋಸ್ಕರ ನಾನೇನು ಹಂಚ್ಕೊಳಕ್ ಆಗ್ತಾ ಇಲ್ಲ. ಒಂದ್ಸತಿ ಅನುಭವ ಹೇಳ್ಕೊಳ್ಳಿ. ಓಕೆ ಖಂಡಿತ. 2 years ಇಂದ ಹಂಗೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ. 2 years ಆಗಿದೆ, ಗಿಡ ಎಲ್ಲ ಬೆಳೆದಿದೆ ಚೆನ್ನಾಗಿ, ಏನ್ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಅವಾಗ ಔಷಧಿ ಹೊಡೆದಿಲ್ಲ, ಅದೊಂದು ಪ್ರಾಬ್ಲಮ್ ಇದೆ ಗಿಡಗಳು. ಬಟ್ ಇದು ನಿಂಬೆ ಗಿಡ ಅಷ್ಟು ಬೆಳೆದಿಲ್ಲ. ಅದು ನಾನು ನಿಮ್ಯಾನ್ಸ್ ಫಾರ್ಮ್ ಅವ್ರಿಗೆ, ಗಾರ್ಡನ್ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ, ಅವ್ರು ಬಂದು ಎಲ್ಲ ಕಟ್ ಮಾಡ್ಬಿಟ್ಟಿದ್ದಾರೆ ಗಿಡಗಳು. ಗಿಡ ಶೋ ಗಿಡ ಕಟ್ ಮಾಡ್ತಾರಲ್ಲ ಆ ತರ ಮಾಡ್ಬಿಟ್ಟಿದ್ದಾರೆ. ಕೆಳಗಡೆ ಕಟ್ ಮಾಡಿ ಅಂದ್ರೆ ಮೇಲೆ ಎಲ್ಲ ಕಟ್ ಮಾಡ್ಬಿಟ್ಟಿದ್ದಾರೆ. ಅದೊಂದು ಪ್ರಾಬ್ಲಮ್ ಆಗಿದೆ. ನೀವು ಒಂದ್ಸತಿ ವಿಸಿಟ್ ಮಾಡ್ಬೇಕು ನೆಕ್ಸ್ಟ್. ಖಂಡಿತ. ಓಕೆ ಟ್ರೈ ಮಾಡಿ ಸರ್, ಗ್ರೂಪ್ ಯಾರಿಗಾನ ಅವ್ರವರೇ ಆಡ್ ಮಾಡ್ಕೊಂತಾರೆ. ಅಟ್ಲೀಸ್ಟ್ ನಂಬರ್ ಕಳ್ಸ್ಬಿಟ್ರೆ ಒಂದ್ ಲಿಸ್ಟ್ ಅಲ್ಲಿ ಯಾರನ್ನ ಒಬ್ರು ಇನಿಷಿಯೇಟ್ ತಗೊಂಡ್ಬೇಕು, ನಾನೇ ಬೇಕಾದ್ರೆ ಇನಿಷಿಯೇಟ್ ತಗೊಂತೀನಿ, ನಂಬರ್ ಹಾಕ್ಬಿಟ್ರೆ ಕಳ್ಸ್ಕೊಟ್ರೆ ಆಡ್ ಮಾಡ್ತಾರೆ. Excuse me, rhinoceros beetle and red wheel leafಗೆ is it the fumarole trap the best way to control it, or putting salt into the tree? ತಮಿಳ್ನಾಡು ಇಲ್ಲೆಲ್ಲ ಒಂದ್ಸತಿ ನೋಡಿದ್ದೆ ಸರ್ ವಿಡಿಯೋ, ಸ್ವಲ್ಪ ಒಂದೊಂದು ಹಿಡಿ ಕಲ್ಲುಪ್ಪು ಹಾಕಿ ಅಂತ ಹೇಳಿದ್ರು. ಆಮೇಲೆ ಸಾಲ್ಟ್ ಹಾಕೋದು ತೆಂಗಿನಕಾಯಿಗೆ, ತೆಂಗಿನ ಮರಗಳಿಗೆ ವರ್ಷಕ್ಕೆ ಎಷ್ಟು ಸತಿ ಹಾಕ್ಬೇಕು ಸರ್? ಅದನ್ನ ಯಾರಾದ್ರೂ ಮಾಡಿದೀರಾ? ನಾನ್ ನಮ್ಮ ತುಮಕೂರ್ನಲ್ಲಿ ಒಂದ್ ಮರ ಇದೆ, ಅದಕ್ಕೆ ಮಾಡ್ತಾ ಇದ್ದೆ ನಾನು. ನಮ್ ಈ ಫಾರ್ಮ್ಗೆ ಹೆಂಗ್ ಹಾಕೋದು ಸಾಲ್ಟ್ ನ? 1 kg ಹಾಕ್ಬೋದಾ? ಯಾವಾಗ ಹಾಕ್ಬೇಕು ಅಂತ? ಈ ತುಮಕೂರಿನಲ್ಲಿ ಹಾಕಿದಲ್ಲ ಲತಾ ಮೇಡಮ್ ಸಾಲ್ಟ್, ಅದ್ರ ರೆಸ್ಪಾನ್ಸ್ ಹೇಗಿತ್ತು ನಿಮ್ ತೆಂಗಿನ ಮರದ? ಇಲ್ಲ, ನಮ್ದು ವೆರಿ ಸಾರಿ, ತುಂಬಾ 100-year-old ಟ್ರೀ ಸರ್, ಒಂದಿದೆ, ಅದರಿಂದ ತೊಂದರೆ ಏನೂ ಆಗಿಲ್ಲ ನನಗೆ. ನನಗೇನು ಐಡಿಯಾ ಏನು ಅಂದ್ರೆ, ತೆಂಗು ಸಮುದ್ರ ತೀರದಲ್ಲೇ ಅಲ್ವಾ ಸರ್ ಬೆಳೆಯೋದು, ಬಿಕಾಸ್ ಇಟ್ ನೀಡ್ಸ್ ಸೋ ಮಚ್ ಆಫ್ ಸೋಡಿಯಂ ಅಂಡ್ ಪೊಟ್ಯಾಸಿಯಂ. ಸೊ ಆಡಿಂಗ್ ಸಾಲ್ಟ್ ಕ್ಯಾನ್ ಎನ್ರಿಚ್ ದ ಗ್ರೋತ್ ಆಫ್ ಕೋಕೋನಟ್ಸ್ ಅಂತ. ಸೊ ಫಾರ್ಮಲಿ ಟು ವಾಟ್ ಎಕ್ಸ್ಟೆಂಟ್ ಅದನ್ನ ಹಾಕಕ್ಕಾಗತ್ತೆ ಹಾಕ್ಬೇಕು. ಅಂಡ್ ಯಾರೋ ಅದೇ ಈ ರೈನೋಸರಸ್ ಬಿಟ್ಲಿಗೆ ಅದೇನೋ ಸ್ವಲ್ಪ ಚಿಕ್ಕದಾಗ, ವೆನ್ ದ ಟ್ರೀ ಇಸ್ ಅಬೌಟ್ 3 or 4 years, ಅವಾಗ ಮಾತ್ರ ತುಂಬಾ ಅಟ್ಯಾಕ್ ಆಗುತ್ತೆ. ಅವಾಗ ನಿಮ್ಗೆ ಕೈಗೆ ಸಿಗತ್ತೆ ಅದ್ರದ್ದು ಓಪನಿಂಗ್ಸ್, ನೀವ್ ಅಲ್ಲೇ ಹಾಕ್ಬೋದು ಒಂದೊಂದು ಹಿಡಿ ಉಪ್ಪು ಅಂತ ಹೇಳಿದ್ರು. ಅದನ್ನ ಟ್ರೈ ಮಾಡಿದೆ. ಆಮೇಲೆ ಬೇವಿನ ಹಿಂಡಿ ಹಾಕಿ ಟ್ರೈ ಮಾಡಿದೆ ಸರ್, ಆದ್ರೇನು ಒಂದೆರಡು ನಮ್ ಹಳೆ ತೋಟದಲ್ಲಿ ಇವಾಗ ಬಂದಿದೆ, ನಮ್ ಬ್ರದರ್ ತೋಟ ಇದೆ ಅಂತ ಹೇಳಿದ್ನಲ್ಲ. ಎನಿಬಡಿ ನೋಸ್ ಎ ಬೆಟರ್ ವೇ ಆಫ್ ಕಂಟ್ರೋಲಿಂಗ್ ಇಟ್ ಅದರ್ ದ್ಯಾನ್ ಯೂಸಿಂಗ್ ದ ಫಿಮರೋನ್ ಟ್ರ್ಯಾಪ್ ಫಾರ್ ದಿ ಬೀಟಲ್ಸ್ ಅಂತ. ಯಾರಿಗೂ ಆ ತೊಂದ್ರೆ ಸಿಕ್ಕಿಲ್ವೇನೋ, ಬಂದಿಲ್ವೇನೋ ಸರ್? ಹರಳೆಣ್ಣೆ ನೀರಲ್ಲಿ ಮಿಕ್ಸ್ ಮಾಡಿ ಇಡ್ಬೋದು ಮೇಡಮ್. ಹರಳೆಣ್ಣೆನಾ ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಪ್ಲಾಸ್ಟಿಕ್ ಇದರಲ್ಲಿ
ಇದ್ರಲ್ಲಿ ಇಟ್ಬಿಟ್ಟು ಅಲ್ಲಿ ಒಂದ್ ಎಕರೆಗೆ ಒಂದ್ 2-3 ಕಡೆ ಇಟ್ಬಿಟ್ರೆ ಆಟೋಮೆಟಿಕ್ ಆಗಿ ಬಂದು ಅದರಲ್ಲಿ ಬೀಳುತ್ತೆ ಮೇಡಮ್. ಅದ್ರಲ್ಲಿ ಹರಳೆಣ್ಣೆ ಇಟ್ರೇನೆ ಸಾಕಾ? ಹರಳೆಣ್ಣೆ, ನೀರು. ಗೊತ್ತಾಯ್ತು. ಹಿಂಡಿ ಕ್ಯಾಸ್ಟರ್ ಕೇಕ್. ಕ್ಯಾಸ್ಟರ್ ಕೇಕಾ? ಕ್ಯಾಸ್ಟರ್ ಕೇಕ್ ಆರ್ ಯು ಕ್ಯಾನ್ ಯೂಸ್ ಇಟ್ ದಟ್ ಆಯಿಲ್ ಆಲ್ಸೋ. Oil and water to be mixed and kept in a bucket. Yes. ಮಂಜುನಾಥ್ ಸರ್ ಯೂಸ್ ಮಾಡಿದ್ದೀರಾ ಕ್ಯಾಸ್ಟರ್ ಆಯಿಲ್ ಅಥವಾ? ಸಾರಿ ಸರ್, ಕ್ಯಾಸ್ಟರ್ ಆಯಿಲ್ ಅಲ್ಲ, ಕ್ಯಾಸ್ಟರ್ ಬೀಜ ಕುಟ್ಟಿಬಿಟ್ಟು ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಬಿಡೋ ಸರ್ ಅಷ್ಟೇ. ಕ್ಯಾಸ್ಟರ್ ಕೇಕ್ ಡಿ ಆಯಿಲ್ಡ್ ಆರ್ ವಿತೌಟ್ ಡಿ ಆಯಿಲ್ಡ್ ಕ್ಯಾಸ್ಟರ್ ಕೇಕ್. ಕ್ಯಾಸ್ಟರ್ ಕೇಕ್. ಓಕೆ. ಬೀಜ ಕುಟ್ಬಿಡಿ ಮೇಡಮ್, ಬೀಜನ ಚೆನ್ನಾಗಿ ಬೀಜ ಕುಟ್ಬಿಟ್ಟು ನೀರಲ್ಲಿ ಮಿಕ್ಸ್ ಮಾಡಿ ಒಂದ್ 3-4 ಕಡೆ ಇಟ್ರೆ ಸಾಕು. ಓಪನ್ ಬಕೆಟ್ ಅಲ್ಲೇ? ಓಪನ್ ಬಕೆಟ್. ಅದಕ್ಕೇನ್ ಸ್ಪೆಷಲ್ ಬಕೆಟ್? ಅದೇ ಈಗ ಫಿಮರೋನ್ಸ್ ಗೆ ಬಕೆಟ್ ಬರುತ್ತಲ್ಲ, ಅದೇನೋ ಏನ್ ಬೇಕಾಗಿಲ್ಲ. ಯಾವ್ದಾದ್ರು ಸುಮ್ನೆ ಓಪನ್ ಇದು ಕಬ್ಬಣ ಪುಟ್ಟಿ ಆತರ ಅಗಲವಾಗಿ ಸ್ವಲ್ಪ ಅಗಲ ಆಗಿರ್ಬೇಕು ಆತರ. ಅದನ್ನ ಜಮೀನ್ ಮೇಲೆ ಇಡೋದು ಅಥವಾ ಯಾವ್ದಾದ್ರು ಒಂದು ಬ್ರಾಂಚ್ ಕಟ್ಟಬೇಕು? ಏನ್ ಬೇಡ, ಜಮೀನಲ್ಲೇ. ಓಕೆ, ಲೆಟ್ ಮಿ ಟ್ರೈ. ಓಕೆ, ಥ್ಯಾಂಕ್ ಯು ಸರ್. ಮೇಡಮ್, ಇದರಲ್ಲಿ ಏನಾಗುತ್ತೆ ಅಂದ್ರೆ ಫೆರೋಮೋನ್ ಟ್ರ್ಯಾಪ್ ಅಲ್ಲಿ ಇಟ್ ವಿಲ್ ಓನ್ಲಿ ಅಟ್ರಾಕ್ಟ್ ದ ಮೇಲ್ ಇನ್ಸೆಕ್ಟ್ಸ್. Okay. Castor cake approach will attract all the insects. Okay. That is your Thank you, second sir. advantage. Okay. Thank you, sir. ಸರ್, ಮಂಜುನಾಥ್ ಸರ್ ನಮಸ್ತೆ. ಸರ್, ನಾಗರಾಜ್ ಅಂತ, ನಂದು ಕುಣಿಗಲ್ ತಾಲೂಕು. ಈಗ ಮೇಡಮ್ಗೆ ಒಂದು ಇನ್ಪುಟ್. ಸರ್, ನಂದು 1 ಎಕರೆ ತೆಂಗಿನ ತೋಟ ಇದೆ ಸರ್. ಅದು 3 ವರ್ಷ ಆಯ್ತು ಹಾಕಿ. ಲಾಸ್ಟ್ ಇಯರ್ ಜೂನ್ ನಲ್ಲಿ ತುಂಬಾ ಇದು ಕಟ್ ಮಾಡ್ಬಿಡ್ತು, ಏನೋ ತುದಿಗ ಇದನ್ನ ಚಿಗುರ್ನ. ಸೊ ಅವಾಗ ಏನ್ ಮಾಡಿದ್ರೆ, ನಂದು ತುಂಬಾ ನಾರ್ತ್ ಸೌತ್ ಜಾಸ್ತಿ ಇದೆ ಲೆಂತ್, ಈಸ್ಟ್ ವೆಸ್ಟ್ ಕಡಿಮೆ ಇದೆ. ಹಂಗಾಗಿ ಸೊ 110 ಪ್ಲಾಂಟ್ಸ್ ಇದೆ. ನಾನೇನ್ ಮಾಡಿದೀನಿ, ಕಾರ್ನರ್ಸ್ ಅಲ್ಲಿ ಆ ಕಡೆ ಈ ಕಡೆ ಎಂಡ್ ಅಲ್ಲಿ ಒಂದೊಂದು, ಪ್ಲಸ್ ಇನ್ ಬಿಟ್ವೀನ್ 4 ಕಡೆ ಇಟ್ಟಿದ್ದೀನಿ. ಒಟ್ಟು 6 ಮಡಕೆ ಇಟ್ಟಿದ್ದೀನಿ, ಮಡಕೆಗಳು. ಮಡಕೆಗೆ ಅರ್ಧ ಮಡಕೆ ಅದು ಇದು ಕ್ಯಾಸ್ಟರ್ ಕೇಕ್ ಮಾಡೋದು, ಕೊಳಸು ಹಾಕೋದನ್ನ. ಅದೇನು ಒಂದ್ 2 ಸಲ ನೀರು ನೆನ್ಸ್ಬಿಟ್ಟು ಹಾಕಿದ್ರೆ ಅದೇ ವಾಸನೆ ಸ್ಮೆಲ್ ಬರುತ್ತೆ. ಸೊ ಬಂದ ಅದರಲ್ಲಿ ಆ ಸ್ಮೆಲ್ಗೆ ಅಟ್ರಾಕ್ಟ್ ಆಗಿ ಇವು ಬರ್ತವೆ, ರೆನೋಸಿರಸ್ ಬಿಟ್ಲು ಅದ್ರ ಬಂದು ಬೀಳ್ತವೆ. ಸೊ ಅದು ಸ್ಲರಿ ತರ ಇರ್ಬೇಕು. ಅದಕ್ಕೆ ಏನಂದ್ರೆ ಅದು ಒಳಗಡೆ ಹೋದಾಗ ಅದು ಈಚೆ ಬರಕ್ ಆಗಲ್ಲ. ಆಗಲ್ಲ ಅದು. ಅಂಡ್ ಸ್ಲರಿನ ವಿ ಹ್ಯಾವ್ ಟು ಮೇಂಟೈನ್ ಎವ್ರಿ ವೀಕ್ಲಿ ಒಂದ್ಸರಿನ. ಈಗ ಈ ಬೇಸಿಗೆ ಈಗ ಬೇಗ ಡ್ರೈ ಆಗಿ ಹೋಗ್ತದೆ. ಸೊ ಡ್ರೈ ಆಗಿ ಒಳಗಡೆ ಸಾಯಲ್ಲ ಅದು. ಸೊ ಅದ್ರಲ್ಲಿ ನೀರ್ ಹಾಕಿ ಅದನ್ನ ವಿ ಹ್ಯಾವ್ ಟು ಮೇಂಟೈನ್ ದಟ್ ಕಂಟಿನ್ಯೂಟಿ ಆಫ್ ಸ್ಲರಿ. ಅದು ಇರ್ಬೇಕದು, ಒಳಗಡೆ ಹೋದ್ರೆ ಅದೆಲ್ಲ ತಗಲಕ್ಕೆ ಅದೆಲ್ಲ ಇದಾಗಬೇಕದು. ಇಡ್ಲಿ ಹಿಟ್ಟಿದ್ರೆ ಆಯ್ತು, ಜಸ್ಟ್ ಲೈಕ್ ಬ್ಯಾಟರ್ ಆಫ್ ಇಡ್ಲಿ ತರ ಗಟ್ಟಿಯಾಗಿರ್ಬೇಕು. ಮೇಡಮ್, ಇನ್ನು ಸ್ವಲ್ಪ ತೆಳಗಿದ್ರೆ ಪರವಾಗಿಲ್ಲ, ಯಾಕಂದ್ರೆ ಅದು ಮೇಂಟೈನ್ ಮಾಡ್ಬೇಕು ಆ ಲೆವೆಲ್ನ. ಸೊ ಇಟ್ ಹಸ್ ಕಂಟ್ರೋಲ್ ದಟ್ ಇದು. ಆಮೇಲೆ ಈ ಫೆರೋಮನ್ ಟ್ರ್ಯಾಪ್ ಬಗ್ಗೆ ನಮ್ಮ ಫ್ರೆಂಡ್ ಒಬ್ರು ಹಿರಿಯೂರಲ್ಲಿ ಹಾಕಿದ್ರು. ಅವ್ರು ಹೇಳಿದ್ದ ಅವ್ರ ಅನುಭವ ಏನಂದ್ರೆ, ತುಂಬಾ ಅಂತ ಅವಾಗ ಹುಳಗಳು ಬೇರೆ ಕಡೆ ಇರೋದು ಆ ಸ್ಮೆಲ್ಗೆ ಅಟ್ರಾಕ್ಟ್ ಆದ್ವು. ಅದು ಅವ್ರದ್ದು ಅದು ಕಂಟ್ರೋಲ್ ಆಗಲಿಲ್ಲ ಅಂತ ಅವ್ರು ಹೇಳಿದ್ರು. ಅದು ಅವ್ರದ್ದು 6 ಎಕರೆ ಇದೆ. ನಾನು ರೈಟ್ ಫ್ರಮ್ ಆಲ್ಮೋಸ್ಟ್ 1.5-2 years ಇಂದ ಇದೇ ಯೂಸ್ ಮಾಡ್ತಾ ಇದ್ದೀನಿ. ಇಟ್ ಹಸ್ ಕಂಟ್ರೋಲ್ಡ್. ಎಲ್ಲೋ ಅಲ್ಲ ಒನ್ಸ್ ಇನ್ ವೆಲ್ ಕಟ್ ಆಗುತ್ತೆ ಅದು. ಹಿಂಗೆ ಮೋಸ್ಟ್ಲಿ ಇದು ಡ್ರೈ ಆದಾಗ, ನಾವು ಲೇಟ್ ಆದ್ರೆ. ಅದರ್ವೈಸ್ ಈಗ ಆತರ ನೋಡ್ತಾ ಇಲ್ಲ ನಾನು. ಮೊದಲು ಐ ಥಿಂಕ್ 2024 ಬಿಗಿನಿಂಗ್ ಅಲ್ಲಿ ಎಲ್ಲಾ ಟ್ರೀದು ಕಟ್ ಮಾಡ್ಬಿಟ್ಟಿತ್ತು ತುದಿನ. ಆಮೇಲೆ ಉಪ್ಪು ಹಾಕೋದೆಲ್ಲ ಮೋಸ್ಟ್ಲಿ ಅದು ಕಂಟ್ರೋಲ್ ಆಗಲ್ಲ ಅನ್ಸುತ್ತೆ. ಎಲ್ಲ ತಮಿಳ್ನಾಡು ಯಾರು ಮಾಡಿದ್ರು, ಅದನ್ನ ನಾನು ಫಾಲೋ ಮಾಡಿದೆ ಅಷ್ಟೇ. Thank you, sir. Thank you so much for the inputs. Thank you so much. I will try to definitely. ಜಾಸ್ತಿ ಇಡ್ತೀವಿ ಅಷ್ಟು ಒಳ್ಳೇದು ಮೇಡಮ್, ಯಾಕಂದ್ರೆ ಏರಿಯಾ ಕವರ್ ಆಗೋದು ಡಿಪೆಂಡ್ಸ್. ಈಗ ನಿಮ್ದು ಸ್ಕ್ವೇರ್ ಟೈಪ್ ಇದ್ರೆ ಪರವಾಗಿಲ್ಲ. ಈಗ ಒಂದು ಲೆಂತ್ ವಿಡ್ತ್ ಕಡಿಮೆ ಇದ್ದು ಲೆಂತ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಏರಿಯಾ ಜಾಸ್ತಿ ಆಗುತ್ತೆ. ಬಂಡ್ ಮೇಲೆ ಇಟ್ಬಿಟ್ರೆ ಆಯ್ತು ಮೇಡಮ್. ಸ್ವಲ್ಪ ಬಂಡಲ್ಲಿ ಒಂದ್ ಅಡಿದು ಗುಂಡಿ ತರ ಮಾಡಿ ಅದ್ರಲ್ಲಿ ಮಡಕೆ ಇಟ್ಬಿಟ್ಟು ಒಂದ್ ಅರ್ಧ ಮಡಕೆ ಇದಾಗಬೇಕು ಮಣ್ಣೊಳಗಡೆ. ಆ ಕಡೆ ಈ ಕಡೆ ಶೇಕ್ ಆಗ್ಬಾರ್ದು ಅಷ್ಟೇ. ಬರ್ಬೋದು ಆತರ ಇಟ್ಟು ಅದಕ್ಕೆ ಸ್ಲರಿ ಮಾಡಿ ಹಾಕ್ಬಿಟ್ರೆ ದಟ್ ವಿಲ್ ಟೇಕ್ ಕೇರ್ ಆಫ್ ದಿ ಇದು. ಈಗ ಲಾಸ್ಟ್ 1.5 year 2 years ಇಂದ ನಾನು ಇದನ್ನೇ ಮೇಂಟೈನ್ ಮಾಡ್ತೀನಿ. ಒಂದು ಪಾಯಿಂಟ್ ಇಲ್ಲಿ ಇವೆರಡು ಸಂಬಂಧಪಟ್ಟಂಗೆ ಯಾವುದು ರೆನೋಸರಸ್ ಬೀಟಲ್ ಮತ್ತೆ ರೆಡ್ ಪಾಮ್ ಇವಿಲ್, ಕೆಂಪು ಮೂತಿ ಹುಳ ಮತ್ತು ಕಪ್ಪು ತಲೆ ಹುಳ. ಇದರಲ್ಲಿ ಆ ಕಪ್ಪು ತಲೆ ಹುಳ ರೆನೋಸರಸ್ ಬೀಟಲ್ಲು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಅದು ಎಂಥ ತೆಂಗಿನ ಸುಳಿನೂ ಕೊರೆಯುತ್ತೆ ಗಟ್ಟಿಯಾಗಿ. ಅದರದ್ದು ಹಲ್ಲು ಕೋರೆ
ಅಥವಾ ಡ್ರಿಲ್ಲರು ಚೆನ್ನಾಗಿರುತ್ತೆ. ಆದರೆ ಕೆಂಪು ಮೂತಿ ಹುಳದ್ದು ಅಷ್ಟು ಗಟ್ಟಿಯಾಗಿರಲ್ಲ, ಅದು ಜಾಸ್ತಿ ಹಾನಿ ಮಾಡಲ್ಲ. ಬಟ್ ಎಲ್ಲಿ ಹಾನಿ ಆಗುತ್ತೆ ಅಂದರೆ, ಮೊದಲು ರೈನೋಸರಸ್ ಬೀಟಲ್ಲೂ ಅಟ್ಯಾಕ್ ಮಾಡಿ ಕೊರೆದ್ಬಿಟ್ಟು ಹೋಗುತ್ತೆ ಸುಳಿನ. ಅದು ಓಪನ್ ಮಾಡಿದ ನಂತರ ಒಂದು ಅರ್ಧ ಬರ್ಧ ಓಪನ್ ಮಾಡಿ ಹೋದ್ಮೇಲೆ ಈ ರೆಡ್ ಪಾಮ್ ವಿವಿಲ್ ಅಲ್ಲ ಕೂತ್ಕೊಳ್ಳುತ್ತೆ. ಅದು ಮತ್ತೆ ಕಂಟಿನ್ಯೂ, ಇದು ಊಟ ಮಾಡಿಬಿಟ್ಟಿದ್ದು ಕಂಟಿನ್ಯೂ ಮಾಡುತ್ತೆ ಅದು ಊಟ. ಹಾಗಾಗಿ ರೆಡ್ ಪಾಮ್ ವಿವಿಲ್ದು ಡೈರೆಕ್ಟ್ ಡ್ಯಾಮೇಜ್ ಇಲ್ಲ. ಈಗ ನಾವು ಮಾತಾಡಿದೀವಿ, ಈ ಕಪ್ಪು ತಲೆ ಹುಳು ರೈನೋಸರಸ್ ಬೀಟನ್ನ ಕಂಟ್ರೋಲ್ ಮಾಡಿಬಿಟ್ರೆ ರೆಡ್ ಪಾಮ್ ಕೆಂಪು ಮೂತಿ ಹುಳುದ್ದು ಕಂಟ್ರೋಲ್ ಮಾಡದ ಹಾಗೇನೆ. ಸೊ ಇದು ಒಂದು ಅನುಭವದಿಂದ ತಿಳ್ಕೋಬಹುದು. ಸರ್, ಇನ್ನೊಂದು ಇನ್ಫಾರ್ಮೇಶನ್ ಹೇಳಿಯಪ್ಪ. ನಾನು ಪ್ರಭು ಮಾತಾಡ್ತಿರೋದು ಬೆಂಗಳೂರಿಂದ. ನಮಸ್ಕಾರ ಪ್ರಭು. ನಮಸ್ಕಾರ. ಅಲ್ಲ, ಈ ಸೋಡಿಯಂ ಕ್ಲೋರೈಡ್ ಅದೇ ಉಪ್ಪು ತೆಂಗಿನ ಮರಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಜನರಿಗೆ. ಯಾಕೆಂದ್ರೆ ಪೊಟ್ಯಾಷಿಯಂ ಬೇಕಾಗುತ್ತೆ, ಸೋಡಿಯಂ ಬೇಕಾಗಲ್ಲ. ಇಟ್ ಈಸ್ ಡೆಟ್ರಿಮೆಂಟಲ್, ಅದರಿಂದ ಗಿಡಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಸೈಂಟಿಫಿಕಲಿ. ಅದು ಗೊತ್ತಿಲ್ಲ. Can somebody clarify on this? ಅದೇ ನಾವು ಒಂದ್ಸಲ ಇದ್ರ ಬಗ್ಗೆ ಮಾತಾಡಿದ್ವಿ ಅನ್ಸುತ್ತೆ, ಯಾವ್ದೋ ಬುಧವಾರದಲ್ಲಿ. ಬಟ್ ಅವ್ರ ಮೇಡಮ್ ನಾನು ಹೇಳ್ತಾ ಇರೋದು ಉಪ್ಪು ಹಾಕಿ ಅಂತ ಹೇಳ್ತಾರೆ. ಉಪ್ಪು ಹಾಕ ಡೆಟ್ರಿಮೆಂಟಲ್ ಅಂತ ತಮಿಳ್ನಾಡಲ್ಲಿ ಹಾಕಿದ್ದಾರೆ. ಒಂದೊಂದು ಮಿಡಿ ಹಾಕಿದ್ದೆ ಸರ್, ಅಷ್ಟೇ. ಏನೋ ನಮ್ ತುಮಕೂರಲ್ಲಂತೂ ನಾನು ಹಾಕ್ತೆ, ವರ್ಷಕ್ಕೆ 3 ವರ್ಷಕ್ಕೆ ಒಂದ್ಸತಿ ಅಂತೂ ನಾವು ಹಾಕ್ತಾ ಇದ್ವಿ 2 kg ಉಪ್ಪು. ತೊಂದ್ರೆ ಏನೂ ಆಗಿಲ್ಲ ಮರಕ್ಕೆ. ಬಟ್ ನಾನು ಈಲ್ಡ್ ಎಲ್ಲ ಕಂಪೇರ್ ಮಾಡಿಲ್ಲ ಸರ್. ಒಂದೇ ಒಂದ್ ಮರ ಇರೋದು ನಮ್ಮ ಮನೆಯಲ್ಲಿ. ಅದೇ ಪ್ರಭು ಸರ್, ಐ ಥಿಂಕ್ ವಿ ಹ್ಯಾವ್ ಡಿಸ್ಕಸ್ ದಿಸ್. ಏನಾಗುತ್ತೆ ಅಂದರೆ, ಈ ಸೋಡಿಯಂ ಅನ್ನೋ ಒಂದು ಎಲಿಮೆಂಟನ್ನು ಡೈಜೆಸ್ಟ್ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ಹ್ಯೂಮನ್ ಬೀಯಿಂಗ್ಸಿಗೆ ಮಾತ್ರ ಇದೆ ಅಂತ. ನೋ ಅದರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಎನಿ ಪ್ಲಾಂಟ್ಸ್ ಆರ್ ಎನಿ ಅನಿಮಲ್ಸ್ ಕೆನಾಟ್ ಡೈಜೆಸ್ಟ್ ಸೋಡಿಯಂ. ಓನ್ಲಿ ಹ್ಯೂಮನ್ ಬೀಯಿಂಗ್ಸ್ ಕ್ಯಾನ್ ಡೈಜೆಸ್ಟ್. ಅದಕ್ಕೆ ನೋಡಿ, ನಾವು ಬೆಕ್ಕಿಗೆ ನಾಯಿಗೆ ಅನ್ನ ಹಾಕುವಾಗ ಉಪ್ಪಲ್ಲಿ ಕಾಸು ಹಾಕಬೇಡ್ರಿ ಅಂತ ಹೇಳ್ತಾರೆ. ಬಿಕಾಸ್ ದೇ ಕಾಂಟ್ ಡೈಜೆಸ್ಟ್ ಸೋಡಿಯಂ ಅಂತ. ನೋ ಅನಿಮಲ್ ಆರ್ ಎ ಪ್ಲಾಂಟ್ ಕ್ಯಾನ್ ಡೈಜೆಸ್ಟ್ ಸೋಡಿಯಂ. It is not required for them ಅನ್ನೋ ತರ another meaning. That is what, ಅದರಿಂದ ಉಪ್ಪು ಹಾಕದೇ ಇರೋದು ಒಳ್ಳೇದು ಅಂತ ಅನ್ಸುತ್ತಲ್ವಾ? ಅಲ್ಲ, ಅದೇ ಹಾಕಿದ್ರೂ ಅದು ಇಟ್ ನಾಟ್ ಡೈಜೆಸ್ಟ್, ಇಟ್ ವಿಲ್ ನಾಟ್ ಟೇಕ್, ಇಟ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಎ ಪ್ಲಾಂಟ್ ಅನ್ನೋ ಥರ, ಪ್ಲಾಂಟ್ ಆರ್ ಎನ್ ಅನಿಮಲ್ ಅನ್ನೋ ಥರಕ್ಕೆ ಒಂದು ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಇದೆ. ಬಟ್ ನಮ್ಮ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಮಂಗಳೂರಿನವ್ರು ಸಾಕಷ್ಟು ಉಪ್ಪು ಹಾಕ್ತಾರೆ. ಸೊ ನಮ್ಗೆ ಹೆಂಡ್ರಿ ಕೀಳಕ್ಕೆ ಬಂದವನು ಹೇಳ್ತಾನೆ ಉಪ್ಪು ಹಾಕ್ಬಿಡೋಣ ಸರ್ ಎಲ್ಲ ಮರಕ್ಕುವೆ ಅಂತ. ಇದುವರೆಗೂ ಅದಕ್ಕೆ ಖಚಿತ ಮಾಹಿತಿ ಇಲ್ಲದೆ ಇರೋದ್ರಿಂದ ನಾವು ಅದನ್ನು ಮುಂದುವರೆದಿಲ್ಲ. ಇದೇ ವಿಷಯದಲ್ಲಿ ಇನ್ನೊಂದು ಹೇಳ್ತೀನಿ ಸರ್, ನಮ್ಮ ಮಂಡ್ಯ ಜಿಲ್ಲೆ ಯಾವುದೋ ಒಂದು ತಾಲೂಕಲ್ಲಿ ಯಾರೊಬ್ಬ ರೈತರು ಉಪ್ಪು ಹಾಕ್ತಿದ್ದಾರೆ ತಗೊಂಬಂದು ಅಂತೇಳಿ ಅವ್ರ ಮೇಲೆ ಕಾನೂನಾತ್ಮಕ ಕ್ರಮ ಜರುಗಿಸಬಾರ್ದು ಏಕೆ ಅಂತ ಪ್ರಶ್ನೆ ಮಾಡಿದಾರಂತೆ ಅಧಿಕಾರಿಗಳು. ಉಪ್ಪನ್ನ ದುರ್ಬಳಕೆ ಮಾಡ್ತಿದ್ದಾರೆ, ನಿಮಗೆ ಕೊಟ್ಟಿರೋ ಉಪ್ಪು ಅದಕ್ಕಲ್ಲ, ನಿಮಗೆ ತಿನ್ನಕ್ಕೆ. ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಪಡಿತರ ಚೀಟಿ ಉಪ್ಪು ತಗೊಂಡ್ಬಂದು ಗಿಡಕ್ಕೆ ಹಾಕ್ತಿದ್ದಾರೆ ಅಂತ ಪಕ್ಕದ ಮನೆಯವ್ರಿಗೆ ಕಂಪ್ಲೇಂಟ್ ಮಾಡಿದ್ಮೇಲೆ ಆ PDS ಆಫೀಸರ್ ಬಂದು ಥ್ರೆಟನ್ ಮಾಡಿ ಹೋಗಿದ್ದಾರೆ. ಇದು ಉಪ್ಪಿನ ಕತೆ ಅಲ್ಲಿ ತನಕ ಹೋಗಿದೆ. ನಾನು ನೋಡ್ತೀನಿ ಬಿಡಿ, ಸೋಡಿಯಂ ಕ್ಲೋರೈಡ್ ಅವಶ್ಯಕತೆ ಇದೆಯಾ ಗೊತ್ತಾ, ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡಿ ಹೇಳ್ತೀನಿ. ನಾನು ಒಂದೆರಡು 2-3 ವಾರದಲ್ಲಿ ಇನ್ಫಾರ್ಮೇಶನ್ ಸಿಕ್ಕರೆ ಶೇರ್ ಮಾಡ್ತೀನಿ. ಸರ್, ನಾನು ಚಂದ್ರಶೇಖರ್. ಈಗ ಈ ಉಪ್ಪಿನ ವಿಷಯಕ್ಕೆ ಬಂದಾಗ, ಉಪ್ಪನ್ನು ಹಾಕಿದ್ರೆ ವಿಲ್ ಇಟ್ ನಾಟ್ ಚೇಂಜ್ ಸಪೋಸ್ ಅದು ಮಳೆ ಬಿದ್ದು ನೀರು ಕೆಳಗಡೆ ಬಂದು ಭೂಮಿಗೆ ಬಂದಾಗ ಅದು pH ವೇರಿಯೇಷನ್ ಆಗಲ್ವಾ ಸರ್? As a chemistry teacher, I can say that sodium chloride in water is pH neutral. It's neither an acidic salt nor a basic salt. Sodium chloride is a salt of a strong acid with a strong base. The pH of NaCl is neutral. No, Chandrasekhar sir, question is, when you add this sodium chloride, that is the compound, when you add sodium carbonate, it dissolves into sodium and chloride. Sodium ions and chloride ions which do not break up water, so the pH remains the same. We are not talking about water pH level, we are talking about the soil pH level. Soil, correct. No, I don't think Na plus and Cl minus will ever, if at all, if they start reacting, I don't think they will react with any other ion there. Okay. No, ಇನ್ನೊಂದು ಪ್ರಾಬ್ಲಮ್ ಇದೆ. For example, when you add sodium carbonate, sodium ion doesn't do anything, but it is the carbonate ion which can make the medium basic or acidic. Okay. No, ammonium chloride, for example, can make the medium strongly acidic because Cl minus reacts with H plus to give you HCl. Okay. So salts are of different types, acidic, basic and neutral.
But sodium chloride is neutral and KCl is also neutral. That is why for potash you can add KCl. ಪ್ರಶ್ನೆ ಅದಲ್ಲ, ಪ್ರಶ್ನೆ ಅವ್ರು ಕೇಳ್ತಿರೋದು ಏನು ಅಂತಂದ್ರೆ ಈ ಜನರಲ್ ಕಾಮನ್ ಸೆನ್ಸ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಚೌಳಾಗುತ್ತೆ ಭೂಮಿ ಅಂತ ಹೇಳ್ತಾರೆ. ಚೌಳಾಗುತ್ತೆ ಅಂದ್ರೆ ಮೋಸ್ಟ್ ಇಟ್ ಬಿಕಮ್ ಮೋರ್ ಲೈಕ್ ಸಾಲ್ಟ್. That's why I'm not, okay. Anything to be added in small quantities, not to such a large extent to make the whole farm saline. No, madam, large extent ಅನ್ನೋದು that is a subjective, right? Yeah, that's all relative. It's all relative. No, that is what I mean. It is subjective. ನಿಮಗೆ ಒಂದು ಗಿಡಕ್ಕೆ 10 ಗ್ರಾಮ್ ಬೇಕಾ, 1 ಗ್ರಾಮ್ ಬೇಕಾ, 1 ಇಡಿ ಬೇಕಾ, ಅರ್ಧ ಕೆಜಿ ಬೇಕಾ, that we are not sure, right? So ಹಾಗಾಗಿ ಮಣ್ಣಿನ ಉತ್ಕೃಷ್ಟತೆ ಹಾಳಾಗುತ್ತೆ ಜಾಸ್ತಿ ಸೋಡಿಯಂ ಕ್ಲೋರೈಡ್ ಹಾಕೋದ್ರಿಂದ. pH is another issue. That's a different issue. That is what the general ಹಳ್ಳಿಗಳಲ್ಲಿ ಚೌಳಾಗುತ್ತೆ ಭೂಮಿ ಅಂತಾರೆ ನೋಡಿ. ಚೌಳಾಗುತ್ತೆ ಅಂದ್ರೆ ಬಿಕಾಸ್ ಇಟ್ is having lot of halides. That is what my perspective. ಅದೇ ಮಣ್ಣೆಲ್ಲ ಉಪ್ಪಾಗುತ್ತೆ ಅಂತೀವಿ. ಉಪ್ಪು ಅಂದ್ರೆ ಚೌಳು, ಉಪ್ಪು ಅಂದ್ರೆ ಸೋಡಿಯಂ ಕ್ಲೋರೈಡ್ ಅಂತಲೇ ಅಲ್ಲ, ಬೇಕಾಷ್ಟು ಲವಣಗಳು ಎಲ್ಲ ಸೇರ್ಕೊಂಡು ಆಗ್ಬೋದು ಅಂತ ಅನ್ಸುತ್ತೆ. ಹೌದೌದು, ಆಲ್ಕಲೈನ್ಸ್ ಆಯ್ತು. ಓಕೆ, ಫೈನ್. ಬಟ್ ಮಾಡಿದ್ರಿ ಎಷ್ಟು ಅವೆಲ್ಲ ಅರ್ಥ ಆಗ್ಲಿಲ್ಲ, ಪರವಾಗಿಲ್ಲ. ಬಟ್ ವಿ ಫಾಲೋ ಯು ಮೇಡಮ್, ಪ್ಲೀಸ್ ಕೀಪ್ ಶೇರಿಂಗ್. ಥ್ಯಾಂಕ್ ಯು ಸರ್. ನನಗಿರೋ ಅನುಭವ ನಾನು ಹಂಚ್ಕೊಂತೀನಿ ಸರ್. ಮಂಜುನಾಥ್ ಸರ್, ನಾನು ಮೋಸಂಬಿ ಗಿಡಕ್ಕೆ ಏನ್ ಮಾಡ್ತೀನಿ ಅಂದ್ರೆ, ಈ ಅಮೇಯ ಕೃಷಿ ಅಂತ ಒಂದು ಆರ್ಗನೈಸೇಷನ್ ಇದೆ. ಅವರು ಒಂದು ದ್ರಾವಣ ತಯಾರು ಮಾಡ್ತಾರೆ ಜೀವಾಮೃತ ತರಾನೇ. ಅಂದ್ರೆ ಯಾವ್ದನ ಹಸುದಾಗ್ಲಿ, ಎಮ್ಮೆದಾಗ್ಲಿ, HF ದನ ಆಗ್ಲಿ, ಅದರದ್ದು ಸೆಗಣಿ, ಅದರದ್ದು ಗಂಜಲ ತಗೊಂಡು ದ್ರಾವಣ ತಯಾರು ಮಾಡ್ತಾರೆ. ಅಂದ್ರೆ ಅದ್ರ ಜೊತೆಗೆ ವಿವಿಧ ರಕದ ಇದು ಬೇವಿಂದು ಇದು ಕೇಕ್, ನೀಮ್ ಕೇಕ್, ಕ್ಯಾಸ್ಟರ್ ಕೇಕ್, ಆತರ ಒಂದೊಂದ್ಸರಿ ಒಂದೊಂದ್ ಕೇಕ್ ಹಾಕಿ ದ್ರಾವಣ ತಯಾರು ಮಾಡೋದು ಅವ್ರು ಹೇಳ್ತಾರೆ. ಅವರು ಅದರಲ್ಲಿ ಹೇಳ್ತಾರೆ 200 ಲೀಟರ್ ನೀರಿಗೆ ಒಂದು 600 ಗ್ರಾಮ್ ಅಷ್ಟು ಉಪ್ಪು ಹಾಕ್ರಿ ಅಂತ ಹೇಳ್ತಾರೆ. ಏನು ಉಪ್ಪಿನ ಪ್ರಭಾವ, ಉಪ್ಪು ಯಾಕೆ ಹಾಕ್ಬೇಕು ಅಂತಂದ್ರೆ, ಅಂದ್ರೆ ಅದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಅವ್ರು ದೇ ಆರ್ ರನ್ನಿಂಗ್ ಇಟ್ ಬೇಸ್ಡ್ ಆನ್ ಅವ್ರ ಆಕ್ಚುಯಲ್ ಆಗಿ ಏನ್ ನಡೆದಿದೆ ಅದನ್ನ ನೋಡ್ಬಿಟ್ಟು ನಮಗೆ ಹೇಳ್ತಾ ಇರೋದು. ಉಪ್ಪು ಯೂಶುವಲ್ ಆಗಿ ಅದು ಎಲ್ಲಾ ತರದ್ದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರ್ತದೆ. ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಅದು ನೀವು ಉಪ್ಪು ಮಿನಿಮಮ್ 1 ಲೀಟರ್ಗೆ 3 ಗ್ರಾಮ್ ಅಷ್ಟು ಉಪ್ಪು ಫಾರ್ ಎಕ್ಸಾಂಪಲ್ ಆ ತರ ಹಾಕಿದ್ರೆ ನಿಮಗೆ ಅದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಮೈಕ್ರೋ ಕ್ವಾಂಟಿಟಿನಲ್ಲೇ ಬೇಕು, ಗಿಡಕ್ಕೆ ಜಾಸ್ತಿ ಬೇಕಾಗಿಲ್ಲ. ಆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಟ್ರೆ ನಿಮಗೆ ಆ ಮೈಕ್ರೋನ್ಯೂಟ್ರಿಯೆಂಟ್ಸ್ ವಿತ್ ಈ ಚಕ್ಕೆಗಳು ನಾವೇನು ಹಾಕ್ತಿವಲ್ಲ, ಕೇಕ್ಗಳೆಲ್ಲ ಹಾಕಿ ಒಂದೇ ಸಾರಿ ಫರ್ಮೆಂಟೇಶನ್ ಮಾಡಿ ಗಿಡಕ್ಕೆ ಕೊಟ್ರೆ ಆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಡೆಫಿಷಿಯನ್ಸಿನೂ ಕಡಿಮೆ ಆಗುತ್ತೆ. ಆಮೇಲೆ ಒಣಗೋಗೋದು ಬರುತ್ತೆ ಸರ್, ಮೋಸಂಬಿನಲ್ಲಿ, ನಿಂಬೆಹಣ್ಣಲ್ಲಿ ಒಣಗೋದು ಒಂದು ಜಾಸ್ತಿ ಬರುತ್ತೆ. ಅವೆಲ್ಲನೂ ಓವರ್ಕಮ್ ಆಗುತ್ತೆ ಸರ್. ಸೊ ಉಪ್ಪು ಎಂಬುದು ಅದೇ ಎನಿಥಿಂಗ್ ಇನ್ ಸ್ಮಾಲ್ ಕ್ವಾಂಟಿಟಿ ಅದು ಔಷಧವಾಗಿ ಇರ್ತದೆ. ಪರಿಮಿತಿ ದಾಟಿದ್ರೆ ವೇಸ್ಟ್, ಅದು ಅದರದ್ದು ದುಷ್ಪರಿಣಾಮ ಬರುತ್ತೆ. ಅಂದ್ರೆ ಇದು ಒಂದು ಇನ್ಫಾರ್ಮೇಶನ್ ಜಸ್ಟ್ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ಸರ್, ಥ್ಯಾಂಕ್ ಯು ವೆರಿ ಮಚ್. ಸರಿ, ಮುಂದಕ್ಕೆ ಹೋಗ್ಬೋದಾ? ಉಪ್ಪು ಹಾಕೋದು ಬೇಡವೋ ಕೇಳೋಣ. ನೋಡಿ, ಅವ್ರು ಉಪ್ಪೇ ಹಾಕಲ್ಲ ನಾವು ಹೇಳಿದ್ದಕ್ಕೆ ಅಂತಾರೆ. ಸರಿ ಹೇಳಿ, ಮುಂದಿಂದ ಹೇಳಿ. ಇನ್ನೇನಾದ್ರು ವಿಷಯ ಇದೆಯಾ? 10 ಗಂಟೆ 10 ನಿಮಿಷ ಆಯ್ತು. ಇನ್ನೇನಾದ್ರು ಮಾಹಿತಿ ವಿನಿಮಯ ಇದೆಯಾ, ಹಂಚ್ಕೊಳ್ಳೋದಿದೆಯಾ, ಸಂದೇಹ ಇದೆಯಾ? ನಾವು ಇದನ್ನು ಮುಕ್ತಾಯ ಮಾಡ್ಲಿಕ್ಕೆ ಮುಂಚೆ ಈ ವಾರದ ಇದನ್ನು ಒಂದು ಸಣ್ಣ ಸಮರಿ ಥರ ಹೇಗನ್ನಿಸ್ತು ಇವತ್ತಿನ ಒಂದು ಸಂಚಿಕೆ? ಯಾರು ಹೇಳ್ಬೋದು? ಹೊಸ ಮಾಹಿತಿಗಳು ಸಿಗ್ತಾ ನಮಗೆ? ಯಾರಿಗೆ ಯಾವ ಮಾಹಿತಿ ಸಿಕ್ತು, ಇಷ್ಟ ಆಯಿತು? ಒಂದು 2 ನಿಮಿಷ ಫೀಡ್ಬ್ಯಾಕ್ ಕೊಟ್ಬಿಡಿ. ಹೇಳಿಯಪ್ಪ, ಫೀಡ್ಬ್ಯಾಕ್ ಕೊಡಿ, ಕ್ಲೋಸ್ ಮಾಡ್ಬೇಡ. ಹೊಸ ವಿಷಯಗಳೇನಾದ್ರು ತಿಳ್ಕೊಂಡ್ವಾ ಇವತ್ತು?
Yes, sir. Thank you so much. ಹೇಳಿ, ಎನಿಥಿಂಗ್ ವಾಂಟ್ಸ್ ಟು ಲೆಟ್ ಅಸ್ ಕನ್ಕ್ಲೂಡ್ ಟುಡೇ. ಹೇಳಿ, ಎನಿಥಿಂಗ್ ನ್ಯೂ ವಿ ಹ್ಯಾವ್ ಲರ್ನ್ ಟುಡೇ. ನಮಗೆ ಉಪಯೋಗ ಆಗೋವಂಥದ್ದು ಇವತ್ತು ಮಾಹಿತಿ ವಿನಿಮಯ ಆಯಿತಾ? ಉಪಯೋಗ ಆಯಿತಾ ಸರ್? ಇವತ್ತು ಸಾಕಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡಿದ್ದೇವೆ. ಬಯೋಚಾರಿಂದ ಶುರು ಮಾಡಿಕೊಂಡು, ಕವರ್ ಕ್ರಾಪ್ ಇಂದ ಶುರು ಮಾಡಿಕೊಂಡು, ಉಪ್ಪಿನಿಂದ ಹಿಡ್ಕೊಂಡು ಸಾಕಷ್ಟು ವಿಷಯಗಳು ಡಿಸ್ಕಷನ್ ಆಗಿದೆ. ಬಹಳ ಚೆನ್ನಾಗಿತ್ತು ಸರ್. ಓಕೆ, ಥ್ಯಾಂಕ್ ಯು. ಮಾಹಿತಿ ಹಂಚಿಕೊಂಡವ್ರಿಗೂ ಧನ್ಯವಾದಗಳು, ಮತ್ತು ಪ್ರಶ್ನೆ ಕೇಳಿದವ್ರಿಗೂ, ಮತ್ತು ಅದನ್ನು ಮತ್ತೆ ವಿಷಯವನ್ನು ಹುಕ್ಕಿ ತೆಗೆದವ್ರಿಗೂ ಸಹ ಧನ್ಯವಾದಗಳು. ಇದೇ ರೀತಿ ನಾವು ಪ್ರತಿ ಬುಧವಾರ ರಾತ್ರಿ 8:25 ಸೇರ್ತಾ ಬರೋಣ, ಸಾಕಷ್ಟು ವಿಷಯಗಳನ್ನು ಹಂಚ್ಕೋತಾ ಬರೋಣ ಅಂತ ಹೇಳ್ತಾ ಈ ವಾರದ ಗೂಗಲ್ ಮೀಟ್ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋ ಸಮಯ ಆಗಿದೆ ಅಂದ್ಕೊಳ್ತೀನಿ. ಕ್ಲೋಸ್ ಮಾಡ್ತಿರೋಣ. ಡಿಯರ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಸೊ ಇಟ್ ವಾಸ್ ಎ ವೆರಿ ಇಂಟರಾಕ್ಟಿವ್, ಇನ್ಫಾರ್ಮೇಟಿವ್ session. Many of the information has been exchanged, discussed in detail. We came to know so many aspects. Let us continue the same thing. As I said, next week onwards, or even every week, that one of you can take about 10-15 minutes and make your presentations, so that all of us will understand your farming practices and your crop cycles. So let us continue to learn together. Thank you for connecting with us today on 3rd December. We'll again reconnect again on the 10th December, next Wednesday. And the 13th December, second Saturday, is our Visitors Day in MS Farm, Doddaballapura Taluk. Whoever is not visited or wish to visit our MS Farm, please make a note. The second Saturday, 13th December, is our Visitors Day in MS Farm, Doddaballapura. ಮಿತ್ರರೇ, 13ನೇ ತಾರೀಕು ಡಿಸೆಂಬರ್ 2ನೇ ಶನಿವಾರ ನಮ್ಮ MS Farm ದೊಡ್ಡಬಳ್ಳಾಪುರ ತೋಟದಲ್ಲಿ ವೀಕ್ಷಕರ ದಿನ ಇರುತ್ತೆ. ಯಾರು ಅವಕಾಶ ಆಗುತ್ತೋ ಬನ್ನಿ, ನಮ್ಮ ಜೊತೆ ಒಂದು ದಿವಸ ಕಳೆಯೋಣ ಅಂತ ಹೇಳ್ತಾ, ಮುಂದಿನ ಬುಧವಾರ 10ನೇ ತಾರೀಕು ಡಿಸೆಂಬರು ಇದೇ ಸಮಯ ರಾತ್ರಿ 8:25 ಮತ್ತೆ ಸೇರೋಣ ಅಂತ ಹೇಳ್ತಾ ಈ ದಿನದ ಈ ವೆಬ್ ಸರಣಿ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ಗುಡ್ ನೈಟ್ ಟು ಆಲ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.